ವಿಶೇಷವಾಗಿ ನಾನು ನೋಡಿರೋ 2-3 ಅಷ್ಟೇ ಇದ್ದಾರೆ ಅಲ್ವಾ. ಅಂದ್ರೆ ನಾನು ತುಂಬಾ ವರ್ಷಗಳಾಯ್ತು ಇಲ್ಲಿ ಬಂದಿಲ್ಲ. ಕಾರಣ ಏನಂತಂದ್ರೆ ನಾನು ಸೇವೆಯಲ್ಲಿ ಇರೋದ್ರಿಂದ ಅಲ್ಲಿ ಪ್ರತಿ ಭಾನುವಾರ ಅಲ್ಲಿ ಇರ್ಲೇಬೇಕಾಗುತ್ತೆ. ಅದರಿಂದ ನಾನೇನ ಮಾಡಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ, ಚರ್ಚ್ಗೆ ನಿಮ್ಮನ್ನ ನೋಡ್ಲಿಕ್ಕೆ ಆಗಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಮತ್ತೆ ಅಲ್ಲಿ ನನಗೆ ಸಭೆ ಇರೋದ್ರಿಂದ ಅಲ್ಲಿ ಇರ್ಲೇಬೇಕು ಅನ್ನತಕ್ಕಂಥ ಒಂದು ವಿಚಾರದಿಂದ ನಾನು ಬರಕ್ಕಾಗಿಲ್ಲ. ಅನೇಕ ಸಾರಿ ನಮ್ಮ ಊರಿಗೆ ಸಹ ನಾನು ಬಂದು ಹೋಗ್ತೇನೆ, ಬಿಸ್ಲಳ್ಳಿನ ಊರು. ಆದ್ರೆ ನಾನು ಹೆಂಗ್ ಬರ್ತೀನಪ್ಪ ಅಂದ್ರೆ ಒಂದೇ ದಿನ ಪ್ರಯಾಣ, ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೆ ಮತ್ತೆ ಸಾಯಂಕಾಲ ಮತ್ತೆ ಟ್ರೈನ್ ಹತ್ಬಿಡ್ತೇನೆ. ಹೀಗಾಗಿ ನಿಮ್ಮನ್ನ ಯಾರನ್ನು ನೋಡಕ್ಕಾಗಿಲ್ಲ. ನನಗೆಲ್ಲ ಆಸೆ ನಿಮ್ಮೆಲ್ಲರೂ ನೋಡ್ಬೇಕಂತ ಹೇಳಿ, ಆದ್ರೆ ಈ ತರ ಪರಿಸ್ಥಿತಿ ಇರೋದ್ರಿಂದ ದೇವರ ಸೇವೆ ಮತ್ತೆ ಜೊತೆಗೆ ಬೇರೆ ಬೇರೆ ಕೆಲಸಗಳು ಜವಾಬ್ದಾರಿಗಳ ನಿಮಿತ್ತ ನಾನು ಬರಕ್ ಆಗಿಲ್ಲ. ಈ ಸಭೆಗೆ ನಾನು ಇವಾಗ ಹೊಸಬ ನಿಮಗೆ ಅಲ್ವಾ, ಈ ಸಭೆಗೆ ನಾನು ಹೊಸಬ. ಆದ್ರೆ ಒಂದು ವಿಚಾರ ಏನಪ್ಪಾ ಅಂದ್ರೆ ನೀವೆಲ್ಲರೂ ಈ ಸಭೆಗೆ ಹೊಸಬ್ರು. ಈ ಸಭೆಗೆ ಇಲ್ಲಿರೋ ಪ್ರತಿಯೊಬ್ರು ಹೊಸಬ್ರೆ, ಪಾಸ್ಟರ್ ಹೆಂಡತಿ ಮಕ್ಕಳು ಸೇರಿ. ಪಾಸ್ಟರ್ ಹೆಂಡತಿ ಮಕ್ಕಳು ಸೇರಿ ಈ ಸಭೆಗೆ ಹೊಸಬ್ರು. ಯಾಕಪ್ಪ ಅಂತಂದ್ರೆ ನಾನ್ ಪಾಸ್ಟರ್ಗೆ ಮೊದಲನೇ ಮಗ ಇಲ್ಲಿ ಈ ಸಭೆಗೆ. ಈ ಪಾಸ್ಟರ್ಗೆ ಮೊದಲನೇ ಮಗ. ಅವರ ಶಾರೀರಿಕ ಮಕ್ಕಳು ಹುಟ್ಟಕ್ಕಿಂತ ಮುಂಚೆ, ಮದುವೆ ಆಗೋಕ್ಕಿಂತ ಮುಂಚೆ ನಾವಿಲ್ಲಿ ಸಿದ್ದೇಶ್ವರ ಬಡಾವಣೆ ಎಲ್ಲ ಪಾಸ್ಟರ್ ಅಲ್ಲಿ ಒಂದು ಮನೆಯಲ್ಲಿ ಮಾಡ್ತಾ ಇದ್ವಿ ಪ್ರೇಯರ್ನೆ. ಅವಾಗ ನಾನು, ಪಾಸ್ಟ್ರು ಮತ್ತೆ ತಲೆದಳ್ಳಿ ಬಸವರಾಜ್ ಅಂತ ಹೇಳಿ ಬ್ರದರು, ಹೀಗೆ ನಾವು 3 ಜನ ಇಲ್ಲಿ ಪ್ರಾರ್ಥನೆ ಆರಂಭ ಮಾಡಿದ್ವಿ. ಇವತ್ತು ಇಷ್ಟು ಜನ ಇದೀರಿ, ಸಂತೋಷ. ಆದ್ರೆ ಈ ಸಭೆ ಹೆಂಗ ಆರಂಭ ಆಯ್ತಪ್ಪ ಅಂತಂದ್ರೆ ನಾವು 2-3 ಜನನೇ ಸೇರಿ ಆರಂಭದಲ್ಲಿ ಸಭೆಯನ್ನ ನಡೆಸ್ತಾ ಇದ್ವಿ, ಮನೆಯಲ್ಲೇ ಪ್ರೇಯರ್ ಮಾಡ್ತಾ ಇದ್ವಿ, ದೇವ್ರ ಆರಾಧನೆ ಮಾಡ್ತಾ ಇದ್ವಿ. ಅದರಿಂದ ಈ ಸಭೆಗೆ ನಾನು ಮೊದಲು, ಆಮೇಲೆಲ್ಲ ನೀವು ಬಂದಿದ್ದೀರಿ ಅಲ್ವಾ. ಆದ್ರೆ ಉಲ್ಟಾ ಕಾಣಿಸ್ತಾ ಐತಿ ಇವತ್ತು, ನಾನು ಹೊಸಬನ್ ತರ ನಿಮಗೆ ಕಾಣಿಸ್ತಾ ಇದ್ದೇನೆ. ಆದ್ರೆ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಅಲ್ವಾ, ನೀವು ಹೊಸಬ್ರು. ಸರಿನಾ? ಅರ್ಥ ಇದ್ರೆ ನಾನು ಹೇಳಿದ ಕಾನ್ಸೆಪ್ಟ್. ಅಂದ್ರೆ ನಾನು ಈ ಸಭೆಯಿಂದ ಬಂದಂತವನು, ಪಾಸ್ಟರ್ ಸೇವೆಯ ನಿಮಿತ್ತವಾಗಿ ನಾನಿವತ್ತು ದೇವ್ರ ಸೇವೆಯಲ್ಲಿ ಇದ್ದೇನೆ. ಇವತ್ತು ನಾನು ದೇವರನ್ನ ಅರ್ಥಕೊಂಡಿದ್ದೇನೆ, ದೇವ್ರ ಸೇವೆಯಲ್ಲಿ ಇದ್ದೇನಪ್ಪ ಅಂದ್ರೆ ಬಸವರಾಜ್ ಪಾಸ್ಟರ್ ಅದಕ್ಕೆ ಕಾರಣ. ಯಾಕಂತಂದ್ರೆ ನಾನು ಸುಮಾರು 1995 ನಾನು ದೀಕ್ಷಾಸ್ಥಾನ ತಗೊಂಡೆ, ತುಂಬಾ ಚಿಕ್ಕ ಹುಡುಗನಾಗಿದ್ದಾಗ. ಯಾಕಪ್ಪ ಅಂದ್ರೆ ಆ ಸಮಯದಲ್ಲೇ ನಾನು ಏನಾಗಿದ್ದಪ್ಪ ಅಂದ್ರೆ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡೆ ಸರಿಯಾಗಿ. ಪ್ರೇಮಕ್ಕ ಒಬ್ರೇ ನನ್ನ ನೆನಪು, ಇವ್ರಷ್ಟೇ ನನಗೆ ಪರಿಚಯ. ಇವಾಗ ಬೇರೆ ಯಾರು ಇಲ್ಲ ಇಲ್ಲಿ ಹಳಬ್ರು. ನಮ್ ಜೊತೆ ದೀಕ್ಷಾಸ್ಥಾನ ತಗೊಂಡವ್ರು ಆಗ್ಲೇ ಹೋಗ್ಬಿಟ್ರು, ಅವರು ಕಣ್ಮರೆ ಆಗ್ಬಿಟ್ರು. ಆದ್ರೆ ಇವತ್ತು ದೇವ್ರು ನಮ್ಮನ್ನಾದ್ರೂ ನಿಲ್ಸಿದ್ದಾನೆ, ನಮ್ಮನ್ನೇ 4 ಜನರನ್ನಾದ್ರೂ ಹಳಬ್ರನ್ನೇ ನಿಲ್ಸಿದ್ದಾನೆ. ದೇವ್ರ ಸ್ತೋತ್ರ. ಆ ಮೂಲಕ ಆ ಪಾಸ್ಟರ್ ಸೇವೆ ಮೂಲಕವಾಗಿ ನಿಮ್ಮೆಲ್ಲರನ್ನ ದೇವ್ರು ಏನ್ ಮಾಡಿದಾನೆ ಅಂದ್ರೆ ಇವತ್ತು ಇಲ್ಲಿ ನಡೆಸಿದಾನೆ. ದೇವ್ರ ಸ್ತೋತ್ರ. ಹೀಗೆ ಸೇವೆ ಆರಂಭ ಆಯ್ತು ಇಲ್ಲಿ. ಈ ಒಂದು ಸಭೆ ಹೆಂಗ ಆರಂಭ ಆಯ್ತಪ್ಪ ಅಂದ್ರೆ ನಾವ್ 2-3 ಜನ ಸೇರ್ಬಿಟ್ಟು ಏನ್ ಮಾಡಿದ್ವಿ, ಇವ್ರ ಸೇವೆ ನಿಮಿತ್ತ ದೇವ್ರು ಕಂಡುಕೊಂಡಿರ್ತಕ್ಕಂಥ 2 ಜನ ಯೌವನಸ್ಥರು ಸೇರಿ ಆ ಸೇವೆ ಇಲ್ಲಿ ಆರಂಭ ಆಯ್ತು, ಸಭೆ ಆರಂಭ ಆಯ್ತು. ಇವತ್ತು ನಾವಿಬ್ರು ಸೇವೆಯಲ್ಲಿ ಇದ್ದೇವೆ. ಫಸ್ಟ್ ಇವ್ರಿಗೆ ಬಂದಿರ್ತಕ್ಕಂಥ ಮಕ್ಕಳು ನಾವಿಬ್ರು, ಇವಾಗ ನಾವು ದೇವ್ರ ಸೇವೆಯಲ್ಲಿ ಇದ್ದೇವೆ, ಅವ್ರ ಸೇವೆ ನಿಮಿತ್ತ. ಇವಾಗ ನೀವು ಸಹ ಇಷ್ಟು ಚೆನ್ನಾಗಿದ್ದೀರಿ. ಮಾತ್ರ ಅಲ್ಲ, ಇವ್ರ ಮೊಮ್ಮಕ್ಕಳೆಲ್ಲ ಅಲ್ಲಿದ್ದಾರೆ. ನಮ್ಮ ಮೂಲಕವಾಗಿ ದೇವ್ರು ಕಂಡುಕೊಂಡಿರ್ತಕ್ಕಂಥವ್ರು ದೇವ ಜನರು ಸಭಿಕರೆಲ್ಲ ಇವ್ರಿಗೆ ಮೊಮ್ಮಕ್ಕಳು. ಇವಾಗ ಇವ್ರಿಗೆ ನಾನ್ ಮಗ, ಇವ್ರಿಗೆ ಮೊಮ್ಮಕ್ಕಳೆಲ್ಲ ಅಲ್ಲಿದ್ದಾರೆ. ಯಾಕಂದ್ರೆ ಇವರು ಕ್ರಿಸ್ತನಲ್ಲಿ ನನ್ನನ್ನ ಪಡೆದಂಥವ್ರು, ನನ್ನ ನಡೆಸಿದಂಥವ್ರು ಇವ್ರಾಗಿದ್ದಾರೆ. ಹೀಗೆ ಇವತ್ತು ನಿಮ್ಮ ಮಧ್ಯೆ ಬರಕ್ಕೆ ದೇವ್ರು ಅವಕಾಶ ಮಾಡಿಕೊಟ್ರು. ಪಾಸ್ಟ್ ಹೇಳ್ತಾ ಇದ್ರು ಯಾವಾಗಾದ್ರೂ ಬನ್ನಿ ಬನ್ನಿ ಅಂತ. ಅನೇಕ ಸಾರಿ ಅವ್ರು ಕೇಳ್ಕೊಂತ ಇದ್ರು. ನಾನು ಅನೇಕ ಒತ್ತಡಗಳ ನಿಮಿತ್ತ ಬರಕ್ ಆಗಿರ್ಲಿಲ್ಲ. ಆದ್ರೆ ಈ ಸಲ ಏನಾದ್ರೂ ಮಾಡಿ ನಾನು ಹೋಗ್ಲೇಬೇಕಂತ ಹೇಳ್ಬಿಟ್ಟು ಏನ್ ಮಾಡಿದೆ ಅಂದ್ರೆ ಈ ಸಲ ಸಮಯ ಮಾಡಿಕೊಂಡು ಬರುವಂತೆ, ನಿಮ್ಮೆಲ್ಲರೂ ನೋಡುವಂತೆ ದೇವ್ರ ಕೃಪೆ ಮಾಡಿದ್ದಾನೆ. ದೇವ್ರ ಸ್ತೋತ್ರ. ದೇವರ ವಾಕ್ಯದ ಜೊತೆಗೇನೆ ನನ್ನ ಸಾಕ್ಷಿನೂ ಸಹ ನಾನು ಮುಂದುವರಿಸಿ ಹೇಳಲಿಕ್ಕಿದ್ದೇನೆ. ಅದರಿಂದ ಈ ಸಮಯದಲ್ಲಿ ನಾವು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಇಬ್ರಿಯ ಪತ್ರಿಕೆಯಿಂದ ನಾವು ದೇವರ ವಾಕ್ಯ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ ವಚನ 1ರಿಂದ 5 ನಾವು ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಯಾರಾದ್ರೂ ಒಬ್ರು ಓದಿ ಇದನ್ನೇ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘ್ದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ.
ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತುಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಸಾಕು. ದೇವ್ರ ಸ್ತೋತ್ರ. ಈ ಓದಿರ್ತಕ್ಕಂಥ ಈ ವಚನಗಳಿಂದ ನಾವು ಏನನ್ನು ಧ್ಯಾನ ಮಾಡ್ಲಿಕ್ಕಿದ್ದೇವೆ ಅಂತಂದ್ರೆ, ಕ್ರಿಸ್ತಿಯ ಓಟ ಎಂಬುದು ಕುರಿತಾಗಿ ನಾವು ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಕ್ರಿಸ್ತಿಯ ಓಟ. ಕ್ರಿಸ್ತಿಯ ಓಟ ಅಂದ್ರೇನು? ಕ್ರಿಸ್ತನಲ್ಲಿ ಬಂದ ಮೇಲೆ ನಮ್ಮ ಓಟ, ಪ್ರಯಾಣ, ಓಟ, ವಾಕೋ ಏನಂತ ಹೇಳ್ಕೊಂತೀರೋ ಹಾಗೆ ಹೇಳ್ಕೊಳ್ಳಿ. ಅಂದ್ರೆ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದಂತ ನಾನು ನೀವುಗಳು ಹೆಂಗೆ ಕ್ರೈಸ್ತಿಯ ಜೀವನವನ್ನ, ಕ್ರಿಸ್ತರನ್ನು ಹೊಂದಿಕೊಂಡು ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸ್ತಾ ಇದೆ. ಸುಮಾರು ವಿಚಾರಗಳಿದೆ, ಅದನ್ನ ಒಂದೊಂದಾಗಿ ನಾವು ನೋಡೋಣ. ಅಂದ್ರೆ ಯೇಸು ಸ್ವಾಮಿಯನ್ನ ಸ್ವೀಕರಿಸಿದ ಮೇಲೆ ನಾವು ಹೆಂಗೆ ಓಟ ಸ್ಟಾರ್ಟ್ ಮಾಡ್ಬೇಕು. ಓಟ ಅಂದ್ರೇನು? ರನ್ನಿಂಗ್ ಅಲ್ವಾ? ನಾನು ಸಹ ರನ್ನಿಂಗ್ ಸೇರ್ಕೊಂಡಿದ್ದೆ. ಹೈಸ್ಕೂಲಲ್ಲಿ ಇರುವಾಗ ರನ್ನಿಂಗ್ ಸೇರ್ಕೊಂಡಿದ್ದೆ, ಓಡ್ತಾ ಇದ್ದೆ. 1500 ಮೀಟರ್ ತುಂಬಾ ದೂರ ಓಟ ನಾನು ಸೇರ್ಕೊಂಡಿದ್ದೆ. ಚಿಕ್ಕ ಹುಡುಗ ಆಗಿದ್ದೆ. ಬಹಳ ವೇಗವಾಗಿ ಹೋಗ್ತಾ ಇದ್ದೆ, ಮುಂದೆನೆ ಓಡ್ತಾ ಇದ್ದೆ, ಎಲ್ಲರಿಗಿಂತ ಮುಂದೆ ಓಡ್ತಾ ಇದ್ದೆ. ನನ್ಕಿಂತ 3 ಜನ ಮತ್ತೆ ಮುಂದೆ ಬಂದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರೆ, ಹಾಗೆ ಓಡ್ತಾ ಓಡ್ತಾ ಏನಾಯ್ತಪ್ಪ ಅಂದ್ರೆ, ಅವ್ರ ಮುಂದೆ ಬಂದ ತಕ್ಷಣ ನಮ್ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಪರವಾಗಿಲ್ಲ ಓಡು ಓಡು, ಅವ್ರು ಮತ್ತೆ ದಮ್ಮತ್ ನಿಲ್ತಾರೆ, ನೀನ್ ಹೋಗ್ತೀಯ, ಹೋಗಂತ ಇದ್ರು. ಆದ್ರೆ ನಾನೇನ್ ಮಾಡಿದ್ನಪ್ಪ ಅಂತಂದ್ರೆ, ಅಯ್ಯೋ ನನ್ಕಿಂತ 3 ಜನ ಮುಂದ್ ಬಂದ್ಬಿಟ್ರಲ್ಲ ಅಂತೇಳಿ ಅಲ್ಲೇ ನಿಂತ್ಬಿಟ್ಟೆ. ನನ್ಕಿಂತ ಹಿಂದೆ ಒಂದು 10-12 ಜನರ ಹಿಂದೆ ಇದ್ದಂತ ಒಬ್ಬ ನಮ್ ಸ್ನೇಹಿತ ಏನ್ ಮಾಡ್ದ, ಅವ್ನು ಅಷ್ಟು ಜನ ಮುಂದಿದ್ರು ಅವ್ರನ್ನ ಯಾರನ್ನು ನೋಡ್ದಂಗೆ ಏನ್ ಮಾಡಿದ್ನಂದ್ರೆ ಓಡ್ತಾನೆ ಇದ್ನು. ಅವ್ನ್ ಪ್ರೈಸ್ ತಗೊಂಡ್ನು, ನಾನ್ ತಗೊಳಕ್ ಆಗಿಲ್ಲ. ಹಂಗೆ ಕ್ರಿಸ್ತಿಯ ಜೀವಿತದಲ್ಲಿ ಅಷ್ಟೇನೆ. ನಾವ್ ಹೆಂಗ್ ಓಡ್ಬೇಕಪ್ಪ ಅಂತಂದ್ರೆ, ನಿಲ್ದಂಗೆ ಓಡ್ಬೇಕು. ನಾವು ನಿಲ್ದಂಗೆ ಓಡ್ಬೇಕು. ಯಾಕೆ ಅಂತಂದ್ರೆ, ನಿಂತ್ರೆ ಏನಾಗ್ತದೆ, ನಿಂತ್ರೆ ನಾವು ಸೋತ್ ಹೋಗ್ಬಿಡ್ತೇವೆ. ನಿಂತ್ರೆ ದೇವ್ರು ನಮಗಿಟ್ಟಿರ್ತಕ್ಕಂಥ ಬಿರುದುಗಳನ್ನ ನಾವು ಕಳ್ಕೊಳ್ತಕ್ಕಂಥವ್ರಾಗಿದ್ದೇವೆ. ಅದರಿಂದ ಇವತ್ತು ಯೇಸು ಸ್ವಾಮಿಯ ಸ್ವೀಕಾರ ಮಾಡಿರ್ತಕ್ಕಂಥ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಕ್ರಿಸ್ತನು ಹೇಗೆ ಓಡ್ಬೇಕಂತ ಹೇಳಿ ಏನ್ ಮಾಡಿದಾನೆ, ಒಂದು ಟ್ರ್ಯಾಕ್ ಹಾಕಿದಾನೆ ಅಲ್ವಾ? ರನ್ನಿಂಗ್ ಬಿಟ್ಟಾಗ ಹೆಂಗ್ ಮಾಡ್ತಾರೆ, 100 ಮೀಟರ್ 200 ಮೀಟರ್ ಹೆಂಗ್ ಮಾಡ್ತಾರೆ, ಚಿಕ್ಕದಿರುತ್ತಲ್ವಾ, ಅದಕ್ಕೆ ಟ್ರ್ಯಾಕ್ ಹಾಕಿರ್ತಾರೆ. ಕೆಲವೊಂದ್ಸಲ ದೊಡ್ಡ ಗ್ರೌಂಡ್ ಇತ್ತಪ್ಪ ಅಂದ್ರೆ ಅದಕ್ಕೂ ಸಹ ಒಂದು ಟ್ರ್ಯಾಕ್ ಹಾಕಿರ್ತಾರೆ, ಲೈನ್ ಹಾಕಿರ್ತಾರೆ. ಆ ಲೈನ್ ಒಳಗನೆ ಓಡ್ಬೇಕು. ಆ ಲೈನ್ ಬಿಟ್ಟು ಆ ಕಡೆ ಈ ಕಡೆ ಎಷ್ಟೇ ಜೋರಾಗಿ ಓಡಿದ್ರು ಏನಾಗಲ್ಲ, ಅವನು ವಿನ್ ಆಗಕ್ ಆಗಲ್ಲ, ಅವನಿಗೆ ಬಹುಮಾನ ಸಿಕ್ಕಲ್ಲ. ಹಾಗೇನೆ ಕರ್ತನು ಏನ್ ಮಾಡಿದಾನಪ್ಪ ಅಂದ್ರೆ, ನಮಗೆ ಓಡ್ಲಿಕ್ಕೆ ಒಂದು ಬಾರ್ಡರ್ ಹಾಕಿದಾನೆ, ಒಂದು ಗೆರೆ ಎಳೆದಿದ್ದಾನೆ. ನೀವು ಹಿಂಗೇ ಓಡ್ಬೇಕು ಅಂತ ಹೇಳಿ ಏನ್ ಮಾಡಿದಾರೆ, ದೇವ್ರೊಂದು ಗೆರೆ ಹಾಕಿದರೆ ಅದೇ ಇದರಲ್ಲಿ ಏನ್ ಮಾಡ್ಬೇಕು, ನಾವು ಓಡ್ಬೇಕು. ಹಾಗ ಓಡುವಾಗ ಮಾತ್ರ ಏನಾಗ್ತದೆ ಅಂತಂದ್ರೆ, ನಾವು ದೇವರಿಂದ ಪ್ರತಿಫಲವನ್ನ, ಆಶೀರ್ವಾದಗಳನ್ನ ಹೊಂದ್ಕೊಳ್ಳಕ್ಕೆ, ಆ ನಿತ್ಯ ಜೀವವನ್ನ ಪಡೆಯಕ್ಕೆ ಸಾಧ್ಯ. ಅದರಿಂದ ನಾವು ಹೇಗೆ ಓಡ್ಬೇಕೆಂಬುದ ನೋಡುವಾಗ ಮೊದಲನೇ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸುತ್ತಲೂ ಮೇಘದೋಪಾದಿಯಲ್ಲಿ ಸಾಕ್ಷಿಗಳಿದ್ದಾರೆ ಎಂಬುದನ್ನ ಗಮನಿಸಿ ಓಡ್ಬೇಕು ನಾವು. ಅಂದ್ರೆ ಯೇಸು ಸ್ವಾಮಿಯ ಮಕ್ಕಳು ಹೆಂಗ್ ಜೀವಿಸ್ಬೇಕಪ್ಪ ಅಂದ್ರೆ, ಅಲ್ಲಿ ವಚನ ಹೇಳ್ತದೆ, ಆರಂಭದ ವಚನದಲ್ಲಿ ನಾವು ನೋಡಿದ್ವಿ, ನಮ್ಮ ಸುತ್ತಲೂ ಏನಿದ್ದಾರೆ, ಮೇಘದೋಪಾದಿಯಲ್ಲಿ ಸಾಕ್ಷಿಗಳಿದ್ದಾರೆ ಅಂತ ಹೇಳಿ ಅಲ್ವಾ? ಹಾಗೆ ನಮ್ಮ ಕ್ರಿಸ್ತಿಯ ಜೀವನ ಹೆಂಗ್ ಸಾಗ್ಬೇಕಪ್ಪ, ಹೆಂಗ್ ಹೋಗ್ಬೇಕಪ್ಪ ಅಂತಂದ್ರೆ, ನನ್ನನ್ನ ಎಲ್ಲರೂ ಗಮನಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಯಾವಾಗ್ಲೂ ಮನವರಿಕೆ ಇರ್ಬೇಕು. ಮನವರಿಕೆ ಮಾಡ್ಕೊಂಡ್ ಏನ್ ಮಾಡ್ಬೇಕು, ಆ ಒಂದು ಕ್ರಿಸ್ತಿಯ ಜೀವಿತವನ್ನ ಮುಂದೆ ತಗೊಂಡು ಹೋಗ್ಬೇಕು. ಯಾರು ನನ್ನ ನೋಡ್ತಾ ಇಲ್ಲ ಅಂದ್ರೆ ಹೆಂಗಿರುತ್ತೆ ನಮ್ ಜೀವಿತ? ಯಾರು ನಮ್ಮನ್ನ ನೋಡ್ತಾ ಇಲ್ಲ ಅಂದ್ರೆ ಹೆಂಗ್ ಜೀವಿಸ್ತೇವೆ ನಾವು? ಮನಸ್ಸಿಗೆ ಬಂದಂಗೆ ಜೀವಿಸ್ತೇವೆ, ಸ್ವೇಚ್ಛಾಚಾರಿಗಳಾಗಿ ಜೀವಿಸ್ತೇವೆ, ಬೇಡ ಆಗಿರೋ ಕೆಟ್ಟ ಮಾತೆಲ್ಲ ಆಡ್ತೇವೆ ಅಲ್ವಾ? ಬೇಡ ಆಗಿರೋ ಎಲ್ಲಾ ಯೋಚನೆನೂ ಮಾಡ್ತೇವೆ ಇಲ್ವಾ? ಒಂಟಿಯಾಗಿರುವಾಗ ಏನ್ ಮಾಡ್ತೇವೆ, ನಮ್ಮನ್ನ ಯಾರು ನೋಡ್ತಾ ಇಲ್ಲ ಅಂದಾಗ ಏನ್ ಮಾಡ್ತೀವಿ ನಾವು? ವಿಭಿನ್ನವಾಗಿ ನಾವು ಜೀವಿಸ್ತೇವೆ. ಅದರಿಂದ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ನಾನು ನೀವುಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೆಂಗೆ ನಮ್ಮ ಕ್ರಿಸ್ತಿಯ ಓಟ ಇರ್ಬೇಕಂತಂದ್ರೆ, ಮೇಘದೋಪಾದಿಯಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ, ನೋಡ್ತಾ ಇದಾರೆ. ದೇವದೂತರು ನಮ್ಮನ್ನ ನೋಡ್ತಾ ಇದಾರೆ, ದೇವ್ರು ನಾನು ನೋಡ್ತಾ ಇದ್ದಾನೆ ಎಂಬತಕ್ಕಂಥ ಭಾವದಿಂದ ಏನ್ ಮಾಡ್ಬೇಕು, ಪ್ರತಿನಿತ್ಯ ನಮ್ಮ ಜೀವನ ಸಾಗ್ಬೇಕು. ಆದ್ರೆ ಅನೇಕ ಸಾರಿ ಏನ್ ಮಾಡ್ತೇವೆ ನಾವು, ಅದನ್ನ ಮರ್ತು ಬಿಡ್ತೇವೆ. ಅದನ್ನ ಮರೆಯೋದ್ರಿಂದ ಏನಾಗ್ತದೆ, ನಾವು ದೇವ್ರ ವಿರುದ್ಧವಾಗಿ ಪಾಪ ಅಪರಾಧಗಳು ಮಾಡ್ತೇವೆ. ದೇವ್ರ ವಿರುದ್ಧವಾಗಿ ನಡ್ಕೊಳ್ಳೋದ್ರ ಮೂಲಕ ಏನ್ ಮಾಡ್ತೇವೆ, ನಾವು ದೇವ್ರು ಹಾಕಿರೋ ಒಂದು ಟ್ರ್ಯಾಕ್ ಅಲ್ಲಿ ಓಡ್ದಂಗೆ ಹೆಂಗೆಂಗೋ ಹೋಗ್ಬಿಟ್ಟು ನಾವೇನಾಗ್ತೇವೆ,
ನಮಗಿರ್ತಕ್ಕಂತ ಬಿರುದನ್ನ, ದೇವ್ರು ನಮಗಿಟ್ಟಿರ್ತಕ್ಕಂತ ಒಂದು ಬಹುಮಾನವನ್ನು ನಾವೇನ್ ಮಾಡ್ತೇವೆ ಅಂದ್ರೆ ಕಳ್ಕೊಳ್ತಕ್ಕಂಥವ್ರು ಆಗ್ತೇವೆ. ಅದರಿಂದ ಇವತ್ತು ಕ್ರಿಸ್ತ ಯೇಸುವಿನ ಇರ್ತಕ್ಕಂಥ ನಾನು ನೀವೇನ್ ಮಾಡ್ಬೇಕು, ಹೆಂಗ್ ಓಡ್ಬೇಕು ಕ್ರಿಸ್ತಿಯ ಓಟವನ್ನ? ಎಲ್ಲರೂ ನನ್ನ ನೋಡ್ತಾರಪ್ಪ, ನಾನು ಹೆಂಗ್ ಓಡ್ಬೇಕು? ಶಿಸ್ತಿಂದ ಓಡ್ಬೇಕು. ಹೆಂಗ್ ಓಡ್ಬೇಕು? ಶಿಸ್ತಿನಿಂದ ಓಡ್ಬೇಕು. ಕರ್ತನು ಹೇಗೆ ಹೇಳಿದನೋ ಹಾಗೇ ಓಡ್ಬೇಕು ನಾವು. ಕೆಲವೊಂದ್ಸಲ ಈ ರನ್ನಿಂಗು ಅದರಲ್ಲಿ ನೋಡ್ತೇವೆ ನಾವು ಟಿವಿಗಳಲ್ಲಿ, ದೊಡ್ಡ ದೊಡ್ಡ ತುಂಬಾ ದೂರ ಹೋಗೋದ್ರಲ್ಲಿ ಏನ್ ಮಾಡ್ತಾರೆ, ಕೆಲವರು ಮೋಸ ಮಾಡ್ತಾರೆ. ಜನರೆಲ್ಲ ನೋಡುವಾಗ ಮಾತ್ರ ಟ್ರ್ಯಾಕ್ ಅಲ್ಲಿ ಓಡ್ತಾರೆ, ಆಮೇಲೆ ಕಳ್ಳ ರೂಟಲ್ಲಿ ಹೋಗಿ ತಪ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲರಿಗಿಂತ ಮುಂದೆ ಹೋಗ್ತಾರೆ ಲೋಕದ ಗೇಮ್ ಅಲ್ಲಿ. ಆದ್ರೆ ದೇವ್ರ ಹತ್ರ ನಡೆಯಲ್ಲ, ಯಾವ ಕಳ್ಳಾಟ ನಡೆಯಲ್ಲ. ನಾವು ಕಳ್ಳಾಟ ದೇವ್ರ ಹತ್ರ ಮಾಡಕ್ ಆಗಲ್ಲ. ಅದರಿಂದ ಹೆಂಗ್ ಓಡ್ಬೇಕು ನಾವು? ಫಸ್ಟ್ ಪಾಯಿಂಟ್, ಸುತ್ತಮುತ್ತಲು ಏನಿದ್ದಾರೆ, ಮೇಘದೋಪಾದಿಯಲ್ಲಿ ಸಾಕ್ಷಿಗಳಿದ್ದಾರೆ ಅಂತಕ್ಕಂತ ಆ ಒಂದು ಮನಸ್ಸನ್ನ ಹೊಂದ್ಕೊಂಡು ಅವರೆಲ್ಲರೂ ನೋಡ್ತಾ ಇದಾರೆ ಅಂತ ಹೇಳಿ ಗಮನ ಹರಿಸಿ ನಾವೇನ್ ಮಾಡ್ಬೇಕು? ಓಡ್ಬೇಕು. ಯಾವಾಗ ನಾವು ಇತರು ನಮ್ಮನ್ನ ನೋಡ್ತಾರೆ ಅಂತ ಹೇಳಿ ಅವಾಗ ನಾವು ಓಡ್ತೇವೆ, ಅವಾಗ ಏನ್ ಮಾಡ್ತೇವೆ? ಟ್ರ್ಯಾಕ್ ಅಲ್ಲಿ ಹೋಗ್ತೇವೆ. ದೇವ್ರನ್ನ ನೋಡ್ತಾನಪ್ಪ ಅಂದ್ರೆ ಹೆಂಗ್ ಜೀವಿಸ್ತೇವೆ ನಾವು? ಯಾವಾಗ್ಲೂ ದೇವ್ರು ಇಷ್ಟಪಡೋ ರೀತಿಯಲ್ಲಿ ಜೀವಿಸ್ತೇವೆ ಅಲ್ವಾ? ದೇವ್ರು ನೋಡ್ತಾರೆ, ದೇವದೂತರು ನೋಡ್ತಾರೆ, ಪಾಸ್ಟರ್ ಯಾವಾಗ್ಲೂ ನನ್ಗೆ CCTV ಹಾಕೊಂಡು ನೋಡ್ತಾವ್ರಪ್ಪ ಅಂತಂದ್ರೆ ಹೆಂಗಿರ್ತೇವೆ ನಾವು? ಎಲ್ಲ ಶಿಸ್ತಾಗಿ ಕುಂತ್ಕೊಳ್ಳೋದು ಶಿಸ್ತು, ನಿಂತ್ಕೊಳ್ಳೋದು ಶಿಸ್ತು, ಮಾತಾಡೋದು ಶಿಸ್ತು. CCTV ಆಫ್ ಆಗೈತಂದ್ರೆ ಹಂಗ ರಿವರ್ಸ್ ಅಲ್ವಾ? ಇವಾಗ ಪಾಸ್ಟ್ರು ದೇವ್ರು ಎಲ್ಲರಿಗೂ ಒಂದು CCTV ಹಾಕಿ ಒಂದು ರೂಮಲ್ಲಿ ಇಟ್ಟಿದ್ದಾರೆ ನಿಮ್ಮನ್ನ ಅನ್ಕೊಳ್ಳಿ, ಕ್ಯಾಮ್ರಾ ಹಾಕಿ. ಆ ಕ್ಯಾಮ್ರಾ ಆನ್ ಇದೆಯಪ್ಪ, ಕರೆಂಟ್ ಇದೆ ಅಂತ ರೆಕಾರ್ಡ್ ಆಗ್ತಾ ಇತ್ತು, ಎಲ್ಲ ನೋಡ್ತಾರೆ, ದೇವದೂತರು ನೋಡ್ತಾರಪ್ಪ, ಪಾಸ್ಟರ್ ನೋಡ್ತಾರೆ, ಎಲ್ಲಾರು ಸಭಿಕರೆಲ್ಲ ನೋಡ್ತಾರೆ ಅಂತ ಹೇಳೇ ಮಾಡ್ತೇವೆ. ಎಲ್ಲ ಶಿಸ್ತು. ಹೆಂಗೆ ಕುಂದ್ರೋದು, ನಿಂದ್ರೋದು, ಮಲ್ಗೋದು, ಮಾತಾಡೋದು, ನಡೆಯೋದು ಎಲ್ಲ ಹಂಗೆ ಕರೆಕ್ಟಾಗೆ ಮಾಡ್ತೇವೆ. ಕರೆಂಟ್ ಹೋಗ್ಬಿಡ್ತಪ್ಪ, 2 ದಿನ ಬರಲ್ಲ ಅಂತ ಹೆಂಗಿರುತ್ತೆ? ಆನ್ ಆಗಲ್ಲ, ಕ್ಯಾಮ್ರಾ ಆನ್ ಆಗಲ್ಲ ಅಂದ್ರೆ ಹೆಂಗೆ? ಮನಸ್ಸಿಗೆ ಬಂದಂಗೆ ನಡೀತೇವ್ರು ಅಲ್ವಾ? ಹಂಗೆ ತಾನೇ ಜೀವಿಸೋದು ಮನುಷ್ಯ. ಅದಕ್ಕೇನೆ ದೇವ್ರು ವಾಕ್ಯ ಹೇಳುತ್ತೆ, ಯಾವಾಗ್ಲೂ ನನ್ನನ್ನ ದೇವ್ರು ನೋಡ್ತಾನೆ, ದೇವದೂತರು ನೋಡ್ತಾರೆ. ನಮ್ ಕುರ್ತಾಗ ಏನ್ ಮಾಡ್ತದೆ ಅಂತೆ? ಗೋಡೆಗಳು ಸಾಕ್ಷಿ ಹೇಳುತ್ತೆ ಒಂದಿನ. ಅದರಿಂದ ನಾವೇನ್ ಮಾಡ್ಬೇಕು? ಆ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ದೇವ್ರು ಹೇಳಿರೋ ಮಾರ್ಗದಲ್ಲಿ ದೇವ್ರು ನನ್ನ ನೋಡ್ತಾನೆ, ನನ್ನ ಸುತ್ತಮುತ್ತಲು ಅನ್ನೋ ಭಾವನೆಯಿಂದ ನಾವು ಮುಂದೆ ಸಾಗ್ಬೇಕು. ನಮ್ಮ ಹತ್ರ ನಮ್ಮನ್ನ ನೋಡೋರು ಯಾರು ಇಲ್ಲ, ಕಣ್ಣಿಗೆ ಕಾಣಲ್ಲ ನಮ್ಮನ್ನ ನೋಡೋರು. ಆದ್ರೆ ನಾವೇನ್ ಮಾಡ್ಬೇಕು? ನನ್ನನ್ನು ನೋಡ್ತಾ ಇದ್ದಾರೆ, ದೇವ್ರು ನನ್ನ ನೋಡ್ತಾ ಇದ್ದಾರೆ ಅಂತಕ್ಕಂತ ಆ ಒಂದು ಭಕ್ತಿಯಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಪ್ರಯಾಣವನ್ನು ಮಾಡ್ಬೇಕು. ಅವಾಗ ಮಾತ್ರ ನಾವೇನ್ ಮಾಡಕ್ ಸಾಧ್ಯ? ದೇವ್ರಿಂದ ಏನ್ ಮಾಡ್ಬೇಕಂತ ಬಂದಿದ್ದೀರಿ? ದೇವ್ರಿಂದ ಏನ್ ಹೊಂದ್ಕೊಳಕ್ ಬಂದಿದ್ದೀರಿ ಇಲ್ಲಿ? ಆಶೀರ್ವಾದ. ಸಿಸ್ಟರ್ ಕರೆಕ್ಟ್ ಆಗಿ ಹೇಳಿದ್ರು. ನಾವೇನಕ್ಕೆ ಯೇಸು ಸ್ವಾಮಿ ನಂಬಿದೇವಪ್ಪ ಇವತ್ತಂದ್ರೆ ನಿತ್ಯ ಜೀವ ಪಡೆಯಕ್ಕೆ. ನಮಗ್ ರೋಗ ಸ್ವಸ್ಥ ಆಗ್ತತೆ ಅಂತ ಹೇಳಿ ಯೇಸು ಸ್ವಾಮಿ ನಂಬಿಲ್ಲ. ನಾನು ಶ್ರೀಮಂತನಾಗ್ತೇನೆ ಅಂತ ಹೇಳಿ ಯೇಸು ಸ್ವಾಮಿ ನಂಬಿಲ್ಲ. ನನಗೆ ಒಳ್ಳೆ ಹೆಸರು ಬರುತ್ತೆ, ಸನ್ಮಾನ ಬರುತ್ತೆ ಅಂತ ಹೇಳಿ ಯೇಸು ಸ್ವಾಮಿ ನಂಬಿಲ್ಲ. ನಾವ್ ಏನಕ್ಕೆ ಯೇಸು ಸ್ವಾಮಿ ನಂಬಿರೋದು ಇವತ್ತು? ನಿತ್ಯ ಜೀವ ಪಡೆಯೋದೇ ನಮ್ ಗುರಿ ಅಲ್ವಾ? ನಾವಿವತ್ತು ತಂದೆ ತಾಯಿನ ಬಿಟ್ಟು ಎಲ್ಲೋ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸೇವೆ ಮಾಡ್ತಾ ಇದ್ದೇವಪ್ಪ. ನಾವು ಎಲ್ಲರನ್ನು ಬಿಟ್ಟು ಎಲ್ಲಾ ಕಳ್ಕೊಂಡು ಎಲ್ಲಾ ಇದ್ರು ಎಲ್ಲಾ ಇಲ್ದೇ ಇರೋ ತರ ಇದೇವಪ್ಪ ನಾವ್ ಇವತ್ತಂದ್ರೆ. ಏನಕ್ಕೆ? ಯಾರಿಗೋಸ್ಕರ? ದೇವ್ರಿಗೋಸ್ಕರ. ಆಮೇಲೆ ಅದರ ಉದ್ದೇಶ ಏನು? ನಿತ್ಯ ಜೀವ ನಾನು ಹೊಂದ್ಬೇಕು, ಅನೇಕರು ನನ್ನ ಜೊತೆಗೆ ಬರ್ಬೇಕನ್ನೋ ಉದ್ದೇಶ ಅಲ್ವಾ? ಅದರಿಂದ ಆ ಒಂದು ಮನೋಭಾವನೆಯಿಂದ ನಾವು ಯಾವಾಗ್ಲೂ ಮುಂದೆ ಸಾಗ್ಬೇಕು. ಹಾಗೆ ನಮ್ಮ ಓಟ ಇರ್ಬೇಕು. ನಾನು 10ನೇ ವಯಸ್ಸಲ್ಲೇ ನಾನು ಓಟ ಆರಂಭ ಮಾಡಿದೆ. 10ನೇ ವಯಸ್ಸಲ್ಲಿ ಓಟ ಆರಂಭ ಮಾಡಿದೆ. ನಾನು ಹೇಳಿದ್ನಲ್ಲ 3 ಜನ ಬಂದು ಕುಂತ್ಕೊಂತ ಇದ್ವಿ ಅಂತ ಹೇಳಿ. ಅವತ್ ನಾನು ಹೆಂಗ್ ಬರ್ತಾ ಇದ್ದೆ ಅಂತಂದ್ರೆ, ಬಿಸ್ಲಳ್ಳಿಯಿಂದ, ನಮ್ಮೂರು ಬಿಸ್ಲಳ್ಳಿ, ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೆ ನಾನು. ಇವಾಗ್ನಷ್ಟು ಗಾಡಿಗಳು ಇರ್ತಾ ಇರ್ಲಿಲ್ಲ ಅವಾಗ ಸೈಕಲ್ ಅಲ್ಲೇ ಪಾಸ್ಟರ್ ನಾವು ಹಳ್ಳಿಗೆ ಹೋಗ್ತಾ ಇದ್ವಿ, ಅವ್ರ ಜೊತೆಗೆ ಹೋಗ್ತಾ ಇದ್ದೆ ನಾನು ಸಹ. ಆಗ ಬೆಳಿಗ್ಗೆನೆ ಏನ್ ಮಾಡ್ತಾ ಇದ್ದೆಪ್ಪ ಅಂದ್ರೆ, ಪ್ರಾರ್ಥನೆ 9 ಗಂಟೆಗೆ ಅಂದ್ರೆ ನಾನು 8 ಗಂಟೆಗೆ ಇವ್ರ ಮನೆಯಾಗ ಇರ್ತಾ ಇದ್ದೆ. ಯಾಕೆ? ಉತ್ಸಾಹ. ಏನಕ್ಕಾಗಿ? ದೇವ್ರಿಗೋಸ್ಕರವಾಗಿ ನಾನು ಹೋಗ್ಬೇಕು, ದೇವ್ರನ್ನ ಆರಾಧನೆ ಮಾಡ್ಬೇಕು, ಸೇವಕರು ಸಹವಾಸದಲ್ಲಿ ಇರ್ಬೇಕು, ಅನ್ಯೋನ್ಯತೆಯಲ್ಲಿ ಇರ್ಬೇಕು, ದೇವರಲ್ಲಿ ಬೆಳಿಬೇಕಂತ ಹೇಳಿ ಏನ್ ಮಾಡ್ತಾ ಇದ್ದೆಪ್ಪ ಅಂತಂದ್ರೆ, ಹಂಗೆ 10ನೇ ವಯಸ್ಸಲ್ಲಿ 7-8 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ನಮ್ಮ ಮನೆಯಿಂದ 8 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಅಷ್ಟು ದೂರ ನಡ್ಕೊಂಡ್ ಬರ್ತಾ ಇದ್ದೆ. ಒಂದೊಂದ್ಸರಿ ದುಡ್ಡು ಇರ್ತಾ ಇರ್ಲಿಲ್ಲ, ನಡ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ಪಾಸ್ಟರ್ ಈ ಕಡೆಯಿಂದ ಹೋಗ್ತಾ ಜೇಬ್ ಚೆಕ್ ಮಾಡ್ತಾ ಇದ್ರು ನನ್ನ, ಎಷ್ಟ್ ತಂದಿದ್ಯಾ ಅಂತಂದು. ಮುಟ್ಬಿಟ್ಟು ಏನ್ ಮಾಡ್ತಾ ಇದ್ರು? ಇತ್ತಪ್ಪ ಅಂದ್ರೆ ಸರಿ ಅಂತ ಇದ್ರು, ಇಲ್ಲ ಅಂದ್ರೆ ಮತ್ತೆ ಅವ್ರ ಜೇಬಲ್ಲಿ ಅವಾಗ 1 ರೂಪಾಯಿ ಇದ್ದದ್ ನನಗೆ ಚಾರ್ಜ್. ಬಿಸ್ಲಳ್ಳಿ ಇಲ್ಲಿಂದ 1 ರೂಪಾಯಿ ಚಾರ್ಜ್ ಇತ್ತು. ಅವಾಗ ಪಾಸ್ಟರ್ ಏನ್ ಮಾಡ್ತಾ ಇದ್ರು? ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಡ, ಆಟೋಕ್ಕ ಬಸ್ಗೆ ಹೋಗಂತ ಹೇಳಿ ಏನ್ ಮಾಡ್ತಿದ್ರು? ಒಂದ್ಸರಿ ಅವರು ಚೆಕ್ ಮಾಡ್ತಾ ಇದ್ರು ಯಾವಾಗ್ಲೂ ನಾನು ಬರುವಾಗ. ಅವಾಗ ಬಂದ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರು? ಈ ರೀತಿಯಾಗಿ ನಾನು ಸಹಾಯ ಮಾಡ್ತಾ ಅವ್ರ ದೇವ್ರ ವಾಕ್ಯದಲ್ಲಿ ಬೆಳೆಸಿದ್ರು. ಹಂಗೆ ಇವತ್ ನಾನು ನೀವು ಹೆಂಗ್ ಮಾಡ್ಬೇಕು? ಈ ತರ ಓಡ್ಬೇಕು.
ಹೆಂಗೆ ಪಾಸ್ಟರ್ ಓಡಿದಾರಲ್ಲ ಇಲ್ಲಿವರೆಗೆ, ಹಾಗೆ ದೇವ್ರು ನೋಡ್ತಾನೆ, ದೇವ್ರು ನಾನು ಏನ್ ಮಾಡಿದ್ರು ದೇವ್ರು ಪ್ರತಿಫಲ ಕೊಡ್ತಾನೆ ಅಂತಕ್ಕಂತ ಭಾವದಿಂದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಓಟ ಇರಬೇಕು. ಅನೇಕರು ಆರಾಧನೆಗೆ ಲೇಟ್ ಆಗಿ ಬರ್ತೀರಿ ನೀವು ಅಲ್ವಾ? ಲೇಟ್ ಆಗಿ ಬರಬಾರ್ದು, ಸಮಯಕ್ಕೆ ಸರಿಯಾಗಿ ದೇವ್ರ ಆರಾಧನೆಗೆ ಬರ್ಬೇಕು. ನಾನ್ ಫಸ್ಟ್ ಈ ಚರ್ಚ್ ವಿಶ್ವಾಸಿ ಆದಾಗ ಹೆಂಗ್ ಬರ್ತಾ ಇದ್ದೆ ಹಂಗ್ ಬರ್ಬೇಕು. ನೀವುನು ಮೊದ್ಲೇ ಬರ್ಬೇಕು ಎಲ್ಲರಿಗಿಂತ ಮುಂಚೆ. ಅಂದ್ರೆ ಏನಾಗ್ಬೇಕಪ್ಪ ಅಂದ್ರೆ ಆ ರೀತಿಯಾಗಿ ನಾವು ಓಡ್ಬೇಕು. ಕ್ರಿಸ್ತನಲ್ಲಿ ನಾವೇನ್ ಮಾಡ್ಬೇಕು, ಒಂದೇ ಹತ್ರ ನಿಂತಿರೋರು ಆಗ್ಬಾರ್ದು. ಒಂದೇ ಹತ್ರ ನಿಂತಿರೋ ನೀರ್ ಏನಾಗುತ್ತೆ, ಅದು ನಿಂತಿರೋ ನೀರೇನ್ ಬರುತ್ತೆ, ವಾಸನೆ ಬರುತ್ತೆ, ಅದು ತಿಳಿ ಆಗಲ್ಲ, ಶುದ್ಧ ಆಗಲ್ಲ ಅಲ್ವಾ? ಹಂಗೆ ಕ್ರಿಸ್ತನ ನಾವ್ ಏನ್ ಮಾಡ್ಬೇಕು, ಓಡ್ತಾನೆ ಇರ್ಬೇಕು. ಹರಿಯ ನೀರ್ ಎಷ್ಟು ಗಲೀಜಿದ್ರೆ ಏನಾಗುತ್ತದು, ಶುದ್ಧವಾಗುತ್ತೆ. ಹಾಗೆ ಕ್ರಿಸ್ತನಲ್ಲಿ ನಾವು ಓಡ್ಬೇಕು. ಹೆಂಗೆ, ಬೆಳಿಗ್ಗೆ ಎದ್ದ ತಕ್ಷಣನೇ ದೇವ್ರಿಗಾಗಿ ನಾವು ತವಕ, ಆ ತರ ನಾವು ಕ್ರಿಸ್ತನಲ್ಲಿ ಓಟನ್ ಮಾಡ್ಬೇಕು. ಮಾತ್ರವಲ್ಲ, ಎರಡನೇದಾಗಿ ಹೇಗೆ ನಾವು ಕ್ರಿಸ್ತಿಯ ಓಟ ಮಾಡ್ಬೇಕಂದ್ರೆ, ಎರಡನೇ ವಿಷಯ, ನಮಗೆ ಅಭ್ಯಂತರ ಮಾಡುವಂತ ಎಲ್ಲಾ ಭಾರವನ್ನು ತೆಗೆದಿಟ್ಟು ಓಡ್ಬೇಕು. ಹೆಂಗ ಯೇಸು ಸ್ವಾಮಿ ಓಡೋದಂತಂದ್ರೆ, ನಮಗೆ ಅಭ್ಯಂತರ ಪಡಿಸ್ತಕ್ಕಂತ ಎಲ್ಲಾ ಭಾರವನ್ನ ತೆಗೆದಿಟ್ಟು ಓಡ್ಬೇಕು. ಅಂದ್ರೆ ನಾವು ಯೇಸು ಸ್ವಾಮಿನ ಪ್ರೀತಿಸ್ಬೇಕು, ಆತನಿಗಾಗಿ ಜೀವಿಸ್ಬೇಕಪ್ಪ ಅಂದ್ರೆ ನಮಗೆ ಈ ಲೋಕ ಸುಮ್ನೆ ಬಿಡಲ್ಲ, ನಮ್ಗೆ ಈ ಸಮಾಜ ನಮ್ಮನ್ನ ಸುಮ್ನೆ ಬಿಡಲ್ಲ, ನಮ್ಮ ಮನೆಯವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಅಭ್ಯಂತರ ಬರುತ್ತೆ. ಇವಾಗ ನೀವು ದೇವ್ರ ಆರಾಧನೆಗೆ ಬರ್ತೀರಿ, ದೇವ್ರ ಪ್ರೀತಿಸ್ತೀರಿ ಅಂತಂದ್ರೆ ಏನ್ ಬರುತ್ತೆ, ಇದಕ್ಕೆ ಅಡ್ಡಿ ಮಾಡಿಸ್ಲಿಕ್ಕೆ ಅನೇಕ ಅಭ್ಯಂತರಗಳು ಬರುತ್ತೆ. ಆದಾಗ್ಯೂ ಸಹ ದೇವ್ರ ವಾಕ್ಯ ಹೇಳುತ್ತೆ, ನಮಗೆ ಅಭ್ಯಂತರ ಮಾಡುವಂತ ಎಲ್ಲಾ ಭಾರನ ಏನ್ ಮಾಡ್ಬೇಕು, ನಾವು ತೆಗೆದಿಟ್ಬಿಡ್ಬೇಕು. ತೆಗೆದಿಡೋದಂದ್ರೆ ಏನರ್ಥ, ಅವನ್ನ ಎಲ್ಲವನ್ನ ಬಿಟ್ಟು ಏನ್ ಮಾಡ್ಬೇಕು, ನಾವು ಕ್ರಿಸ್ತನಿಗಾಗಿ ನಾವು ಜೀವಿಸ್ಬೇಕು. ನಾನು ಬೈಬಲ್ ಕಾಲೇಜ್ಗೆ ಹೋಗುವಾಗ 2000 ಇಸ್ವಿಯಲ್ಲಿ ನಾನು ಬೈಬಲ್ ಕಾಲೇಜ್ಗೆ ಹೋದೆ ಮಂಗಳೂರಿಗೆ. ಆ ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಹೋಗಕ್ ನನಗೆ ದುಡ್ಡು ಇರ್ಲಿಲ್ಲ. ನಮ್ಗೆ 2 ತಾಯರಿ, ನಾನು ಒಬ್ನೇ ಮಗ. ಅದಕ್ಕೆ ನಮ್ಮ ಅಮ್ಮರಿಗೆ ನನ್ನ ಕಳ್ಸಕ್ ಇಷ್ಟ ಇರಲಿಲ್ಲ ಸೇವೆಗೆ. ನಾನ್ ಸೇವೆಗೆ ಹೋಗ್ಬೇಕಂತ ಹೇಳಿ ನಾನು ಅವರು ಬೇಡ ಅಂತ ಅವರು, ಅದಕ್ಕೆ ಅವ್ರು ದುಡ್ಡು ಕೊಟ್ಟಿಲ್ಲ ನಮ್ಮ ಮನೇಲಿ ಬೈಬಲ್ ಕಾಲೇಜ್ಗೆ ಹೋಗಕ್ಕೆ. ಯಾಕೆ, ಮಗ ಹೋಗ್ಬಿಡ್ತಾನೆ, ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾನೆ, ಇರಾಕ್ ಒಬ್ನೇ ಮಗ 2 ತಾಯರಿಂದ ಅಂತ ಹೇಳಿ ಅವ್ರಿಗೆ ಆ ತರ ಪ್ರೀತಿ. ನನಗ್ ದೇವ್ರ ಮೇಲೆ ಪ್ರೀತಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿ. ಒಬ್ಬನೇ ಮಗನ ಕಳಿಸಿ ಏನ್ ಮಾಡೋಣ ಅಂತಂದು ಅಲ್ವಾ? ಹಂಗೆ ಆ ತರ ಆದ್ರೂ ನಾನೇನ್ ಮಾಡ್ತಾ ಇದ್ರೆ, ಅವಾಗ ಮಂಡಕ್ಕಿ ಮಾರ್ತಾ ಇದ್ದೆ. ಅವಾಗ ಚಡ್ಡಿ ಹಾಕೊಂಡ್ಬಿಟ್ಟು ಮಂಡಕ್ಕಿ ಮಾರಕ್ ಹೋಗ್ತಾ ಇದ್ದೆ. ಹೈಸ್ಕೂಲ್ ಹೋಗಕ್ಕಿಂತ ಮುಂಚೆ, ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಂಡಕ್ಕಿ ಮಾರಿ ಅದ್ರಲ್ಲೇ ದುಡ್ಡು ಸೇರ್ಸಿಟ್ಕೊಂಡಿದ್ದೆ. ಒಂದು ಸೈಕಲ್ ತಗೊಂಡಿದ್ದೆ. ಆ ಸೈಕಲ್ ಮಾರ್ಬಿಟ್ಟು ಏನ್ ಮಾಡ್ದಪ್ಪ ಅಂದ್ರೆ, ನಾನು ಬೈಬಲ್ ಕಾಲೇಜ್ಗೆ ಹೋದೆ ದೇವ್ರ ವಾಕ್ಯ ಕಲಿಯಕ್ಕೆ. ಅಂದ್ರೆ ನಾವು ದೇವ್ರಿಗಾಗಿ ಓಡ್ಬೇಕಪ್ಪ ಅಂದ್ರೆ ಎಲ್ಲಾ ತಡೆ ಬಂತು. ನಮ್ಮ ಮನೆಯಿಂದ ತಡೆ ಬಂತು, ಬೇರೆ ಎಲ್ಲ ಅನೇಕ ವಿಚಾರವಾಗಿ ತಡೆಗಳು ಬಂತು. ಆದ್ರೆ ಏನ್ ಮಾಡಿಲ್ಲ ನಾನು, ಆ ಎಲ್ಲಾ ತಡೆಗೆ ಇದನ್ ಮಾಡ್ಕೊಂಡು ಇಲ್ಲೇ ಇದ್ದಿದ್ರೆ ಇವತ್ತು ನಾನೇನಾಗ್ತಾ ಇರ್ಲಿಲ್ಲಪ್ಪ ಅಂತಂದ್ರೆ, ಅನೇಕರನ್ನ ದೇವ್ರ ವಿಷಯದಲ್ಲಿ ಬೆಳೆಸಕ್ ಆಗ್ತಾ ಇರಲಿಲ್ಲ, ಅನೇಕರಿಗೆ ನಾನು ಸಾಕ್ಷಿ ಹೇಳಕ್ ಆಗ್ತಾ ಇರಲಿಲ್ಲ, ಅನೇಕರಿಗೆ ದೇವ್ರ ವಾಕ್ಯ ಸುವಾರ್ತೆನ ಸಾರಕ್ ಆಗ್ತಾ ಇರಲಿಲ್ಲ, ಅನೇಕರಿಗೆ ನಿತ್ಯ ಜೀವದ ಬಗ್ಗೆ ನಾನು ತಿಳ್ಸಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗೆ ನನಗೆ ಅನೇಕ ಅಭ್ಯಂತರ ಬಂತು ದೇವ್ರ ವಾಕ್ಯ ಕಲಿಯಕ್ ಹೋಗಕ್ಕೆ, ಬೈಬಲ್ ಕಾಲೇಜ್ಗೆ ಹೋಗಕ್ಕೆ, ಸೇವೆ ಮಾಡಕ್ ಹೋಗಕ್ಕೆ. ಅವು ಅಭ್ಯಂತರಗಳು ಬಂತು ಅಂತ ಹೇಳಿ ನಾನೇನ್ ಮಾಡಿ ಇಲ್ಲೇ ಇದ್ಬಿಡೋದ್ರು, ನಿಂತ್ ಬಿಡೋದು ಏನಾಗ್ತಾ ಇತ್ತು, ನನ್ನ ಓಟ ಮುಂದೆ ಹೋಗ್ತಾ ಇದ್ನ ನಾನು, ಆಗ್ತಾ ಇರ್ಲಿಲ್ಲ. ಆ ರೀತಿಯಾಗಿ ನಾನು ಮುಂದೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಒಂದ್ ವೇಳೆ ಹಂಗೆ ಇದ್ದಿದ್ರೆ ನಾನು ಇವತ್ತು ಇಲ್ಲಿ ಹಿಂಗೆ ನಿಂತ್ಕೊಂಡು ನಿಮ್ಮ ಹತ್ರ ದೇವ್ರ ವಾಕ್ಯ ಹೇಳ್ತಾ ಇರ್ಲಿಲ್ಲ. ನನಗೆ ಅಭ್ಯಂತರ ಮಾಡುವಂತ ಆ ಒಂದು ಭಾರನೇ ನಾನು ತೆಗೆದಿಡ್ದಂಗೆ ನಾನು ಮುಂದೆ ಹೋಗಿಲ್ಲ, ದೇವ್ರ ವಾಕ್ಯ ಕಲಿಯಕ್ ಹೋಗಿಲ್ಲ, ಬೈಬಲ್ ಕಾಲೇಜ್ಗೆ ಹೋಗಿಲ್ಲ, ಸೇವೆಗೆ ಹೋಗಿಲ್ಲ. ಈ ತರ ಅಭ್ಯಂತರ ಎಲ್ಲ ಐತೆ, ಮನೇಲಿ ಬೇಡ ಅಂತಾರೆ. ಪಾಸ್ಟ್ರು ಒಂದ್ ರೀತಿ ಅವಾಗ ನನಗೆ ಸೇವೆ ಕಳ್ಸಕ್ ಅವ್ರಿಗೂ ಮನಸ್ಸಿಲ್ಲ. 2 ತಾಯನಿಗೆ ಒಬ್ಬನೇ ಮಗ, ಇವನ್ ಕಳಿಸ್ತೆ ಅಂದ್ರೆ ಅವ್ರ ಅಮ್ಮರ್ ಏನ್ ಮಾಡ್ತಾರೆ, ನನಗೆ ತಗಂತಾರೆ, ಮಳೆನೆ ಕುಕ್ತಾರೆ ಅಂತ ಹೇಳಿ ಅವ್ರಿಗೆ ಒಂಥರ ಭಯ. ಇರಾಕ್ ಒಬ್ಬನ ಮಗ ಇದ್ದಾನೆ, ಇವನ್ಗೆ ಎನ್ಕರೇಜ್ ಮಾಡಿ ಕಳಿಸ್ಬಿಟ್ರೆ ಅವ್ರು ಎಲ್ಲಿ ನನಗೆ ನಿಷ್ಠುರ ಆಗ್ಬಿಡ್ತಾರೋ, ಅವ್ರೇನ್ ಬೇಜಾರ್ ಮಾಡ್ಕೊಂತಾರೋ, ಅವ್ರು ನೋವು ಪಡ್ತಾರೆ ಅಂತ ಹೇಳಿ ಅವ್ರಿಗೇನು ಒಂಥರ, ಇವ್ರು ಒಂಥರ ತಾಯಿ ಅಲ್ವಾ ನನಗೆ, ಇವ್ರು ಒಂಥರ ತಾಯಿನೇ. ಅವಾಗ ಅವ್ರು ಅಡ್ಡಿ ಮಾಡಿದ್ರು, ಇವ್ರು ಅಡ್ಡಿ ಮಾಡ್ಲಿಲ್ಲ. ಆದ್ರೆ ಇವ್ರೇನ್ ಮಾಡಿಲ್ಲ, ನನಗೆ ಹೋಗಕ್ಕೆ ನನಗೆ ಅಷ್ಟೊಂದು ಏನ್ ಮಾಡ್ಲಿಲ್ಲ ಅಂದ್ರೆ ಎನ್ಕರೇಜ್ ಮಾಡ್ಲಿಲ್ಲ ಸೇವೆ ಕಳ್ಸಕ್ಕೆ. ಯಾಕೆ, ಅವರು ತಾಯಿ ಅಲ್ವಾ, ಮಗ ಇಲ್ಲೇ ಇರ್ಲಿ, ಸಭೆಯಲ್ಲೇ ಇರ್ಲಿ, ಸಭೆ ಇಲ್ಲೇ ಸೇವೆ ಮಾಡ್ಲಿ ಅಂತ ಇವ್ರು ಮನ್ಸು. ಅದಕ್ಕೆ ಇವ್ರಿಗೆ ಹಾಗೆ ಇದ್ರು. ಆದ್ರೆ ಇವೆಲ್ಲವನ್ನ ಬಿಟ್ಟು ನಾನೇನ್ ಮಾಡಿದೆ, ಮುಂದೆ ಹೋದೆ. ಇವತ್ತು ಸೇವೆಯಲ್ಲಿ ಇರ್ಲಿಕ್ಕಾಯ್ತು. ಒಂದ್ ವೇಳೆ ಇಲ್ಲೇ ಇದ್ದಿದ್ರೆ ನಾನು ಇವತ್ತು ಹೀಗಿರ್ತಾ ಇರ್ಲಿಲ್ಲ ನಾನು. ಯಾಕಂತಂದ್ರೆ ನನ್ ಜೊತೆ ದೀಕ್ಷಾಸ್ಥಾನ ತಗೊಂಡವ್ರು, ನಮ್ ಜೊತೆಗೆ ಆರಾಧನೆಗೆ ಬಂದವರು ಇಲ್ಲಿ ಒಂದೇ ಫ್ಯಾಮಿಲಿ ಇರೋದು. ಇವತ್ತು ಪ್ರೇಮಕ್ಕರ್ದು
ಒಂದೇ ಫ್ಯಾಮಿಲಿ. ಬೇರೆ ಯಾರಿದ್ದಾರೆ ಫಸ್ಟ್ ಇವಾಗ? 3 ಕುಟುಂಬ ಅಷ್ಟೇನೆ. ಈ 3 ಕುಟುಂಬ ಇವತ್ತು ಕ್ರಿಸ್ತನಲ್ಲಿ ಉಳಿದಿದ್ದಾರೆ. ನಾನು ಇಲ್ಲೇ ಇದ್ದೆ ಅಂದಿದ್ರೆ ಉಳಿತಾ ಇದ್ನಲ್ಲೋ ಗೊತ್ತಿಲ್ಲ. ನಾನು ಇಲ್ಲೇನೆ ಇದ್ದಿದ್ರೆ ಉಳಿತಾ ಇದ್ನಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಯೌವನಸ್ಥ ಮಕ್ಕಳು ಆರಂಭದಲ್ಲಿ ಬರ್ತಾ ಇದ್ರು ಆರಾಧನೆಗೆ, ಇಲ್ಲಿ ದೇವ್ರಿಗೆ ಬರ್ತಾ ಇದ್ರು, ಬೈದಲ್ಲಿ ಭಕ್ತಿಯಲ್ಲಿ ಎಲ್ಲಾ ಇದ್ರು. ಇವತ್ತು ಅವ್ರು ಇಲ್ಲ, ಸಭೆಯಲ್ಲಿ ಇಲ್ಲ, ಅವ್ರು ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲ, ಅವ್ರು ಹಿಂದೆ ಹೋಗ್ಬಿಟ್ಟಿದ್ದಾರೆ, ಲೋಕದವ್ರು ಆಗ್ಬಿಟ್ಟಿದ್ದಾರೆ. ಕೆಲವ್ರು ದೇವ್ರನ್ನೇ ಬಿಟ್ಬಿಟ್ಟಿದ್ದಾರೆ. ಅವ್ರ ಆರಾಧನೆಗೆ ಬರೋದು ಹೋಗ್ಲಿ, ಅವ್ರ ದೇವರಲ್ಲಿಯೂ ಇಲ್ಲ, ಅನ್ಯರ ತರನೇ ಅವ್ರ ಜೀವಿತ ಆಗಿದೆ. ಇವತ್ತು ನನಗೆ ಅಭ್ಯಂತರ ಮಾಡುವಂತ ಈ ವಿಷಯಗಳನ್ನ ನಾನ್ ತೆಗೆದಿಟ್ಟು ಮುಂದೆ ಓಡಿಲ್ಲ ಅಂದ್ರೆ ಇವತ್ತು ದೇವರ ಸೇವಕನಾಗಿ ನಿಲ್ತಾ ಇರ್ಲಿಲ್ಲ. ಯಾವ ಕುಡುಕ್ನಾಗ್ತಿದ್ನೋ, ಯಾವ ತರ ವ್ಯಕ್ತಿ ಆಗ್ತಾ ಇದ್ನೋ ಗೊತ್ತಿಲ್ಲ. ನಮ್ಮೂರಲ್ಲಿ ಇವಾಗ್ಲೂ ಹೇಳ್ತಾರೆ, ನೀನು ಹೋಗಿದ್ದೆ ಬೆಸ್ಟ್ ಆಯ್ತು ಇಲ್ಲಿಂದ ಅಂತ. ನೀನು ಊರ್ ಬಿಟ್ಟದ್ ಬಹಳ ಒಳ್ಳೆ ಕೆಲಸ ಮಾಡಿ ನೋಡಿ ನೀನಂತಾರ. ಊರ್ ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದಿ, ಇಲ್ಲಿದ್ರೆ ನೀನ್ ಬಿಡು ಹಾಳಾಗಿ ಹೋಗ್ತಿದ್ ನೀನು ಅಂತಾರೆ. ಇಲ್ಲಿದ್ರೆ ಹಾಳಾಗಿ ಹೋಗ್ತಿದ್ದಿ. ಯಾಕಂತಂದ್ರೆ ಎಲ್ಲ ಕೆಟ್ಟ ಹುಡುಗ್ರೆ, ಎಲ್ಲಾ ದುಷ್ಟ್ರೆ. ಆ ದುಷ್ಟ್ರ ಜೊತೆ ಸೇರಿ ನೀನು ದುಷ್ಟ ಆಗಿ ಇಷ್ಟೊತ್ತಿಗೆ ಇರ್ತಿದ್ದೆ, ಟಿಕೆಟ್ ತಗಂತ ಇದ್ದೆ, ಗೊತ್ತಿಲ್ಲ, ಹೋಗಿದ್ದ ಒಳ್ಳೇದಂತ ಹೇಳ್ತಾರೆ ನಮಗೆ. ಅನೇಕ ಸ್ನೇಹಿತರು ಊರಲ್ಲಿ ಅನೇಕರು ಹೇಳ್ತಾರೆ ಇವಾಗ್ಲು, ನೀನು ಇಲ್ಲಿಂದ ಕಾಲ್ ಕಿತ್ತದ್ ಬಹಳ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಹಂಗೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಬಂದ ಮೇಲೆ, ಯೇಸು ಸ್ವಾಮಿನ ತಿಳ್ಕೊಂಡ ಮೇಲೆ ನಮಗೆ ಎಲ್ಲದಕ್ಕೂ ಅಡ್ಡಿ ಬರುತ್ತೆ, ಅಭ್ಯಂತರಗಳು ಬರುತ್ತೆ. ನೀನ್ ಅದ್ ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಹಂಗ್ ಮಾಡು, ಹಿಂಗ್ ಮಾಡು ಅಂತ ಹೇಳಿ. ಆದ್ರೆ ನಾವೇನ್ ಮಾಡ್ಬೇಕು? ಅವೆಲ್ಲವನ್ನು ಬದಿಗಿಟ್ಟು ಏನ್ ಮಾಡ್ಬೇಕಂತೆ? ಹೋಗ್ಬೇಕು. ದೇವ್ರ ಮಹಿಮೆಗಾಗಿ ನಾವು ಹೋಗ್ಬೇಕು. ಅವಾಗ್ಲೇ ಏನಾಗ್ತದೆ? ನಾವು ಗುರಿ ಮುಟ್ಟಕ್ ಆಗುತ್ತೆ. ನಮ್ ಗುರಿ ಏನು? ನಮ್ ಗುರಿ ಏನು? ನಿತ್ಯ ಜೀವ, ಪರಲೋಕ ರಾಜ್ಯ. ನಮ್ಮ ಗುರಿ, ನಮ್ಮ ಓಟದ ಈ ಗುರಿ ಏನು? ನಿತ್ಯ ಜೀವ. ನಾವು ನಿತ್ಯ ಜೀವ ಹೊಂದ್ಕೋಬೇಕು, ಅನೇಕರಿಗೆ ನಿತ್ಯ ಜೀವವನ್ನ ಉಂಟು ಮಾಡಬೇಕು, ನಿತ್ಯ ಜೀವದ ಕುರಿತಾಗಿ ತಿಳಿಸ್ಬೇಕು. ಹಾಗೆ ಯೇಸು ಸ್ವಾಮಿ ನಂಬಿದ ಮೇಲೆ ಏನ್ ಮಾಡ್ಬೇಕು? ನಾವು ಓಡ್ಬೇಕು. ಗಲಾತ್ಯ 1ನೇ ಅಧ್ಯಾಯ ವಚನ 15-16 ಈ ರೀತಿಯಾಗಿ ಹೇಳ್ತಾ ಇದೆ. ಯಾರಾದ್ರೂ ಒಬ್ರು ಓದಿ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ. ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ವಚನ 15-16 ಮುಂದುವರಿಸಿ, ನಾನು ಏನ್ ಮಾಡಿದೆ? ಯಾವಾಗ ದೇವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ? ತಾಯಿ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ದೇವರು ಕರೆದನು ಅಂತ ಹೇಳಿ ಅಲ್ವಾ. ಇವತ್ತು ನನ್ನನ್ನು ಯಾವಾಗ ಕರೆದಿದ್ದಾನೆ ಯೇಸು ಸ್ವಾಮಿ? ನನ್ನನ್ನು ಯಾವಾಗ ನೋಡಿದ್ದಾರೆ? ತಾಯಿ ಗರ್ಭದಲ್ಲಿರುವಾಗ. ಅದಕ್ಕಿಂತ ಹಿಂದೆ ಹೋದ್ರೆ ಎಫೆಸ ಪತ್ರಿಕೆಯಲ್ಲಿ ಹೇಳುತ್ತೆ, ದೇವ್ರು ನಮ್ಮನ್ನು ಯಾವಾಗ ಆಯ್ಕೆ ಮಾಡ್ಕೊಂಡಿದ್ದಾನಂತೆ? ಜಗತ್ತುತ್ಪತ್ತಿಗಿಂತ ಮುಂಚೆ. ಎಲ್ಲಿ ಹೇಳೋದದು? ಯಾವ ವಾಕ್ಯದಲ್ಲಿ ಹೇಳುತ್ತೆ? ಯಾವ ಪುಸ್ತಕದಲ್ಲಿ? ನಮ್ಮ ಜಗತ್ತುತ್ಪತ್ತಿಗಿಂತ ಮುಂಚೆ ಆರಿಸಿದಾನೆ ಅಂತ ಹೇಳಿ. ಪಿಂಡವಾಗಿರುವಾಗ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಕೀರ್ತನೆ ಭಾಗದಲ್ಲಿ ಹೇಳುತ್ತೆ. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮ್ಮ ದೇವ್ರು ಯಾವಾಗ ಮಾಡಿದಾನೆ? ಈ ಜಗತ್ತನ್ನು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ. ದಾವೀದ ಹೇಳ್ತಾನೆ, ನಿನ್ನ ಕಣ್ಣು ನನ್ನ ಮರೆಯಾಗಿರ್ಲಿಲ್ಲ, ನಾನು ಇನ್ನೂ ಭೂಗರ್ಭದಲ್ಲಿ ರಚಿಸಲ್ಪಡ್ತಾ ಇದ್ದಾಗಲೇ ನಿನ್ನನ್ನೇ ನೋಡ್ದಿ ಅಂತ ಹೇಳಿ ದಾವೀದನು ಕೀರ್ತನೆಯಲ್ಲಿ ಹೇಳ್ತಾನೆ. ಹಾಗೆ ದೇವ್ರು ಅವತ್ತು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾನೆ? ನಮಗೆ ಅಭ್ಯಂತರ ಪಡಿಸುವಂತ ಎಲ್ಲಾ ಸಂಗತಿಗಳನ್ನ ಬದಿಗಿಟ್ಟು ಏನ್ ಮಾಡ್ಬೇಕಾಗಿದೆ? ನಾವು ಕ್ರಿಸ್ತನಿಗೋಸ್ಕರ ಓಡಕ್ಕೆ, ಮುಂದೆ ಸಾಗಕ್ಕೆ ದೇವ್ರು ನಮ್ಮನ್ನ ಏನ್ ಮಾಡಿದಾನೆ ಅಂತಂದ್ರೆ ಕರೆದಿದ್ದಾನೆ. ಅದರಿಂದ ನಮಗೆ ಬರುವಂತ ಎಲ್ಲ ಅಭ್ಯಂತರಗಳನ್ನ ಏನ್ ಮಾಡ್ಬೇಕಂದ್ರೆ ತೆಗೆದಿಟ್ಟು ನಾವು ಹೋಗ್ಬೇಕು. ಅವಾಗಲೇ ನಾವು ನಿತ್ಯ ಜೀವ ಹೊಂದಕ್ಕೆ ಸಾಧ್ಯ. ಎಲ್ಲ ಅಭ್ಯಂತರ ಮಾಡ್ತಾರೆ, ಸಮಾಜದ ಅಭ್ಯಂತರ ಮಾಡ್ತಾರೆ, ಅಕ್ಕಪಕ್ಕದವ್ರು ಆಡ್ಕೊಂತಾರೆ, ನಮ್ಮ ಬಂಧುಗಳು ಆಡ್ಕೊಂತಾರೆ, ಯೇಸು ಸ್ವಾಮಿಗೆ ಹೋದ್ರೆ, ಚರ್ಚ್ಗೆ ಹೋದ್ರೆ ಅಂತ ಹೇಳಿ ನಾವು ಅಲ್ಲೇ ಮನೆಯಲ್ಲೇ ಕುಂತ್ಕೊಂಡ್ರೆ ಏನಾಗ್ತೇವೆ? ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ ಅಷ್ಟೇ. ನಮಗೆ ಅಭ್ಯಂತರ ಮಾಡ್ತಾರೆ. ಯಾರು ಮಾಡ್ತಾರೆ? ಫಸ್ಟ್ ನಮ್ಮ ಮನೆಯಿಂದನೇ ಅಭ್ಯಂತರ. ಫಸ್ಟ್ ನಮ್ಮ ಮನೆಯಿಂದ ಅಭ್ಯಂತರ ಸ್ಟಾರ್ಟ್ ಆಗುತ್ತೆ. ಚರ್ಚ್ಗೆ ಹೋಗ್ಬೇಡ ಅಂತ ನಮ್ಮ ಸಮಾಜದವರಿಂದ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಂಧುಗಳಿಂದ ಸ್ಟಾರ್ಟ್ ಆಗುತ್ತೆ. ಹಂಗೆ ಎಲ್ಲರೂ ಅಭ್ಯಂತರ ಮಾಡ್ತಾರೆ. ಏನಕ್ಕೆ? ನೀನು ಕ್ರಿಶ್ಚಿಯನ್ಗೆ ಹೋಗ್ಬೇಡಪ್ಪ ಅಂತ ಹೇಳಿ. ಆದ್ರೆ ನಾವು ಅಭ್ಯಂತರ ಪಡಿಸ್ತಾರೆ ಅಂತೇಳಿ ಹಾಗೆ ಇದ್ಬಿಟ್ರೆ ಏನಾಗ್ತದೆ? ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ ಅಲ್ವಾ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳಿ. ಅದರಿಂದ ಈ ಮಾರ್ಗ ಆಗಿರ್ತಕ್ಕಂಥ ಬಿಟ್ಟು, ಸತ್ಯ ಆಗಿರೋನ್ ಬಿಟ್ಟು, ಜೀವ ಆಗಿರೋನ್ ಬಿಟ್ಟು ನಾವು ಮನೆಯಲ್ಲೇ ಕುಂತು ಸಂಬಂಧಿಕರಿಗೋ, ತಂದೆ ತಾಯಿಗೋ, ಕುಟುಂಬದವ್ರಿಗೋ ಹೆದರ್ಕೊಂಡು ಇವ್ರು ಅಭ್ಯಂತರ ಮಾಡ್ತಾರೆ, ಯಾಕಪ್ಪ ನನಗೆ ಇದೆಲ್ಲ ಅಂತ ಹೇಳ್ಬಿಟ್ರೆ ಏನಾಗ್ತದೆ? ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ. ಅದರಿಂದ ಇವೆಲ್ಲವನ್ನ ಬಿಟ್ಟು ನಾವು ಮುಂದೆ ಸಾಗಬೇಕು. ಹಾಗೆ ಮುಂದುವರ್ಸಿ ನೋಡ್ತಾ ಇದ್ದೇವೆ ಅಲ್ಲಿ 3ನೇದಾಗಿ
ಹತ್ತಿಕೊಳ್ಳುವ ಎಲ್ಲಾ ಪಾಪವನ್ನು ಸಹ ತೆಗೆದಿಟ್ಟು ಓಡಬೇಕು. ಹೆಂಗ್ ಓಡಬೇಕು? ನಮ್ಮ ಕ್ರಿಸ್ತಿಯ ಓಟ ಹೆಂಗಿರ್ಬೇಕು? ಮೊದಲು ನಮ್ಮ ಸುತ್ತಲೂ ಮೇಘದೋಪಾದಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಓಡಬೇಕು. ಎರಡನೇದು, ನಮಗೆ ಅಭ್ಯಂತರ ಮಾಡುವ ಎಲ್ಲಾ ವಿಷಯಗಳನ್ನ, ಸಂಗತಿಗಳನ್ನ ಬದಿಗಿಟ್ಟು ಓಡಬೇಕು. ಮೂರನೇದಾಗ ಹೆಂಗ್ ಓಡ್ಬೇಕಪ್ಪ ಅಂದ್ರೆ, ಹತ್ತಿಕೊಳ್ಳುವ ಎಲ್ಲಾ ಪಾಪವನ್ನು ತೆಗೆದಿಟ್ಟು ಓಡಬೇಕು. ಇವಾಗ ಇಷ್ಟ ತನಕ ನಾವು ಹೊರಗಿಂದ ಹೇಳಿದೀವೋ, ಒಳಗಿನ ವಿಷಯ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡುತ್ತೆ. ಹೆಂಗ್ ಕ್ರಿಸ್ತಿಯ ಓಟ ಇರ್ಬೇಕಪ್ಪ ಅಂದ್ರೆ, ನಮಗೆ ಪಾಪ ಹತ್ಕೊಳ್ಳುತ್ತೆ. ಯೇಸು ಸ್ವಾಮಿ ನಂಬಿದ ತಕ್ಷಣ, ನಾನ್ ಪಾಸ್ಟರ್ ಆದ ತಕ್ಷಣ ಏನಾಗಿಲ್ಲ, ನಾನ್ ದೇವದೂತ ಆಗಿಲ್ಲ, ನಾನ್ ದೇವ್ರಾಗಿಲ್ಲ, ನೀವು ದೇವ್ರಾಗಿಲ್ಲ. ಯೇಸು ಸ್ವಾಮಿ ನಂಬಿದ ತಕ್ಷಣನೇ ನಾವು ಪೂರ್ತಿ ಮಾರ್ಪಾಡಾಗಿಲ್ಲ. ನಾವು ಇನ್ನು ದಿನೇ ದಿನೇ ಏನಾಗ್ತಾ ಇದ್ದೇವೆ? ನಾವು ಮಾರ್ಪಾಡಾಗ್ತಾ ಇದ್ದೇವೆ. ದಿನೇ ದಿನೇ ಹೊಸಬ್ರು ಆಗ್ತಾ ಇದ್ದೇವೆ ಅಲ್ವಾ? 2 ಕೊರಿಂಥ 5:17 ಹೇಳುತ್ತೆ, ಹೀಗಿರ್ಲಾಗ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ ಇದು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತು. ನೂತನ ಆಗಿದೆ, ಮತ್ತೆ ಡೈಲಿ ಆಗ್ತಾ ಇದೆ ಅಲ್ವಾ? ಇವಾಗ ಶರ್ಟ್ ನಿನ್ನೆ ಹಾಕೊಂಡಿದ್ದು ಇವತ್ತು ಹಾಕೊಂಡಿಲ್ಲ. ನಾವು ಯಾಕೆ ಹಾಕೊಂಡಿಲ್ಲ? ಕೊಳೆ ಆಗಿದೆ ಅಲ್ವಾ? ಮತ್ ಇವತ್ತು ಹಾಕೊಂಡಿರೋ ಮತ್ ನಾಳೆ ಹಾಕೊಳ್ಳಲ್ಲ, ಕೊಳೆ ಆಗಿರುತ್ತೆ ಅಲ್ವಾ? ಹಾಗೇನೆ ಈ ಲೋಕ ಪಾಪದಿಂದ ತುಂಬಿರ್ತಕ್ಕಂಥದ್ದು, ಸೈತಾನನ ಸಿಂಹಾಸನ ಇರ್ತಕ್ಕಂಥ ಸ್ಥಳ ಇದು ಭೂಲೋಕ. ಅದರಿಂದ ನಾವು ಕ್ರಿಸ್ತನ ಮಕ್ಕಳಾದ್ರೂ ಸಹ ಏನಾಗ್ತದಪ್ಪ ಅಂತಂದ್ರೆ, ಈ ಸೈತಾನನ ಪ್ರಭಾವ ಇರ್ತಕ್ಕಂಥ ಈ ಲೋಕದಲ್ಲಿ ನಾವಿರೋದ್ರಿಂದ ಅನುದಿನವೂ ಏನ್ ಮಾಡುತ್ತೆ? ನಮಗೆ ಪಾಪ ಬಂದು ನಮಗೆ ಬಟ್ಟೆಗೆ ಹೆಂಗ ಧೂಳು ಕೊಳೆ ಕುಂತ್ಕೊಳ್ಳುತ್ತೋ, ಆಟೋ ಬಸ್ ಅಥವಾ ಹೆಂಗ್ ಗಲೀಜ್ ಆಗ್ತಾವ ನಮ್ ಬಟ್ಟೆ, ಹಂಗೆ ಈ ಲೋಕದ ಪ್ರಯಾಣದಲ್ಲಿ ನಮಗೆ ಕ್ರಿಸ್ತಿಯ ಓಟದಲ್ಲಿ ಏನ್ ಮಾಡುತ್ತೆ? ಅನೇಕ ಪಾಪಗಳು ಏನ್ ಮಾಡ್ತದೆ ಅಂತಂದ್ರೆ, ನಮ್ಮನ್ನೇ ಅಂಟ್ಕೊಳಕ್ ಬರುತ್ತೆ, ಅಂಟುತ್ತೆ. ಆದ್ರೆ ನಾವೇನ್ ಮಾಡಬಾರ್ದು? ಅವನ್ನೆಲ್ಲ ತೆಗೆದಿಡ್ಬೇಕು. ಕೊಳಕನ್ನೆಲ್ಲ ತೆಗೆದಿಟ್ಟೇ ಮಾಡ್ಬೇಕು. ಹೆಂಗ್ ಬಟ್ಟೆ ಗಲೀಜಾಗಿರೋದ್ ಬಿಟ್ಟು ಹೊಸ ಬಟ್ಟೆ ಹಾಕಂತವಲ್ಲ, ಹಂಗೆ ಪ್ರತಿದಿನ ನಾವೇನ್ ಮಾಡ್ಬೇಕು? ನೂತನ ಭಾವನ ಹೊಂದ್ಕೋಬೇಕು. ಕ್ರಿಸ್ತ ಯೇಸುನಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕಪ್ಪ? ಹೆಂಗೆ ಓಟ ಓಡ್ಬೇಕು? ಕ್ರಿಸ್ತಿಯ ಓಟ ಅಂದ್ರೆ ಪ್ರತಿದಿನ ಹೊಸಬನಾಗ್ಬೇಕು. ನಾನು ನಿನ್ನೆ ಇದ್ದಂಗೆ ಇವತ್ತಿರಬಾರ್ದು, ಇವತ್ತಿದ್ದಂಗೆ ನಾಳೆ ಇರಬಾರ್ದು. ಯಾವ ವಿಷಯದಲ್ಲಿ? ಆತ್ಮಿಕ ವಿಷಯಗಳಲ್ಲಿ ನಾವು ದಿನೇ ದಿನ ಏನಾಗಬೇಕು? ಹೊಸಬ್ರಾಗ್ಬೇಕು. ದಿನೇ ದಿನೇ ನೂತನ ಆಗ್ಬೇಕು, ಹೊಸ ಮನುಷ್ಯ ಆಗ್ಬೇಕು. ಡೈಲಿ ಒಂದಿನ ಯಾವತ್ತೋ ದೀಕ್ಷಾಸ್ಥಾನ ತಗೊಂಡು ಪಶ್ಚಾತ್ತಾಪ ಪಟ್ಟಿ ಇನ್ನು ಮುಗೀತು, ನಿನಗೆ ಪರಲೋಕದಲ್ಲಿ ಸೀಟ್ ಫಿಕ್ಸ್ ಆಗೈತೆ ಅಂತ ಹೇಳಿ ಅನ್ಕೋಬೇಡ್ರಿ. ದೀಕ್ಷಾಸ್ಥಾನ ತಗೊಂಡ ತಕ್ಷಣನೇ, ಕರ್ತನ ಭೋಜನ ತಗೊಂಡ ತಕ್ಷಣನೇ ಸ್ವರ್ಗ ಸಿಕ್ಕಲ್ಲ. ಪ್ರತಿದಿನ ಮಾರ್ಪಡೋರಿಗೆ ಮಾತ್ರ ಸ್ವರ್ಗ, ಪ್ರತಿದಿನ ರಕ್ಷಣೆ ಹೊಂದೋರಿಗೆ ಮಾತ್ರ ಸ್ವರ್ಗ. ಇಲ್ಲ ಅಂತಂದ್ರೆ ಸ್ವರ್ಗ ಇಲ್ಲ, ಏನು ಇಲ್ಲ, ನಿತ್ಯ ನಾಶನನೇ. ಅದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಹೆಂಗ್ ಓಡ್ಬೇಕು? ನಾವು ಹತ್ತಿಕೊಳ್ಳುವ ಎಲ್ಲಾ ಪಾಪನ ತೆಗೆದಿಟ್ಟು ಓಡ್ಬೇಕು ನಾವು. ಇಲ್ಲ ಅಂದ್ರೆ ಏನಾಗ್ತದೆ? ನಾವು ಯೇಸು ಸ್ವಾಮಿ ಬಳಿಗೆ ಬಂದದ್ದು ವ್ಯರ್ಥ, ನಾವು ಎಲ್ಲಾ ತ್ಯಾಗ ಮಾಡಿದ್ದು ವ್ಯರ್ಥ ಆಗುತ್ತೆ. ಈಗೆಲ್ಲ ಮಂಜುನಾಥ್ ಇಷ್ಟೆಲ್ಲ ಮಾಡಿದಾನೆ, ಅವ್ರಿಬ್ರು ತಾಯಾರಿಗೆ ಒಬ್ನೇ ಮಗ ಆಗಿದ್ರು ಬಿಟ್ಟು ಹೋಗಿದ್ದಾನೆ. ಇಲ್ಲಿಂದ ಬಿಸ್ಲಳ್ಳಿಂದ ಹೋಗಿದ್ದಾನೆ. ಎಲ್ಲೋ ಬೇರೆ ಸ್ಥಳದಲ್ಲಿ ಎಷ್ಟೋ ಕಷ್ಟಪಟ್ಟು ಸೇವೆ ಮಾಡ್ತಾನೆ, ಎಲ್ಲಾ ಮಾಡ್ತಾ ಇದ್ದಾನೆ ಅಲ್ವಾ? ಸ್ವರ್ಗಕ್ಕೆ ಹೋಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವಾ? ನಾನ್ ಕೊನೆದಾಗ ಏನ್ ಮಾಡ್ಬೇಕು? ಸ್ವರ್ಗಕ್ಕೆ ಮುಕ್ತಿ ಹೊಂದ್ಬೇಕಂತ ತಾನೇ ನಾವು ದೇವ್ರು ನಂಬಿರೋದು. ಹಂಗೆ ಇವತ್ತು ನನ್ನ ಓಟದಲ್ಲಿ ಏನ್ ಬರುತ್ತೆ? ಅನೇಕ ಪಾಪಗಳು ಅಂಟ್ಕೊಳಕ್ ಬರುತ್ತೆ. ನನಗೂ ಸಹ ಪಾಪಗಳು ಅಂಟ್ಕೊಳಕ್ ಬರುತ್ತೆ, ನಿಮ್ಗೂ ಸಹ ಪಾಪಗಳು ಅಂಟ್ಕೊಳಕ್ ಬರುತ್ತೆ. ಏನ್ ಮಾಡಬಾರ್ದು? ಅದನ್ನೇ ಅಂಟಿಸ್ಕೊಳ್ದಂಗ ಅಂತ ತೆಗೆದಿಟ್ಟು ಓಡ್ಬೇಕು ಅಲ್ವಾ? ನನ್ನ ಮಗನ ತಮ್ಮನ ಅಂತ ಹೇಳಿ ಕೇಳ್ತಾ ಇದ್ರು, ಯಾರೋ ಪಾಸ್ಟರ್ ಕೇಳಿದ್ರು ಅನ್ಸದಲ್ಲ ಅಲ್ವಾ? ಅಷ್ಟು ಬೇಗ ಇಷ್ಟು ದೊಡ್ಡ ಮಗ ನನಗೆ ಯಾಕಿದಾನಪ್ಪ ಅಂದ್ರೆ ಇದೇ ಕಾರಣನೇ. ಏನಪ್ಪಾ ಅಂತಂದ್ರೆ, ಪಾಪಗಳು ನನಗೆ ಆಕರ್ಷಣೆ ಮಾಡ್ತಾ ಇದೆ, ಅಂಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ನಾನ್ ಬೇಗ ಯಾಕೆ ಮದುವೆ ಆಗಿದ್ದಪ್ಪ, ನನ್ನ ಮಗ ಇವತ್ತು ನನ್ನ ತಮ್ಮನ್ ತರ ಯಾಕೆ ಕಾಣಿಸ್ತಾನಪ್ಪ ಅಂದ್ರೆ ಬೇಗ ಮದುವೆ ಆದೆ. ನಾನು ಯಾಕೆ ಬೇಗ ಮದುವೆ ಆದಪ್ಪ ಅಂದ್ರೆ ನಾನು ಬೇಗ ಸೇವೆಗೆ ಹೋಗಿದ್ದೆ. ಬೇಗ ಯಾಕೆ ಸೇವೆಗೆ ಹೋಗಿದ್ದಪ್ಪ ಅಂದ್ರೆ ನನಗೆ ಆತರ ಮನುಷ್ಯ, ನಾನು ಎಲ್ಲ ಆತರ ಆಗ್ಬೇಕು. ನನಗೆ ಎಲ್ಲಿ ಮಿಸ್ ಆಗ್ಬಿಡುತ್ತಪ್ಪ ಅಂತ ಹೇಳಿ, ನೀವು ಬಸ್ ಹತ್ತುವಾಗ ಸೀಟ್ ಹಾಕ್ತಿರಲ್ಲ, ಬಸ್ ಹತ್ತುವಾಗ ಹಾಕ್ತಿರಲ್ಲ, ಟವಲ್ಲು ಗಿವಲ್ಲು ಹಾಕ್ತಿರಲ್ಲ, ಹಂಗೆ ನಾನು ಆತರ ಮನುಷ್ಯ. ಅದಕ್ಕೆ ಜೀವನ್ ಕುಮಾರ್ ಅಂತ ಹೇಳಿ ಅಂಕಲ್ ಇದ್ರು, ಅವ್ರು ನನಗೆ ಪೀಟರ್ ಅಂತ ಹೆಸರಿಟ್ಟಿದ್ರು, ಪೇತ್ರ ಅಂತ. ಬಹಳ ದುಡುಕಿನ ಮನುಷ್ಯ ಇವನು ಅಂತ. ದುಡುಕೆ, ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ದುಡುಕಿನ ಮನುಷ್ಯನೇ ನಾನು. ಆದ್ರೂ ಪೇತ್ರನು ಬಂಡೆ ಮೇಲೆ ಸಭೆ ಕಟ್ಟದಂಗ ನಾನು ಸಭೆ ಕಟ್ಬೇಕಂತ ಪ್ರಾರ್ಥನೆ ಮಾಡಿ, ಸರಿನಾ? ಹಂಗೆ ಏನಪ್ಪಾ ಅಂತಂದ್ರೆ ಆತರ ಇದ್ರು ಸಹ ನಾನು ಏನಕ್ಕಾಗಿ ಆತರ ಪಟ್ಟೆ ಅಂತಂದ್ರೆ ದೇವ್ರಿಗೆ ಮಹಿಮೆ ಆಗ್ಬೇಕು. ನನ್ನ ಜೀವನದಿಂದ ಏನಾಗ್ಬಾರ್ದು? ದೇವ್ರ ಹೆಸರು ಹಾಳಾಗ್ಬಾರ್ದು. ಅದಕ್ಕೋಸ್ಕರ ಬೇಗ ಮದುವೆ ಆದೆ. ಚಿಕ್ಕ ವಯಸ್ಸಲ್ಲೇ ನಾನು ಬೇಗ
ಮದುವೆ ಆದ. ಯಾಕಂದ್ರೆ ಒಬ್ಬೊಬ್ನೇ ಇರ್ತಾ ಇದ್ದೆ, ಪಾಪಗಳು ಅಂಟ್ಕೊಳಕ್ ಬಹಳ ಅವಕಾಶ ಇತ್ತು. ಅದಕ್ಕೋಸ್ಕರ ನಾನೇನ್ ಮಾಡ್ದಪ್ಪ ಅಂದ್ರೆ ಬೇಗನೆ ಮದುವೆ ಮಾಡ್ಕೊಂಡೆ. ಅದಕ್ಕೇನೆ ದೊಡ್ಡ ಮಗ ಇದೆ ನನಗೆ, ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಮದುವೆ ಏನಕ್ಕಾದೆ? ಪಾಪ ಅಂಟ್ಕೋಬಾರ್ದು, ಪಾಪ ನನ್ನ ಹಿಡಿಬಾರ್ದು, ನನ್ನಿಂದ ದೇವ್ರ ನಾಮ ದೂಷಣೆ ಆಗ್ಬಾರ್ದು, ನನ್ನ ತಂದೆ ತಾಯಿ ಹೆಸರು ದೂಷಣೆ ಆಗ್ಬಾರ್ದು, ನಮ್ ಸಭೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ನಾನು ಬೇಗ ಮದುವೆ ಆದೆ. ಅದಕ್ಕೇನೆ ಮಗ ದೊಡ್ಡನಿದ್ದಾನೆ ಅಲ್ವಾ? ಅದಕ್ಕೆ ಸಾಕ್ಷಿ ಎಲ್ಲ ಹಿಂಗೆ ವಚನದಲ್ಲೇ ಹೇಳ್ತೀನಿ ಅಂತ ಹೇಳಿದ್ ನಾನು. ಅದರಿಂದ ಯೋಸೇಫನ ಬಗ್ಗೆ ನೋಡಿ, ಆದಿಕಾಂಡ 39ನೇ ಅಧ್ಯಾಯದಲ್ಲಿ 12ನೇ ವಚನ ಓದಿ ಯಾರಾದ್ರೊಬ್ರು. ಯೋಸೇಫನು ಯೌವನಸ್ಥನಾಗಿದ್ದ. ಈತನು 12 ಜನ ಸಹೋದರನ ಮಧ್ಯೆ ಇವನು ಯಾರು? ಯೋಸೇಫ. ಯಾಕೋಬನ 12 ಜನ ಮಕ್ಕಳಲ್ಲಿ ಯೋಸೇಫ ಒಬ್ನು. ಇವನ್ ಏನ್ ಮಾಡಿದಾರೆ? ಅಣ್ಣಂದ್ರು ಏನ್ ಮಾಡಿದಾರೆ? ಇವಾಗ ದ್ವೇಷ ಮಾಡಿದಾರೆ ಇವನಿಗೆ. ಯೋಸೇಫನಿಗೆ ದ್ವೇಷ ಮಾಡಿದ್ರು. ಯಾಕಂದ್ರೆ ಇವನು ದೇವ್ರ ಮನುಷ್ಯ ಆಗಿದ್ದ. ಅವಾಗ್ಲೇ ಚಿಕ್ಕ ವಯಸ್ಸಲ್ಲೇನೆ ಅವನು ಯೋಸೇಫನು ದೇವರಿಂದ ದರ್ಶನಗಳು ಹೊಂದ್ಕೊಂಡ. ಅದ್ನೆಲ್ಲ ಅಣ್ಣಂದರಿಗೆ ಅಪ್ಪಾಗ ಹೇಳುವಾಗ ಇವರೆಲ್ಲ ಹೊಟ್ಟೆ ಕಿಚ್ಪಟ್ರು. ಮುಂದೆ ಒಂದ್ ಮೇಲೆ ನೀನ್ ದೊರೆ ಆಗ್ಬಿಡ್ತೀಯಾ ಅಂತ ಹೇಳಿ ಹೊಟ್ಟೆ ಕಿಚ್ಪಟ್ರು. ಓದಿ ಯಾರಾದ್ರು ವಚನ. ಆದಿಕಾಂಡ 39ನೇ ಅಧ್ಯಾಯ 12ನೇ ವಚನ. ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಇವಾಗ ಇಲ್ದ ನಾವೇನು ವಿಷಯ, 3ನೇ ವಿಷಯ, ಹೆಂಗ್ ಕ್ರಿಸ್ತಿಯ ಓಟ ಓಡ್ಬೇಕಪ್ಪ ಅಂತಂದ್ರೆ ಪಾಪವನ್ನು ಹತ್ತಿಸಿಕೊಳ್ಳದೆ ತೆಗೆದಿಟ್ಟು ಏನ್ ಮಾಡ್ಬೇಕಂತೆ? ಓಡ್ಬೇಕಂತೆ. ಈ ಯೋಸೇಫನ ಬಗ್ಗೆ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಆತನ ಸ್ವಂತ ಅಣ್ಣಂದ್ರೆ ಹೊಡೆದು ಬಾವಿಗೆ ಹಾಕಿದ್ರು, ಬಾವಿಯಿಂದ ಎತ್ತಿಬಿಟ್ಟು ಮಾರಿಬಿಟ್ರು. ಅವನಿಗೆ ಐಗುಪ್ತಕ್ಕೆ ಹೋಗ್ತಕ್ಕಂತ ವ್ಯಾಪಾರಸ್ಥರಿಗೆ ಮಾರಿದ್ರು. ಆ ವ್ಯಾಪಾರಸ್ಥರು ಅಲ್ಲಿರ್ತಕ್ಕಂಥ ಪೋಟಿಫರನಿಗೆ ಮಾರಿದ್ರು. ಇವನು ಬಹಳ ಯೌವನಸ್ಥ ಆಗಿದ್ದ. ಯೌವನಸ್ಥನಾಗಿದ್ದ ಯೋಸೇಫ ಬಹಳ ಸುಂದರನಾಗಿದ್ದ. ಯೋಸೇಫ ದೇವ್ರನ್ನ ಪ್ರೀತಿಸ್ತಕ್ಕಂಥ ಯೋಸೇಫ ಆಗಿದ್ದ. ಇವಾಗ ಇವನ್ ಏನಾಗ್ತಾ ಇದೆ? ಒಂದು ಪಾಪ ಅಂಟುಕೊಳ್ಳಕ್ ಪ್ರಯತ್ನ ನಡೀತಾ ಇದೆ. ಪ್ರತಿದಿನ ಪೋಟಿಫರನ ಹೆಂಡತಿ ಏನ್ ಮಾಡ್ತಿದ್ದಾಳೆ? ಈತನಿಗೆ ಪಾಪವನ್ನು ಮಾಡ್ಲಿಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾಳೆ. ಒಂದು ದಿನ ಮನೇಲಿ ಯಾರಿಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾಳೆ? ಅವನ ಬಟ್ಟೆ ಹಿಡ್ಕೊಂಡ್ಬಿಟ್ಟು ಎಳಿತಾ ಇದ್ದಾಳೆ. ಅವಾಗ ಏನ್ ಮಾಡ್ತಾನೆ? ವಚನ ಓದಿದ್ವಲ್ಲ ಇವಾಗ. ಏನ್ ಮಾಡಿದ? ತಪ್ಪಿಸಿಕೊಳ್ಳಕ್ಕೋಸ್ಕರ ಆಕಿ ಕೈಯಲ್ಲೇ ಬಟ್ಟೆ ಬಿಟ್ಬಿಟ್ಟು ಏನ್ ಮಾಡ್ತಾನಂತೆ? ಓಡ್ಬಿಟ್ನಂತೆ. ಇಲ್ಲ ಅಂತಂದ್ರೆ ಪಾಪ ಮಾಡ್ತಾ ಇದ್ನು. ಅದಕ್ಕೆ ಓಡೋಗ್ಬಿಟ್ನು, ತಪ್ಸ್ಕೊಂಡ ಅಂತ ಹೇಳ್ತಾರೆ. ಯಾಕಪ್ಪ ಹಾಗೆ ಮಾಡಿದ್ನಪ್ಪ ಅಂದ್ರೆ ಅವನು ದೇವ್ರು ನನ್ನ ನೋಡ್ತಾನೆ. ಮೇಘದೋಪಾದಿಯಲ್ಲಿ ದೇವದೂತರು ನೋಡ್ತಾರೆ, ದೇವ್ರು ನನ್ನ ನೋಡ್ತಾ ಇರ್ತಕ್ಕಂಥ ಮನೋಭಾವನೆ ಇತ್ತು. ಅವನಿಗೆ ಅಭ್ಯಂತರ ಮಾಡೋ ಎಲ್ಲಾ ವಿಷಯ ತೆಗೆದಿಟ್ಟಿದ್ದ. ಅದಕ್ಕೋಸ್ಕರ ಯಾವ ಪಾಪವನ್ನು ಅಂಟಿಸಿಕೊಳ್ಳದೆ ದೇವ್ರಿಗೋಸ್ಕರ ಜೀವಿಸ್ಬೇಕೆಂಬತಕ್ಕಂಥ ತೀರ್ಮಾನ ಹೊಂದಿತ್ತು. ಅದಕ್ಕೆ ಏನ್ ಮಾಡಿದ್ನ? ಆ ಪೋಟಿಫರನ ಹೆಂಡತಿ ಕೈಯಲ್ಲೇ ಬಟ್ಟೆ ಬಿಟ್ಬಿಟ್ಟು ಓಡ್ ಹೋಗ್ತಾ ಇದ್ದಾನೆ. ಇವತ್ತು ಹಂಗೇನೆ ಯೋಸೇಫನಿಗೆ ಅಷ್ಟೇ ಅಲ್ಲ ಶೋಧನೆ ಬರೋದು, ಮಂಜುನಾಥ್ಗೂ ಬರುತ್ತೆ, ನಿಮ್ಗೆ ಬರುತ್ತೆ, ಎಲ್ಲರಿಗೂ ಶೋಧನೆಗಳು ಬರುತ್ತೆ. ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಮಾನವರಿಗೂ ಶೋಧನೆಗಳು ಬರುತ್ತೆ. ಶೋಧನೆಗಳು ಏನಕ್ಕೆ ಬರುತ್ತೆ? ನಮ್ಮನ್ನ ಸಂಹಾರ ಮಾಡೋದಕ್ಕೋಸ್ಕರ ಶೋಧನೆಗಳು ಬರೋದು, ನಮ್ಮನ್ನ ನಾಶನ ಮಾಡೋಕ್ಕೋಸ್ಕರ ಈ ತರ ಶೋಧನೆಗಳು ಬರುತ್ತೆ. ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಬಿದ್ದು ಹೋಗ್ಬಾರ್ದು. ಯೋಸೇಫನ ಒಂದ್ ವೇಳೆ ಅವತ್ತೇನಾದ್ರೂ ಅವನು ಪಾಪವನ್ನು ಮಾಡಿದ್ರೆ ಮುಂದೆ ಆ ದೇಶದ ಮಾರಲ್ಪಟ್ಟಂತ ಐಗುಪ್ತ ದೇಶದಲ್ಲಿ ಒಬ್ಬ ಪ್ರಧಾನಿ ಆಗ್ತಾ ಇರ್ಲಿಲ್ಲ. ಅವನು ಯೋಸೇಫನು ದೇವ್ರಿಗೆ ಭಯ ಪಡ್ದೇನೆ ಅವನು ಪೋಟಿಫರನ ಹೆಂಡತಿ ಮಾತಿಗೆ ಒಪ್ಕೊಂಡ್ಬಿಟ್ಟು ಪೋಟಿಫರನ ಮನೆಗೆ ಯಜಮಾನ ಆಗ್ಬಹುದಾಗಿತ್ತು. ಅವನು ಅಲ್ಲಿ ಗುಲಾಮ್ನಾಗಿದ್ದ ಅವ್ರ ಮನೆಯಲ್ಲಿ. ಅವನ ಹೆಂಡತಿ ಜೊತೆ ಸೇರ್ಬಿಟ್ಟು ಇವನೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಆ ಮನೆಗೆ ಯಜಮಾನ ಆಗ್ಬೋದಾಗಿತ್ತು. ಇವನು ಯಾರು? ಯೋಸೇಫ ಪೋಟಿಫರನ ಮನೆಗೆ ಯಜಮಾನ ಆಗ್ಬೋದಾಗಿತ್ತು. ಆದ್ರೆ ಅವಕಾಶ ಮಿಸ್ ಮಾಡ್ಕೊಂಡ. ಯೋಸೇಫ ಏನ್ ಮಾಡ್ದ? ಪೋಟಿಫರನ ಮನೆ ಯಜಮಾನ ಆಗೋದು ಮಿಸ್ ಮಾಡ್ಕೊಂಡ. ಯಾಕೆ ಮಿಸ್ ಮಾಡ್ಕೊಂಡ? ಅವನು ದೇವ್ರಿಗೆ ಭಯಪಡ, ಸ್ವಾಮಿ ಬೇಡಪ್ಪ ನನ್ಗೆ ಸವಾಸ, ಈ ಮನೆ ಇವನ್ ಹೆಂಡ್ತಿನೂ ಬೇಡ, ಇದನ್ನ ಸಂಪತ್ತು ಬೇಡ ಅಂತ ಹೇಳಿ ಇದು ಮಾಡ್ದ. ಕೆಲ್ಸನೂ ಬೇಡ ಅಂತ ಹೇಳಿ ಕಿತ್ಕಟ್ಟು ಓಡೋಗ್ಬಿಟ್ರು. ಆದ್ರೆ ಬೇರೆ ಯಾರಾದ್ರೂ ಆ ಸ್ಥಳದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರು? ಎಲ್ಲೋ ಬೇರೆ ದೇಶದಿಂದ ಬಂದಿದ್ದಾನೆ, ಇಲ್ಲಿ ಯಾರು ನೋಡೋರಿಲ್ಲ, ಇವನ್ನೇ ಸ್ವಂತದವ್ರು ಯಾರು ನೋಡೋರಿಲ್ಲ. ಇವಾಗ ನಮ್ ಬೆಂಗಳೂರಿಗೆ ಬನ್ನಿ, ಅಲ್ಲಿ ಹೆಂಗಿರ್ತಾರಪ್ಪ ಜನ ಅಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಜನರು ಇರ್ತಾರೆ. ಯಾಕಪ್ಪ ಅಂದ್ರೆ ಅವರು ದೂರ ದೂರ ರಾಜ್ಯಗಳಿಂದ ಬಂದಿರ್ತಾರೆ. ಅವ್ರಿಗೆ ತಂದೆ ತಾಯಿ ಬಂಧು ಬಳಗ ಯಾರು ಅವ್ರು ನೋಡಲ್ಲ. ಇವರು ಸ್ವೇಚ್ಛಾಚಾರಿಗಳಾಗಿ ಅವರ ಉಡುಗೆ ತೊಡುಗೆ ನಡಿಗೆ ಎಲ್ಲವೂ ಸಹ ಕೆಟ್ಟದಾಗೇ ಇರುತ್ತೆ. ಹುಡುಗರ ಜೊತೆ ರಾತ್ರಿ 12-1 ಗಂಟೆ ಆದ್ರೂ ಪಬ್ಬಿಗೆ ಹೋಗ್ತಾರೆ, ಅವ್ರ ಜೊತೆ ಕುಡಿಯೋದು, ಡ್ಯಾನ್ಸ್ ಮಾಡೋದು, ಅರ್ಧಂಬರ್ಧ ಬಟ್ಟೆ ಹಾಕೊಳ್ಳೋದು, ಈ ರೀತಿಯಾಗಿ ಜೀವಿಸ್ತಾರೆ. ಯಾಕೆ ಜೀವಿಸ್ತಾರೆ ಅವರು? ನಮ್ಮ ಅಪ್ಪ ಅಮ್ಮ ಏನ್ ನನ್ನೇನ್ ನೋಡಲ್ಲಲ್ಲ, ನಮ್ಮ ಸಂಬಂಧಿಕರು ನೋಡಲ್ಲಲ್ಲ ಅಂತ ಹೇಳಿ. ಅದೇ ಊರವರಾದ್ರೂ ಸ್ವಲ್ಪ ಭಕ್ತಿಯಿಂದ ಇರ್ತಾರೆ, ನೋಡ್ತಾರಪ್ಪ ಅಂತ ಹೇಳಿ.
ಅಲ್ವಾ? ಹಂಗೆ ಇರ್ತಾರೆ. ಹಂಗೆ ಯೋಸೇಫನು ಸಹ ಹಂಗೆ ದೂರ ದೇಶಕ್ಕೆ ಹೋಗಿದ್ದ. ಅಲ್ಲಿ ಇವನು ಸಹ ಹಂಗೆ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಅವ್ರ ಮನೆಗೆ ಫಿಕ್ಸ್ ಆಗ್ಬಿಡ್ಬೋದಾಗಿತ್ತು. ಆದ್ರೆ ಹಂಗ್ ಮಾಡ್ಲಿಲ್ಲ ಅವನು. ದೇವ್ರಿಗೆ ಭಯಪಟ್ಟ. ಅದಕ್ಕೇನೆ ದೇವ್ರು ಮನಸ್ಸು ಗೆದ್ಬಿಟ್ಟ ಅವತ್ತು ಅವನು. ಯೋಸೇಫನು ದೇವ್ರ ಮನಸ್ಸು ಗೆದ್ಬಿಟ್ಟ. ಒಂದು ಅವಕಾಶ, ಒಂದ್ ಚಾನ್ಸ್ ಕೊಟ್ಬಿಡಿದ್ರು ಒಂದ್ ಮನೆಗೆ ಯಜಮಾನ ಆಗ್ಬಿಡ್ತಾ ಇದ್ದೇವನು. ಚಾನ್ಸ್ ಮಿಸ್ ಮಾಡ್ಕೊಂಡು ದೇವ್ರ ಮನ್ಸು ಗೆದ್ಬಿಟ್ಟ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಒಂದ್ ಮನೆ ಅಲ್ಲ ಬಾ ನಿನ್ಗೆ ಎಲ್ಲಾ ಮನೆಗಳಿಗೆ ಯಜಮಾನ ಮಾಡ್ಬಿಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ, ಆ ದೇಶಕ್ಕೇನೆ ಪ್ರಧಾನ ಮಂತ್ರಿಯಾಗಿ ಮಾಡ್ತಾನೆ. ರಾಜನ್ ಏನ್ ಮಾಡ್ತಾನೆ, ತಾನು ಕುತ್ಕೊಳ್ಳುವಂತ ರಥವನ್ನು ಇವನಿಗೆ ಬಿಟ್ಕೊಡ್ತಾ ಇದ್ದಾನೆ. ಅವ್ನು ಹಾಕುವಂತ ಒಡವೆಗಳನ್ನ, ಉಂಗುರವನ್ನು ಇವನಿಗೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಇನ್ಮೇಲೆ ಎಲ್ಲರೂ ಏನ್ ಮಾಡ್ಬೇಕು, ಈತನ ಹೇಳ್ದಾಗೆ ನೀವು ಕೇಳ್ಬೇಕಂತ ಹೇಳಿ ಮುಂದೆ ಆತನು ಅಧಿಕಾರಿಯಾಗಿ ನೇಮಿಸಲ್ಪಡೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ನಾವು ಯೋಸೇಫನ್ನ ಹಾಗೆ ನಾವು ನಡ್ಕೋಬೇಕು. ಹಾಗೆ ನಡ್ಕೊಂಡಾಗ ಏನಾಗ್ತದೆ, ದೇವರಿಂದ ಆಶೀರ್ವಾದ. ಹೆಂಗ್ ಓಟ ಓಡ್ಬೇಕು, ಕ್ರಿಸ್ತಿಯ ಓಟ ಹೆಂಗ್ ಓಡ್ಬೇಕು, ಯೋಸೇಫನ ಹಾಗೆ ಓಡ್ಬೇಕು. ಹೆಂಗೆ, ಹತ್ತಿಕೊಳ್ಳುವ ಪಾಪವನ್ನ ಸಹ ತೆಗೆದಿಟ್ಟು ಹೆಂಗ ಅವಳು ಶರ್ಟ್ ಬಿಟ್ಟು ಓಡೋದ್ನ ಅವಳ ಕೈಯಲ್ಲಿ, ಹಂಗೆ ನಾವು ಓಡ್ಬೇಕು. ಯಾವ ಪಾಪನು ಅಂಟಿಸ್ಕೊಳ್ದಂಗೆ ನಾವು ಜೀವಿಸ್ಬೇಕು. ಹಾಗೆ ಜೀವಿಸುವಾಗ ಏನಾಗ್ತದೆ, ಯೋಸೇಫನ್ ಹೆಂಗೆ ಆ ದೇಶದ ಪ್ರಧಾನಿ ಆದ್ನಲ್ವಾ, ಹಂಗೆ ನಾವು ಪ್ರಧಾನಿಗಳಾಗ್ತೇವೆ. ಯಾವ ದೇಶಕ್ಕೆ, ಪರಲೋಕ ರಾಜ್ಯದಲ್ಲಿ ನಾವು ಸಹ ಪ್ರಧಾನಿಗಳೇ ಆಗ್ತೇವೆ. ನಾವು ದೊಡ್ಡ ವ್ಯಕ್ತಿಗಳೇ ಆಗ್ತೇವೆ. ಯಾಕಪ್ಪ ಅಂದ್ರೆ ದೇವರು ತನಗಾಗಿ ತ್ಯಾಗ ಮಾಡಿರೋರ್ನ ದೇವ್ರು ಮರೆಯಲ್ಲ. ದೇವ್ರು ತನಗಾಗಿ ಕಷ್ಟಪಟ್ಟವ್ರನ್ನ ಮರೆಯಲ್ಲ. ದೇವ್ರು ಈ ಲೋಕದಲ್ಲಿ ನಮ್ಮನ್ನು ಮರ್ತು ಬಿಡ್ಬೋದು. ನಾವು ಒಳ್ಳೇದ್ ಮಾಡಿದ್ರೆ ಜನರು ಮರ್ತು ಬಿಡ್ಬೋದು. ನಮ್ಮ ಬಂಧು ಮಿತ್ರರು ಸ್ನೇಹಿತರು ಎಲ್ಲರೂ ಮರ್ತು ಬಿಡ್ಬೋದು ನಾವ್ ಏನೇ ಒಳ್ಳೇದ್ ಮಾಡಿದ್ರು. ಆದ್ರೆ ನಾವು ದೇವ್ರಿಗೋಸ್ಕರ ಏನ್ ಮಾಡಿದ್ರು, ಹೆಂಗ್ ಜೀವಿಸಿದ್ರು ಅದಕ್ಕೆ ಪ್ರತಿಫಲ ತಪ್ಪೋದೇ ಇಲ್ಲ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಅದರಿಂದ ದೇವ್ರು ನಮ್ಮನ್ನು ನೋಡ್ತಾನೆ. ಅದರಿಂದ ನಮ್ಮ ಹತ್ತಿಕೊಳ್ಳುವಂತ ಎಲ್ಲಾ ಪಾಪನ ತೆಗೆದಿಟ್ಟು ಏನ್ ಮಾಡ್ಬೇಕು, ಓಡಬೇಕು. ಎಲ್ಲಿ ಓಡ್ಬೇಕು ನಾವು, ಯೇಸು ಸ್ವಾಮಿ ಹತ್ರ ಹೋಗಕ್ಕೆ. ನಮ್ ಗುರಿ ಯೇಸು ಸ್ವಾಮಿನ ತಲುಪೋದೇ ಅಲ್ವಾ. ಅದರಿಂದ ನಾವು ಓಟ, ಕ್ರಿಸ್ತಿಯ ಓಟ ಹೆಂಗಿರ್ಬೇಕು, ಈ ತರ ಪಾಪಗಳು ಅಣಿಸ್ಕೊಳ್ದಿರಂಗೆ ಏನ್ ಮಾಡ್ಬೇಕು, ನಾವು ಓಡ್ಬೇಕು. ಅವಾಗ ಏನಾಗ್ತದೆ, ಯೋಸೇಫನಿಗಾದಂತ ಸ್ಥಿತಿ ಒಂದಿನ ನಮಗೂ ಸ್ವಾಮಿ ಕೊಡ್ತಾನೆ, ಅಧಿಕಾರ ಕೊಡ್ತಾನೆ, ಎಲ್ಲಾ ಸನ್ಮಾನ ಮಾಡ್ತಾನೆ. ಭೂಲೋಕದಲ್ಲಿ ಈ ತರ ಜೀವಿಸಿ ಬಂದಿದ್ಯಪ್ಪ ನೀನು ಅಂತ ಹೇಳಿ. ಅದರಿಂದ ಬಾಡಿ ಹೋಗೋದ ಜಯಮಾಲೆಯನ್ನು ಹೊಂದ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಯಾವ ತರ ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಟ್ಟು ಓಡ್ಬೇಕು. ಇನ್ನು ಮುಂದುವರಿಸಿ ನೋಡುವಾಗ 5ನೇದಾಗಿ ಇಲ್ಲಿ ನೋಡ್ತೇವೆ, ಓದ್ಕೊಂಡಂತ ವಚನದಲ್ಲಿ, ನಂಬಿಕೆಯನ್ನ ಹುಟ್ಟೈಸುವವನು ಪೂರೈಸುವವನು ಆಗಿರುವಂತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಓಡ್ಬೇಕು. ಹೆಂಗ್ ಓಡ್ಬೇಕಪ್ಪ ನಮ್ದು ಕ್ರಿಸ್ತಿಯ ಓಟ ಅಂದ್ರೆ, 4ನೇದಾಗಿ ಕ್ರಿಸ್ತನನ್ನ ದೃಷ್ಟಿಸಿ ನಾವು ಓಡ್ಬೇಕು. ದೇವ್ರ ಮೇಲೆ ದೃಷ್ಟಿ ಇಟ್ಟು ಓಡ್ಬೇಕು. ನಾವು ಈ ಲೋಕದವ್ರನ್ನ ಯಾರನ್ನು ನೋಡ್ಬಾರ್ದು ನಾವು. ಯಾಕಂದ್ರೆ ನಾವು ಬೇರೆ ಯಾರನ್ನಾದ್ರೂ ನೋಡಿದ್ರೆ ಏನಾಗ್ತೇವಪ್ಪ ಅಂದ್ರೆ ಬಿದ್ದು ಹೋಗ್ತೇವೆ ನಾವು ಲೋಕದಲ್ಲಿ. ಇವತ್ತು ಯೇಸು ಸ್ವಾಮಿ ನಂಬಿರ್ತಕ್ಕಂಥ ನೀವುಗಳು ಏನ್ ಮಾಡ್ಬೇಕು, ನೀವ್ ಯಾರು ನೋಡಿ ಓಡ್ಬೇಕು, ಯಾರು ನೋಡಿ ಬದುಕ್ಬೇಕು, ಯೇಸು ಸ್ವಾಮಿನೇ ನೋಡಿ ಬದುಕ್ಬೇಕು. ಪಾಸ್ಟರ್ ನೋಡಿ ಅಲ್ಲ, ಇನ್ನೊಬ್ಬ ವಿಶ್ವಾಸಿಗಳು ನೋಡಿ ಅಲ್ಲ, ಬೇರೆಯವ್ರ ನೋಡಿ ಅಲ್ಲ, ನಮ್ಮ ನೆರೆಯವ್ರು ನೋಡಿ ಅಲ್ಲ, ಸಂಬಂಧಿಕರು ನೋಡಿ ಅಲ್ಲ. ನಾವು ಯಾರು ನೋಡಿ ಓಡ್ಬೇಕು, ಯೇಸು ಸ್ವಾಮಿನೇ ನೋಡ್ಬೇಕು ನಾವು. ಯಾಕಪ್ಪ ಅಂತಂದ್ರೆ ನಾವು ಬೇರೆ ಕಡೆ ನೋಡಿದಾಗ ಏನಾಗ್ತೇವೆ, ಬಿದ್ದು ಹೋಗ್ತೇವೆ. ಪೇತ್ರ ನೀರಿನ ಮೇಲೆ ನಡ್ಕೊಂಡು ಬರುವಾಗ ಏನಾಯ್ತು, ಯೇಸು ಸ್ವಾಮಿ ನೋಡೋವರೆಗೂ ನೀರಿನ ಮೇಲೆ ನಡೆದ ಅಲ್ವಾ. ಯಾವಾಗ ಯೇಸು ಸ್ವಾಮಿ ಮೇಲೆ ದೃಷ್ಟಿ ಬಿಟ್ಟು ಬೇರೆ ಕಡೆ ದೃಷ್ಟಿ ಹೋಯ್ತು, ಅವಾಗ ಏನಾಯ್ತು, ಹಂಗೆ ನಮ್ ಜೀವನ, ನಾವು ಮುಳುಗಿ ಹೋಗ್ತೇವೆ. ಅದರಿಂದ ನಾವು ಹೆಂಗ್ ಓಡ್ಬೇಕಪ್ಪ ಅಂದ್ರೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರ್ತಕ್ಕಂಥ ದೇವ್ರ ಮೇಲೆ ದೃಷ್ಟಿನೇ ಇಟ್ಟು ಓಡ್ಬೇಕು. ನಾವು ಆತನ್ನೇ ನೋಡ್ಕೊಂಡು ಓಡ್ದಾಗ ಏನಾಗುತ್ತೆ, ನಾವು ಗುರಿ ಮುಟ್ಟಕ್ಕಾಗುತ್ತೆ, ನಮ್ಮ ಓಟ ಪರಿಪೂರ್ಣ ಆಗಕ್ಕೆ ಸಾಧ್ಯ. ಇವತ್ತು ನಾನು ನೀವುಗಳು ಯಾರು, ನಮ್ಗೆ ಯಾರು ಮಾದರಿ, ಯೇಸು ಕ್ರಿಸ್ತ. ಆತನ ಮೇಲೆ ದೃಷ್ಟಿ ಇಟ್ಟು ಓಡಂದ್ರೆ ಏನರ್ಥ, ಎಲ್ಲದರಲ್ಲಿ ಆತನ್ನೇ ನಾವು ಮಾದರಿಯಾಗಿ ಇಟ್ಕೋಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಆತನ್ನೇ ಮಾದರಿಯಾಗಿ ಇಟ್ಕೋಬೇಕು. ಕೆಲವ್ರು ಹೇಳ್ತಾರೆ, ಯೇಸು ಸ್ವಾಮಿ ನಂಬಿ ಅವ್ರು ಜೀವ್ಸಲ್ಲ, ಹಂಗ್ ಜೀವ್ಸಲ್ಲ, ಇವ್ರು ಹಿಂಗ್ ಜೀವ್ಸಲ್ಲ, ಆ ಪಾಸ್ಟರ್ ಹಂಗಿಲ್ಲ, ಈ ಪಾಸ್ಟರ್ ಹಿಂಗಿಲ್ವಾ, ನೀನ್ ಯಾಕೆ ಹಿಂಗೆ, ನಾವ್ಯಾಕೆ ಹಿಂಗಿರ್ಬೇಕು, ಅವ್ರು ಅದು ಮಾಡ್ತಾರೆ, ಇವ್ರು ಇದು ಮಾಡ್ತಾರೆ, ಅವ್ರು ಅಂತ ಬಟ್ಟೆ ಹಾಕ್ತಾರೆ, ಇವ್ರು ಇಂಥ ಬಟ್ಟೆ ಹಾಕ್ತಾರೆ, ಅವ್ರು ಅಂತದ್ ಮಾಡ್ತಾರೆ, ಇಂಥದ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ನಾವು ಮಾಡ್ಬೋದಲ್ಲ ಅಂತ ಕೆಲವ್ರು ಹೋಲಿಕೆ ಮಾಡ್ಕೊಂತಾರೆ. ಪರಸ್ಪರ ಏನ್ ಮಾಡ್ತಾರಪ್ಪ ಅಂದ್ರೆ, ಬೇರೆಯವ್ರು ನೋಡಿ ನಾವೇ ಮಾಡ್ತೇವೆ, ಹೋಲ್ಕೊ ಮಾಡ್ಕೊಂಡು, ಅವರು ತಂಬಾಕ್ ತಿಂತಾರಲ್ಲ ಬಿಡು ನಾವು ತಿನ್ನಾನ, ಅವರು ಚರ್ಚಿಗೆ ಬರ್ತಾರೆ, ತಂಬಾಕ್ ತಿಂತಾರೆ, ಬಿಡಿ ಸೇತಾರೆ, ನಾವು ಸೇದಾನ ಅಂತ ಹೇಳಿ ಮಾಡ್ತಾರೆ ಕೆಲವ್ರು. ನೀವು ಒಳ್ಳೆ ಜನ ಬೇರೆಯವ್ರು. ಹಂಗೆ ಬೇರೆಯವ್ರು ನೋಡಿ ಪಾಪ ಮಾಡ್ತೇವೆ ನಾವು. ಅವರು ಚರ್ಚಿಗೆ ಹೋಗೋರೆ ಹಿಂಗ್ ಮಾಡ್ತಾರೆ, ನಾವೇ ಮಾಡಿದ್ರೆ ಏನಾಗುತ್ತೆ ಬಾ ಅಂತ ಹೇಳಿ. ಹಾಗೆ ನಾವು ಯಾರನ್ನ ನೋಡ್ಬೇಕು, ಈ ಕ್ರಿಸ್ತಿಯ ಓಟದಲ್ಲಿ ಯೇಸು ಸ್ವಾಮಿನೇ ದೃಷ್ಟಿ ಇಡ್ಬೇಕು. ಯೇಸು ಸ್ವಾಮಿ ಏನ್ ಸಿಗರೇಟ್ ಸೇದಿಲ್ಲಲ್ಲ, ಎಣ್ಣೆ ಹೊಡೆದಿಲ್ಲಲ್ಲ, ಯಾವ ಪಾಪನು ಮಾಡಿಲ್ಲ, ಮಾಡಿದ ಎಲ್ಲಾದ್ರು ಅದಕ್ಕೇನೆ ನಾವೇನ್ ಮಾಡ್ಬೇಕು, ಯೇಸು ಸ್ವಾಮಿ ಮೇಲೆ ದೃಷ್ಟಿ ಇಡ್ಬೇಕು. ಯೇಸು ಸ್ವಾಮಿ ಮೇಲೆ ದೃಷ್ಟಿ ಇಟ್ಟು ಓಡಿದ್ರೆ ಏನಾಗುತ್ತೆ, ನಾವು ಪರ್ಫೆಕ್ಟ್ ಆಗಿರ್ತೇವೆ. ನಾವು ಪರ್ಫೆಕ್ಟ್ ಆಗಿರ್ಬೇಕಂದ್ರೆ ನಮ್ ದೃಷ್ಟಿ ಯಾವಾಗ್ಲೂ ಸ್ವಾಮಿನೇ. ನಮ್ ಎಲ್ಲಾ ಮಾತು, ಕ್ರಿಯೆ, ನಮ್ ಡ್ರೆಸ್ಸು ಎಲ್ಲದಕ್ಕೂ ಆತನ್ನೇ ನೋಡ್ಬೇಕು.
ಯಾರನ್ನು ಪ್ರಪಂಚದಲ್ಲಿ ಯಾರನ್ನು ನೋಡ್ಬೇಡ್ರಿ. ಈ ಲೋಕದಲ್ಲಿ ಯಾರನ್ನು ನೋಡಿ ಯಾವ ಪ್ರಭಾವಕ್ಕೂ ಒಳಗಾಗ್ಬೇಡ್ರಿ. ಇವತ್ತು ಟಿವಿ ಐತೆ, ಮೊಬೈಲ್ ಐತೆ, ಇದು ಐತೆ, ಇನ್ಸ್ಟಾಗ್ರಾಮ್ ಐತೆ, ಫೇಸ್ಬುಕ್ ಐತೆ, ಏನೇನೋ ಐತೆ. ಅವನ್ ನೋಡಿಬಿಟ್ಟು ಆ ಲೋಕದ ಜನರನ್ನೇ ನೀವು ಹಂಗ್ ಕುಣಿಬೇಡ್ರಿ. ಲೋಕದವರು ಹೆಂಗೆಂಗೋ ಜೀವಿಸ್ತಾರ ಅಂತ ಹೇಳಿ ಅವುಗಳನ್ನ ಯಾವಾಗಲೂ ಸ್ಕ್ರೋಲ್ ಮಾಡ್ಕೊಂಡ್ ನೋಡಿ ಏನ್ ಮಾಡ್ಬೇಡಿ. ಅವುಗಳ ಪ್ರಭಾವಕ್ಕೆ ಒಳಗಾಗಿ ನೀವು ಹಂಗ ಆಗ್ಬೇಡ್ರಿ. ಹಂಗಾದ್ರೆ ನಿಮ್ಗೆ ಏನಾಗ್ತದೆ? ನಾಶನಾಗ ಹೋಗ್ತೀರಾ. ಯೇಸು ಸ್ವಾಮಿ ನಂಬಿನೂ ವೇಸ್ಟೇ ನೀವು. ಅದಕ್ಕೆ ನೀವು ಯಾರನ್ನೂ ನೋಡಿ ಯಾರ ಪ್ರಭಾವಕ್ಕೂ ಒಳಗಾಗದೆ ಏನ್ ಮಾಡ್ಬೇಕು? ನಾವು ಯೇಸು ಸ್ವಾಮಿನೇ ನೋಡ್ಬೇಕು. ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಾನು ಕ್ರಿಸ್ತನ ಹಂಗೆ ಇರ್ಬೇಕು, ಕ್ರಿಸ್ತನ್ ಹೇಳ್ದಂಗೆ ಇರ್ಬೇಕು ಅಂತ ಹೇಳೇ ಮಾಡ್ಬೇಕು. ಆತನನ್ನೇ ನಾವು ಎಲ್ಲಾ ವಿಷಯಗಳಲ್ಲಿ ದೃಷ್ಟಿಸ್ಬೇಕು. ನಮ್ಮ ಸುತ್ತಮುತ್ತ ಇರೋನ್ನ ನೋಡಬಾರ್ದು. ಆದ್ರೆ ಇವತ್ತು ಜನರು ಏನ್ ಮಾಡಿದಾರೆ? ಈ ಡಿಜಿಟಲ್ ಮೀಡಿಯಾಗಳನ್ನ ನೋಡಿ ಅವುಗಳಿಗೆ ಪ್ರಭಾವ ಆಗಿ ಅವುಗಳಂತೆ ಮಾಡ್ತಾರೆ. ಎಲ್ಲ ಮೊಬೈಲ್ ಅಲ್ಲಿ ಏನೇನು ಬರ್ತದೆ ಅದನ್ನ ನೋಡಿ ಹಂಗೆ ಮಾಡ್ತಾರೆ ಜನ. ಮಾತು, ಕತಿ, ಡ್ರೆಸ್ಸು ಎಲ್ಲವೂ ಹಂಗೇನೆ ಮಾಡ್ತಾರೆ. ಹಂಗ್ ಮಾಡಿ ಏನ್ ಮಾಡ್ತಾರೆ? ಕೊನೆಗೆ ನಾಶವಾಗಿ ಹೋಗ್ತಾರೆ. ಎಷ್ಟೋ ಸಂಸಾರಗಳು ಇವತ್ತು ಒಡೆದೋಗಿದವು ಅಲ್ವಾ? ಎಷ್ಟೋ ಪಾಪ ನಡೀತಾ ಇದೆ. ಇದೆಲ್ಲ ಕಾರಣ ಏನಪ್ಪಾ ಅಂದ್ರೆ ಬಹಳ ಕೆಟ್ಟ ದಿನದಲ್ಲಿದ್ದೇವೆ. ಡಿಜಿಟಲ್ ಮೀಡಿಯಾ ಬಂದ ಮನುಷ್ಯರನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಬಹಳ ವಂಚಿಸ್ತಾ ಇದೆ. ಸೈತಾನ್ ಬಹಳ ಜ್ಞಾನಿ ಅಂತ ದೇವ್ರ ವಾಕ್ಯದಲ್ಲಿದೆ. ಯಾರನ್ನ ಹೆಂಗ್ ಹಿಡಿಬೇಕಂತ ಹೇಳಿ ಆತನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಸೈತಾನ್ನು? ಈ ಡಿಜಿಟಲ್ ಮೀಡಿಯಾದ ಮೂಲಕ ನಮ್ಮೆಲ್ಲರ ಹತ್ರ ಬರ್ತಾನೆ. ಫೋನು ಇಂಥವು ಮುಂತಾದವದೆಲ್ಲ ಅದೆಲ್ಲ ನಿಮ್ ಕೈಯಲ್ಲಿ ಎಲ್ಲರ ಹತ್ರ ಇದೆ ತಾನೆ ಫೋನು? ಯಾರ ಹತ್ರ ಇಲ್ವಾ? ಇಲ್ಲಿ ಯಾರ ಹತ್ರ? ಎಲ್ಲ ಹತ್ರ ಇದೆ ತಾನೆ ಫೋನು? ಇದೆ. ಯಾರ ಹತ್ರ ಇಲ್ಲ ಫೋನು? ಎಲ್ಲರ ಹತ್ರ ಫೋನ್ ಇದೆ ಸಾಮಾನ್ಯವಾಗಿ ಅಲ್ವಾ? 90%. ಕೆಲವ್ರ ಹತ್ರ ಇಲ್ಲ. ಅವ್ರ ಹತ್ರ ಮಾತಾಡೋ ಅಷ್ಟೇ ಇದಾವ್ ಕೆಲವ್ರ ಹತ್ರ. ಇವ್ ಹೆಂಗ್ ಮಾಡುತ್ತೆ ಸೈತಾನ್? ಹಿಂಗ್ ಬಂದ್ ಏನ್ ಮಾಡ್ತಾನೆ? ಅನೇಕರನ್ನ ತೋರಿಸ್ತಾನೆ. ತೋರಿಸಿ ಏನ್ ಮಾಡ್ತಾನೆ? ನಮ್ಮನ್ನೇ ನಾಶ ಮಾಡ್ತಾನೆ. ಹವಳ ಹತ್ರ ಸೈತಾನ್ ಬಂದ್ ಏನ್ ಮಾಡಿದ? ಫಸ್ಟ್ ತೋರಿಸ್ದ. ಫಸ್ಟ್ ಏನ್ ಮಾಡದ ಸೈತಾನ್? ಹವಳ ಹತ್ರ ಬಂದು ನೋಡಮ್ಮ ಹೆಂಗೈತೆ ನೋಡು ಅಂತ ತೋರಿಸ್ದ. ತೋರಿಸ್ಬಿಟ್ಟು ಏನ್ ಮಾಡಿದ? ಹೋಗು ಚೆನ್ನಾಗೈತಿ, ಮುಟ್ ನೋಡೋಗ ಒಂದ್ಸಲ, ಹಂಗ ಬಾಯಲಿಕ್ಕೆ ನೋಡು ಒಂದ್ಸಲ ರುಚಿನೇ. ಹೇಳಿರ್ತಾನೆ, ಹಂಗ ಹೇಳಿರ್ತಾನೆ ಅವನು ಬುದ್ಧಿವಂತ. ಅಷ್ಟ್ ಚೆನ್ನಾಗಿರೋದನ್ನೇ ತಿಂದಿಲ್ಲ ನೋಡಿ, ಇಲ್ಲೇ ಸುತ್ತಾಡಿದೆ ಇಷ್ಟ ದಿನ, ಇಷ್ಟ್ ಚೆನ್ನಾಗಿರೋದ್ ನೀನ್ ಮುಟ್ಟಿಲ್ಲ ತಿಂದಿಲ್ಲ ಅಂತೀಯಲ್ಲ ನೀನು, ನಿನಗ್ ತಲೆಯಾಗ ಬುದ್ಧಿ ಇಲ್ಲ ಬಿಡು ಅಂತ ಹೇಳಿ ಬುದ್ಧಿ ಕೊಡ್ತೇನೆ ನಾನಂತ ಹೇಳಿ ಬುದ್ಧಿ ಕೊಟ್ಟು ತಿನ್ನಿಸ್ದ. ಅದರಿಂದ ಇವತ್ತ ಎಲ್ಲಾ ಲೋಕಕ್ಕೆ ಪಾಪ ಬಂತು ಅಲ್ವಾ? ಅದರಿಂದ ಇವತ್ತು ನಮಗೂ ಸಹ ಹಂಗೆ. ಇವತ್ ಸೈತಾನ್ ನಮಗೆ ಯಾವ ಮರದ ಹಣ್ಣು ತೋರ್ಸಲ್ಲ ತಿನ್ನಾಕೆ. ನಮ್ ಮೊಬೈಲ್ ಎಲ್ಲ ತೋರಿಸ್ತಾನೆ, ಕೈಯಲ್ಲೇ ಐತೆ. ನಾವು ಮೊಬೈಲನ್ನ ಅಲ್ಲೇ ತೋರಿಸಿ ಅಲ್ಲೇ ಹಿಡ್ಕಂತಾನೆ. ನಾನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಎಷ್ಟು ವಿಡಿಯೋ ಆಯ್ತು ಪ್ರಜ್ವಲ್? 112 ದಿನದ ಹಿಂದೆ ಒಂದು ಯೂಟ್ಯೂಬ್ ಮಾಡಿದ್ದೀನಿ. ಅಲ್ಲಿ ಪ್ರತಿದಿನ ದೇವ್ರ ವಾಕ್ಯ ಬರುತ್ತೆ, ನೋಡ್ರಿ. ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ಅದನ್ನೇ ಮಾಡ್ರಿ. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಜುನಾಥ್ HT ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ನೋಡಿ. ಇಲ್ಲಿ ಏನಕ್ ಬಂದನಪ್ಪ ನಾನು? ಇಷ್ಟು ವರ್ಷ ಇಲ್ದಿರ ಮಂಜುನಾಥ ಇವಾಗ ಯಾಕೆ ಮೊಬೈಲ್ ಅಲ್ಲಿ ಬರ್ತಾ ಇದೇನಪ್ಪ ಅಂತಂದ್ರೆ, ಮೀನುಗಳು ಇಲ್ಲೇ ಸಿಕ್ಕುತ್ತೆ ಅಂತ ಗೊತ್ತಾಯ್ತು ನನಗೇನು. ಮೀನುಗಳು ಇಲ್ಲೇ ಸಿಕ್ಕುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲೇ ಗಾಣ ಹಾಕ್ತಾ ಇದೆ ನಾನು. ಏನಕ್ಕೆ ಗಾಣ ಹಾಕ್ತಾನೆ? ನಿತ್ಯ ಜೀವಕ್ಕೆ ಹಿಡ್ಕೊಂಡು ಹೋಗ್ಬೇಕು ಇವ್ರನ್ನೇ ಅಂತ. ಜನರನ್ನೇ ನಿತ್ಯ ಜೀವ ಹಿಡ್ಕೊಳಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿ ಅಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಥ್ರೂ ಸೇವೆ ಮಾಡ್ತಾ ಇದ್ದೀನಿ. ಈ ದರ್ಶನ ನನಗೆ ದೇವ್ರು ಯಾವಾಗ ಕೊಟ್ಟಿದ್ರಪ್ಪ ಅಂತಂದ್ರೆ 2003 ಇಸ್ವಿಯಲ್ಲಿ ದೇವ್ರು ನನಗೆ ಒಂದು ದರ್ಶನ ಕೊಟ್ಟಿದ್ರು. ಏನಂತ ಹೇಳಿ, ಮುಂದೊಂದು ದಿನ ಮಂಜುನಾಥ ನೀನು ಡಿಜಿಟಲ್ ಮೀಡಿಯಾದಲ್ಲಿ ಬರ್ತೀಯ ಅಂತ ಹೇಳಿ 2003 ನನಗೆ ಈ ಒಂದು ದರ್ಶನ ಆಗಿತ್ತು. ನಾನು ಹೆಂಗ್ ಬರ್ತೇನೆ ಅಂತ ಹೇಳಿ ಗೊತ್ತಿರಲಿಲ್ಲ. ಒಟ್ಟು ಡಿಜಿಟಲ್ ಮೀಡಿಯಾದಲ್ಲಿ ಬರ್ತೇನೆ, ದೇವ್ರ ವಾಕ್ಯ ಹೇಳ್ತೇನೆ ಅನ್ನೋದು ಮಾತ್ರ ಅವತ್ತೇ ಕನ್ಫರ್ಮ್ ಆಗಿತ್ತು. ಅದಕ್ಕೆ ನಾನು ಇವಾಗ 112 ದಿನದ ಹಿಂದೆ ಚಾನಲ್ ಮಾಡಿದ್ದೀನಿ. ಅಲ್ಲಿ ವಾಕ್ಯ ಹಾಕಕ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಜನರನ್ನ ಹಿಡಿಯಕ್ಕೆ. ಯಾವ್ದಕ್ ಹಿಡಿಯಕ್ಕೆ? ನಿತ್ಯ ಜೀವಕ್ಕೋಸ್ಕರ ಹಿಡಿಯಕ್ಕೆ. ಅದಕ್ಕೆ ಇವತ್ತು ನೀವೆಲ್ಲರೂ ಉಜ್ತೀರಾ ಅಂತ ಹೇಳಿ ಗೊತ್ತು ಸೈತಾನ. ಅದಕ್ಕೆ ಅಲ್ಲೇ ಬರ್ತಾನೆ. ನಾವು ಅವ್ರ ಅಪ್ಪನ ಹತ್ರ ಉಂಟಾಗಿರೋರು. ನಾವು ಯಾರ ಹತ್ರ? ಸೈತಾನ್ ಅಪ್ಪನ ಹತ್ರ. ಯಾರು? ದೇವ್ರ ಸೃಷ್ಟಿ ಮಾಡಿದಿರ್ತಾನೆ, ದೇವದೂತನು ಮಾಡಿದ್ರು. ಅವನೇನೋ ದುಷ್ಟ ಆಗ್ಬಿಟ್ಟ, ದುಷ್ಟ ದೇವದೂತ ಆಗ್ಬಿಟ್ಟ ಅಲ್ವಾ? ಹಂಗೆ ನಮ್ಗೆ ದೇವ್ರ ಜ್ಞಾನ ಕೊಟ್ಟಿದ್ದೇನೆ. ಅದಕ್ಕೆ ನಾವು ಏನ್ ಮಾಡಿದೀವಿ, ಈ ಡಿಜಿಟಲ್ ಮೀಡಿಯಾದಲ್ಲಿ ಸಹ ಸೇವೆನೆ ಆರಂಭ ಮಾಡಿದೀವಿ. ಯಾಕೆ? ಜನರನ್ನ ಇಲ್ಲೇ ಸಿಗ್ತಾರೆ, ಹೆಂಗೂ ಸ್ಕ್ರೋಲ್ ಮಾಡ್ತಾರೆ. ಏನೋ ಒಂದು ತಪ್ಪಿಬಿಟ್ಟು ನಮ್ದಕ್ಕೂ ಏನಾದ್ರು ಬಟನ್ ಒತ್ತುತ್ತಾರ ಏನೋ, ನಮ್ದು ಒತ್ತಿಬಿಟ್ಟು ವಾಕ್ಯ ಕೇಳಿಸ್ಕೊಂಡು ಮನಸ್ಸು ಬದಲಾಗುತ್ತೋ ಏನೋ. ಏನಕ್ಕೆ ಯೂಟ್ಯೂಬ್? ಅದರಿಂದ ದುಡ್ಡು ಬರುತ್ತೆ, ದುಡ್ಡು ಮಾಡ್ಬೇಕು, ನನ್ನ ಹೆಸರು ಮಾಡ್ಬೇಕು, ಪ್ರಸಿದ್ಧಿ ಮಾಡ್ಬೇಕು. ಅದ್ಯಾವುದಕ್ಕೂ ಮಾಡಿಲ್ಲ ಯೂಟ್ಯೂಬ್ನೆ. ನಾನು ಅದರಲ್ಲಿ
10 ನಿಮಿಷ ವಾಕ್ಯ ಹೇಳ್ತೇನೆ, ಆ ವಾಕ್ಯಕ್ಕೆ ಆ ಟೈಮ್ ನಾನು ಬೇರೆ ಕಡೆ ಕೊಟ್ರೆ ಸಾವಿರಾರು ಗಂಟ್ಲೆ ಬೆಂಗಳೂರಲ್ಲಿ ನಾನು ಸಂಪಾದನೆ ಮಾಡಕ್ ಅವಕಾಶ ಐತ್ ನನಗೆ. ಆದ್ರೆ ಆ ದುಡ್ಡನ್ನ ಸಂಪಾದನೆ ಮಾಡಕ್ ಯೂಟ್ಯೂಬ್ ಮಾಡಿಲ್ಲ. ಕೆಲವ್ರು ಅನ್ಕೊಂತಾರೆ, ದುಡ್ಡುಗೋಸ್ಕರನೇ ಮಾಡಿರ್ತಾರೆ ಇವರು ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ. ಅದ್ರಲ್ಲಿ 1000 ವ್ಯೂ ಆದ್ರೆ 200 ರೂಪಾಯಿನ ಬರುತ್ತೆ ಅಂತ ಹೇಳ್ತಾ ಇದ್ ನಮ್ಮ ಮಗ. ಆದ್ರೆ ನಾವು 1000 ರೂಪಾಯಿ ಸಂಪಾದನೆ ಮಾಡಕ್ಕೋಸ್ಕರ ತಂದೆ ತಾಯಿ ಬಿಸಿಲಲ್ಲಿ ಊರ್ ಬಿಟ್ಟು ಹೋಗಿಲ್ಲ. ನಾವು ನನ್ನ ದರ್ಶನ ಏನಪ್ಪಾ ಅಂದ್ರೆ, ಲಕ್ಷಾಂತರ ಜನರನ್ನ ಏನ್ ಮಾಡ್ಬೇಕು, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಜೊತೆಗೆ. ಮಂಜುನಾಥ್ ಬಿಸಿಲಲ್ಲಿ ಬಿಟ್ಟಿರೋದ್ ಉದ್ದೇಶ ಏನು? ಲಕ್ಷಾಂತರ ಜನರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ, ಲಕ್ಷಾಂತರ ಜನರನ್ನ ದೇವ್ರ ಬಳಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಅದಕ್ಕೆ ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ ನಾವೇನಕ್ ಬಂದಿದ್ದೇವೆ, ಲಕ್ಷಾಂತರ ಜನರನ್ನೇ ಹಿಡಿಬೇಕಂತ ಹೇಳಿ. ಹೆಂಗಾದ್ರೂ ಮಾಡಿ ಹಿಡಿಬೇಕು. ನೋಡದೆ ಇರೋರು ನೋಡ್ಬೇಕು ನಮ್ ಕಾರ್ಯಕ್ರಮನ. ಎಷ್ಟೋ ಜನ ಅಕಸ್ಮಿತವಾಗಿ ಹಳೆ ಕಾಲದಲ್ಲಿ ಕರಪತ್ರ ಸಿಕ್ಕು ಓದಿ ರಕ್ಷಣೆ ಹೊಂದಿರೋ ಎಷ್ಟೋ ಸಾಕ್ಷಿಗಳನ್ನ ಕೇಳಿದೇವ್ ನಾವು. ಆಕಸ್ಮಿಕವಾಗಿ ಕರಪತ್ರ ಓದಿ ದೇವ್ರು ನಂಬಿದ್ದಾರೆ. ಇವತ್ತು ಕರಪತ್ರ ದಿನಗಳಿಲ್ಲ, ಇವತ್ತು ಮೊಬೈಲ್ ದಿನಗಳ. ಅದಕ್ಕೆ ನಾನೇನ್ ಮಾಡಿದೆ, ಇಲ್ಲಿ ಕರಪತ್ರ ಮಾಡಕ್ ಸ್ಟಾರ್ಟ್ ಆಗಿದ್ದೀನಿ. ನಾನು ಇಲ್ಲಿ ಸುದ್ದಿ ಪ್ರಸಾರ ಮಾಡಕ್ ಸ್ಟಾರ್ಟ್ ಆಗಿದ್ದೀನಿ. ಅಕಸ್ಮಾತ್ ಆಗಿ ಯಾರೋ ಆಕಸ್ಮಿಕವಾಗಿ ಏನಾದ್ರು ಒತ್ತಿ ನೋಡಿ ನಮ್ ಚಾನೆಲ್ನೇ, ದೇವ್ರು ಕಂಡ್ಕೊಂಡಾರೇನೋ ಆ ಒಂದು ಭಾವದಿಂದ ಅದರಿಂದ ಸ್ಟಾರ್ಟ್ ಮಾಡಿದೀನಿ. ಅದಕ್ಕೆ ಯಾರ್ಯಾರು ಫೋನ್ ಐತೋ ಅವ್ರೆಲ್ಲರೂ ನಮ್ ಚಾನಲ್ ಭೇಟಿ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಡೈಲಿ ನೋಡ್ರಿ. ಆತ್ಮಿಕವಾಗಿ ಬಲ ಹೊಂದ್ರಿ. ಇತರರಿಗೂ ಸಹ ನೀವೇನ್ ಮಾಡ್ಬೇಕು, ಅದನ್ನೇ ತಿಳಿಸ್ಬೇಕು. ನೀವು ತಿಳಿಸೋದ್ರಿಂದ ನನಗೇನು 1 ರೂಪಾಯಿ ಲಾಭ ಬರಲ್ಲ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು 1 ರೂಪಾಯಿ ಲಾಭ ಬರಲ್ಲ. ಆ ಸಂಪಾದನೆಗೂ ನಾನು ಬಂದಿಲ್ಲ. ಆದ್ರೆ ನೀವು ನೋಡೋದ್ರಿಂದ ನೀವು ಬೆಳಿತೀರಾ. ನೀವು ಎಷ್ಟು ಜನ ದೇವ್ರು ನಂಬಿರೋರು ನೋಡ್ತಾರೋ ಅಷ್ಟು ಲೋಕ ಜನರಿಗೆ ಅದ್ ಏನಾಗುತ್ತೆ, ಪ್ರಮೋಟ್ ಮಾಡತ್ತಂತೆ ಯೂಟ್ಯೂಬ್. ಅನ್ಯ ಜನರನ್ನ ನಮ್ಮನ್ನ ಅಕಸ್ಮಿತವಾಗಿ ಒತ್ತಬೇಕು. ಇದು ನೋಡಿ ನಮ್ ಚಾನೆಲ್ ಅಂದ್ರೆ ಏನ್ ಮಾಡ್ಬೇಕು, ದೇವ್ರು ನಂಬಿರೋರು ನಾವು ಫಸ್ಟ್ ಜಾಸ್ತಿ ನೋಡ್ಬೇಕು, ತಿಳ್ಕೊಬೇಕು ವಾಕ್ಯನೇ. ಆಗೇನಾಗುತ್ತೆ, ಅನ್ಯರು ಅಕಸ್ಮಿತವಾಗಿ ನೋಡಿ ದೇವ್ರು ನಂಬ್ಕೊಂಡ್ರೆ ಎಷ್ಟೋ ಆಶೀರ್ವಾದ ಅಲ್ವಾ? ಆಗುತ್ತೆ ಅಲ್ವಾ ಆಶೀರ್ವಾದ? ಒಂದು ಆತ್ಮದ ಬೆಲೆ ಗೊತ್ತಾ ನಿಮ್ಗೆ? ದೇವ್ರ ವಾಕ್ಯ ಹೇಳುತ್ತೆ, ಒಂದು ಆತ್ಮದ ಬೆಲೆ ಈ ವಿಶ್ವದ ಎಲ್ಲಾ ಸಂಪತ್ತಿಗಿಂತ ಜಾಸ್ತಿ ಅಂತೆ. ಇವಾಗ ನನ್ ಬೆಲೆ ಎಷ್ಟಪ್ಪ ಅಂದ್ರೆ, ವೈಜ್ಞಾನಿಕವಾಗಿ ಹೇಳಿದ್ರೆ ಒಂದ್ ರೇಟ್ ಸಿಕ್ಕುತ್ತೆ. ನನ್ ಕಿಡ್ನಿ, ಹಾರ್ಟು, ಎಲ್ಲಾ ಏನೇನೈತೆ ಅಂದ್ ಎಲ್ಲದನ್ನು ಸೇರ್ಸಿ ಒಂದ್ ಬೆಲೆ ಕಟ್ತಾರೆ. ಆದ್ರೆ ದೇವ್ರು ನನಗೆ ಬೆಲೆ ಕಟ್ಟೋದು, ನನಗೆ ನಿಮಗೆ ಪ್ರತಿಯೊಬ್ಬರು ಆತ್ಮಗಳಿಗೆ ಬೆಲೆ ಎಷ್ಟು ಕಟ್ಟಿದಾರೆ ಅಂದ್ರೆ, ಇಡೀ ಲೋಕ ಒಬ್ಬ ವ್ಯಕ್ತಿಗೆ ಸಮ ಅಲ್ಲ ಅಂತೆ. ವಾಕ್ಯ ಹೇಳುತ್ತೆ, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟಪಟ್ರೆ ಅಲ್ವಾ? ಅಂದ್ರೆ ಅರ್ಥ ಏನು? ಈ ವಿಶ್ವದಲ್ಲಿ ಎಲ್ಲದನ್ನು ಒಂದು ತಟ್ಟೆಯಲ್ಲಿಟ್ಟು ನನ್ನನ್ನು ಒಂದು ತಟ್ಟೆಯಲ್ಲಿಟ್ರೆ ನಾನೇ ಭಾರ, ಅದು ನನ್ಗಿಂತ ಕಮ್ಮಿನೇ. ಹಂಗೆ ಇವತ್ತು ಯೂಟ್ಯೂಬ್ ಬಂದಿರೋದು, ಸೇವೆಗೆ ಬಂದಿರೋದ್ರಲ್ಲಿ ಒಂದು ಆತ್ಮ ದೇವ್ರು ನಂಬಿದ್ರೆ ಎಷ್ಟೋ ಶ್ರೇಷ್ಠ ಅಲ್ವಾ? ಅಷ್ಟು ಆಸ್ತಿ ಸಂಪಾದಿಸಿದಂಗ ಆಗತ್ತೆ. ನಾನು ಒಂದ್ ಆತ್ಮ ಯೂಟ್ಯೂಬ್ ಮೂಲಕ ದೇವ್ರು ನಂಬಿದ್ರೆ ಎಷ್ಟು ಸಂಪಾದನೆ ಮಾಡ್ದಂಗಾಗತ್ತೆ. ಈ ಲೋಕದಲ್ಲಿ ಎಲ್ಲಾ ಸಂಪತ್ಗಿಂತ ಜಾಸ್ತಿ ದೇವ್ರ ದೃಷ್ಟಿಯಲ್ಲಿ ಅಂತ ಹೇಳುತ್ತೆ. ದೇವ್ರು ಅವತ್ ಮಂಜುನಾಥ ಪ್ರತಿಫಲ ಕೊಡಲ್ವಾ? ಪರಲೋಕದಲ್ಲಿ ಕೊಡ್ತಾರೆ. ನಾನೆಷ್ಟು ಅದಕ್ಕೆ ಶ್ರಮ ಪಡ್ತೇನೆ, ಅದಕ್ಕೆ ಎಫೆಕ್ಟ್ ಎಷ್ಟಾಗ್ತೇನೆ, ನನ್ನ ಮಕ್ಕಳು ಅದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾರೋ, ಆ ಸೇವೆಯಲ್ಲಿ ಯಾರೆಲ್ಲ ಸಹಕಾರ ಮಾಡ್ತಾರೋ ಎಲ್ಲರಿಗೂ ಪ್ರತಿಫಲ ಇದೆ ಅಲ್ವಾ? ಹಂಗೆ ಇವತ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ದೇವ್ರಿಗಾಗಿ ಈ ತರ ಓಡ್ಬೇಕು. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಬಂದಂದ್ರೆ, ನಾವು ಯೇಸು ಸ್ವಾಮಿನೇ ಎಲ್ಲಾ ವಿಷಯಗಳಲ್ಲಿ ದೃಷ್ಟಿಸಿ ಓಡ್ಬೇಕು ಅನ್ನೋದಕ್ಕೆ ಹೇಳ್ದೆ ಅಲ್ವಾ? ಇವತ್ ನೋಡೋದ್ರ ಮೂಲಕ ನಾವು ಪಾಪ ಮಾಡ್ತೇವೆ ಅಂತ ಹೇಳಿ, ಆ ಪಾಪ ನೋಡೋದ್ಬಿಟ್ಟು ಒಳ್ಳೇದ್ ನೋಡಿ ನಿತ್ಯ ಜೀವನ ಪಡ್ಕೋಬೇಕು. ಮುಂದುವರಿಸಿ ನಾವು 5ನೇದಾಗಿ ನೋಡುವಾಗ ಹೇಗೆ ಓಡ್ಬೇಕಪ್ಪ ಅಂತಂದ್ರೆ, ನಮ್ಮ ಕ್ರಿಸ್ತಿಯ ಓಟ, ನಮಗೆ ನೇಮಕವಾದ ಓಟವನ್ನು ನೋಡ್ಬೇಕು ನಾವು. ಇವಾಗ ದೇವ್ರು 5ನೇದಾಗಿ ಹೆಂಗ್ ಓಡ್ಬೇಕಪ್ಪ ಕ್ರಿಸ್ತಿಯ ಓಟ ಅಂದ್ರೆ, ನಮಗೆ ನೇಮಕವಾಗಿರೋ ಓಟ ಓಡ್ಬೇಕು. ಯಾರ್ದೋ ಓಟ ನಮ್ಮ ಓಟ ಅಲ್ಲ, ನನ್ನ ಓಟ. ನನ್ನ ದೇವ್ರು ಹೀಗಿರ್ಬೇಕು. ದೇವ್ರು ಪ್ರತಿಯೊಬ್ಬರ ಬಗ್ಗೆ ಏನ್ ಮಾಡಿದಾನಂತೆ, ಯೋಜನೆ ಮಾಡಿದಾನೆ. ದೇವ್ರ ವಾಕ್ಯ ಹೇಳುತ್ತೆ, ನಾವು ಹುಟ್ಟಕ್ಕಿಂತ ಮುಂಚೆ ಆರಿಸ್ಕೊಳ್ಳೋದು ಮಾತ್ರ ಅಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನೊಂದು ಉದ್ದೇಶಕ್ಕೆ ಒಬ್ಬೊಬ್ರು ಉಂಟು ಮಾಡಿದಾನೆ ದೇವ್ರು. ನಿಮ್ಮೆಲ್ಲರನ್ನು ಉಂಟು ಮಾಡಿರೋದು ದೇವ್ರ ಉದ್ದೇಶ ಇದೆ. ಏನೋ ಒಂದು ಪರ್ಪಸ್ ಇಂದಾನೆ ನಾವು ಈ ಭೂಮಿಯಲ್ಲಿ ಇದ್ದೇವೆ. ಅದಕ್ಕೋಸ್ಕರವಾಗಿನೇ ಏನ್ ಮಾಡ್ಬೇಕು, ನಾವು ಜೀವಿಸ್ಬೇಕು. ಇವತ್ತು ನನಗ್ ಗೊತ್ತಿದೆ ನನ್ ಪರ್ಪಸ್ ಏನಪ್ಪಾ, ಈ ಭೂಮಿಗೆ ಏನಕ್ಕೆ ಬಂದಿದ್ದೇನೆ ಅಂತ ಹೇಳಿ ನನಗೆ ಗೊತ್ತಾಗಿದೆ. ನಾನು ಅದನ್ನ ತಿಳ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನನ್ನ ತನು ಮನ ಧನ ಎಲ್ಲವನ್ನು ನಾನು ವ್ಯಯ ಮಾಡಕ್ಕೆ ಸಿದ್ಧ ಇದ್ದೇನೆ. ಯಾಕೆ? ನಾನು ಈ ಲೋಕಕ್ಕೆ ಬಂದಂತ ಉದ್ದೇಶ ತಿಳ್ಕೊಂಡಿದ್ದೇನೆ. ಅದಕ್ಕೆ ನೀವು ಈ ಭೂಮಿಗೆ ಬಂದಂತ ಉದ್ದೇಶ ತಿಳ್ಕೊಬೇಕು. ಏನಕ್ಕಾಗಿ ದೇವ್ರು ನಿಮ್ಮನ್ನ ಈ ಭೂಮಿಗೆ ಕಳಿಸಿದಾನಂತ ತಿಳ್ಕೊಬೇಕು. ಹೆಂಗ್ ತಿಳ್ಕೊಳ್ಳೋದಿದ್ನೆ? ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು ಅಷ್ಟೇ. ಯಾವ ಪ್ರವಾದಿಗಳ ಹತ್ರ ಹೋಗ್ಬೇಕಾಗಿಲ್ಲ ನೀವು. ದೇವ್ರು ನಿಮ್ಮ ಆತ್ಮದೊಂದಿಗೆ ಮಾತಾಡ್ತಾನೆ, ನಿಮ್ಮೆಲ್ಲರ ಜೊತೆಗೆ ದೇವ್ರು ಮಾತಾಡ್ತಾನೆ. ನೀವು ಕಿವಿ ತೆರಿಬೇಕಷ್ಟೇ. ನೀವು
ಪ್ರಾರ್ಥನೆ ಮಾಡಿ ದೇವ್ರ ಹತ್ರ, ಸ್ವಾಮಿ ನನ್ನ ಯಾವ ಉದ್ದೇಶದಿಂದ ಭೂಮಿ ಕಳಿಸಿದ್ಯೋ ನಡೆಸು ಅಂತ ಹೇಳಿ ಪ್ರತಿನಿತ್ಯ ನೀವು ಯಾವ ಪ್ರಾರ್ಥನೆ ಮಾಡ್ತಿರೋ ನಿಮಗೇನಾಗುತ್ತೆ, ಒಂದು ದಿನ ಸ್ಪಷ್ಟ ಆಗುತ್ತೆ. ದೇವ್ರಿಗೆ ನಿಮಗ್ ಕುರಿತಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿ ತಿಳ್ಕೊಳಕ್ಕೆ ನಿಮಗೆ ಸ್ಪಷ್ಟತೆ ಸಿಗ್ತದೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ, ದೇವ್ರು ನಮಗೆ ಈ ಭೂಮಿಗೆ ಯಾಕೆ ಕಳ್ಸಿದ್ದಾನೋ ಅದನ್ನ ತಿಳ್ಕೊಂಡೇ ಮಾಡ್ಬೇಕು, ಅದನ್ನೇ ಓಡ್ಬೇಕು. ನಾನು ಅವಾಗಲೇ ಸ್ಪೋರ್ಟ್ಸ್ ಬಗ್ಗೆ ಹೇಳಿದೆ. ಲೈನ್ ಹುಡುಗರ್ನ ಓಡಕ್ ಬಿಟ್ಟಿರ್ತಾರೆ, ಗೆರೆ ಹಾಕ್ಬಿಟ್ಟು. ಆ ಲೈನ್ ಏನಾದ್ರು ಬೇರೆ ಲೈನಲ್ಲಿ ಓಡಿದ್ರೆ ಇವನು ಪ್ರತಿಫಲ ಸಿಕ್ಕಲ್ಲ ಅಂತೆ ಅಲ್ವಾ, ವಿನ್ ಆಗಲ್ಲ. 1-2 ನಂಬರ್ ಹಾಕಿರ್ತಾರೆ, ಓಡಾಕ್ ಬಿಡ್ತಾರೆ ಹುಡುಗರು. ಅವ್ನು 1ನೇ ಗೆರೆಯಲ್ಲಿ ಇರೋನು 2ನೇ ಗೆರೆಗೆ ಬಂದು ಏನಾದ್ರು ಓಡಾಕ್ ಸ್ಟಾರ್ಟ್ ಆದ್ರೆ ಅವನು ಮುಂದಕ್ಕೆ ಹೋಗ್ಬಿಟ್ಟು ಇವ್ನು ಹೆಂಗ ಹಿಂದಿದನ್ ಬಿಡು ಅಂತ ಹೇಳಿ ಈ ಲೈನಿಗೆ ಬಂದು ಓಡ್ದ ಅಂತಂದ್ರೆ ಅವ್ನು ಎಷ್ಟೇ ಎಫೆಕ್ಟ್ ಹಾಕಿ ಹೋಗಿ ಮುಂದೆ ಮುಟ್ಟಿದ್ರೆ ಏನ್ ಸಿಕ್ಕಲ್ಲ, ಅವನಿಗೆ ಬಿರುದು ಸಿಕ್ಕಲ್ಲ ಅಲ್ವಾ. ಹಂಗೇನೆ ದೇವ್ರು ನಮ್ಮನ್ನು ಏನ್ ಮಾಡಿದಾನೆ, ಉದ್ದೇಶ ಇಟ್ಟು ಭೂಮಿ ಕಳಿಸಿದಾನೆ. ಅದಕ್ಕೋಸ್ಕರ ನಮಗೆ ಯಾವ ಓಟವನ್ನು ಓಡಕ್ ಕಳಿಸಿದಾನೆ ಅದನ್ನ ತಿಳ್ಕೊಂಡ್ ಏನ್ ಮಾಡ್ಬೇಕು, ಅದ್ರ ದಾರಿಯಲ್ಲೇ ಹೋಗ್ಬೇಕು. ಇವಾಗ ಪಾಸ್ಟರ್ಗೆ ಸೇವೆ ಮಾಡಕ್ ಕರೆದಿದ್ದಾನೆ, ಅವ್ರ ಓಟ ಅಲ್ವಾ. ಇವತ್ತು ನಾನು ಸೇವೆಗೋಸ್ಕರ ಕರೆಯಲ್ಪಟ್ಟಿದ್ದೀನಿ. ನಮ್ದು ದೇವ್ರ ಜನರಿಗೆ ಸುವಾರ್ತೆ ಸಾರದ್ ನಮ್ ಓಟ ಆಗಿದೆ. ಇದನ್ನೇ ನಾವು ಮಾಡ್ಬೇಕು. ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡಕ್ ಹೋದ್ರೆ ಏನಾಗ್ತದೆ, ದೇವ್ರ ನಮಗೆ ಭೂಮಿ ಕಳಿಸಲ್ಪಟ್ಟಂತ ಉದ್ದೇಶ ನಾವ್ ಈಡೇರ್ಸಕ್ ಆಗಲ್ಲ, ದೇವ್ರ ಯೋಜನೆನ ಪೂರೈಸಕ್ ಆಗಲ್ಲ. ಇವತ್ತು ನೀವೆಲ್ಲರೂ ಸಭೆಗೆ ಬರ್ತಾ ಇದ್ರಿ, ನಿಮ್ ಕುರಿತಾಗಿರೋ ದೇವ್ರ ಯೋಜನೆ ತಿಳ್ಕೊಂಡು ಏನ್ ಮಾಡ್ಬೇಕು, ಆ ಯೋಜನೆ ಅಂತಾನೆ ನಡಿಬೇಕು. ಅದನ್ನ ಬಿಟ್ಟು ನೀವು ಬೇರೆ ತರ ನಡೆಯಕ್ಕಾದ್ರೆ ಏನಾಗ್ತದೆ, ಕ್ರಿಸ್ತಿಯ ಓಟದಲ್ಲಿ ನೀವು ವಿಫಲರಾಗ್ತೀರಿ, ಸೋಲನ್ನು ಕಾಣ್ತೀರಾ. ಹಾಗೆ ಹೇಳ್ತಾ ಹೋದ್ರೆ ತುಂಬಾ ಹೊತ್ತು ಆಗುತ್ತೆ. ಅದರಿಂದ ಸಮಯ ಆಗ್ತಾ ಇದೆ ಅನ್ಕೊಂತೀನಿ. ಮುಂದುವರ್ಸಿ ನಾವು 6ನೇದಾಗಿ ಹೆಂಗೆ ಓಡ್ಬೇಕಪ್ಪ ಕ್ರಿಸ್ತಿಯ ಓಟನ ಅಂತಂದ್ರೆ, ಸ್ಥಿರ ಚಿತ್ತದಿಂದ ನಾವು ಓಡ್ಬೇಕು. 6ನೇದಾಗಿ ಹೇಗ್ ಓಡ್ಬೇಕು, ಸ್ಥಿರ ಚಿತ್ತ. ಸ್ಥಿರ ಚಿತ್ತ ಅಂದ್ರೆ ಏನು, ಒಂದೇ ಮನ್ಸು. ನಾನು ಮೊದ್ಲಿಂದನೂ ಒಂದೇ ಹಂಗೇನೆ, ಯಾವಾಗ್ಲೂ ಪಾಸ್ಟರಿಗೆ ಗೊತ್ತು ನನ್ನ ಬಗ್ಗೆ, ಸ್ವಭಾವದ ಬಗ್ಗೆ. ಏಕ್ಮಾರ್ ದೋ ತುಕಡ, ಏನಾದ್ರು ಅಂದ್ರೆ ಹಂಗೆ ಆಗ್ಬೇಕು ನಂದು. ಹಂಗೇನೆ ನಮ್ ದೊಡ್ಡಮ್ಮನ ಹಂಗೇನೆ, ಹಂಗಾಗ್ಬೇಕಂದ್ರೆ ಹಂಗಾಗ್ಬೇಕು. ಹಂಗೆ ಸ್ಥಿರ, ಒಂದ್ರಲ್ಲಿ ದೃಢ ಇದ್ದು ಒಂದ್ರಲ್ಲಿ ಹತ್ತಿದ್ವಪ್ಪ ಒಂದ್ ದೋಣಿಯಲ್ಲಿ ಅಂದ್ರೆ ನಾವು ಮುಳುಗಿದ್ರು ಪರವಾಗಿಲ್ಲ, ಅದ್ರಲ್ಲ ಹೋಗ್ಬಿಡ್ತೀವಿ. ಹಂಗೆ ಸ್ಥಿರ ಚಿತ್ತ ಇರ್ಬೇಕು ನಮಗೆ. ಇವಾಗ ಯೇಸು ಸ್ವಾಮಿಯಲ್ಲಿ ಬಂದಿದ್ದೇವಪ್ಪ ಅಂತಂದ್ರೆ ನಾವು ಸ್ಥಿರ ಚಿತ್ತದಿಂದ ಓಡ್ಬೇಕು. ಯಾರು ಏನೇ ಬಂದು ನಮಗೆ ತೊಂದರೆ ಮಾಡ್ಲಿ, ಇವಾಗ ಕ್ರಿಸ್ತ ಯೇಸುವಿನೆಂಬ ದೋಣಿಯಲ್ಲಿ ನಾವಿದ್ದೇವೆ, ನಮಗೇನ್ ಬರುತ್ತೆ, ಅನೇಕ ತೆರೆಗಳು ಬರುತ್ತೆ. ಅನೇಕ ತೆರೆಗಳು ಬಂದು ಏನ್ ಮಾಡೋದು, ನಮ್ಮ ದೋಣಿಗೆ ಬಡಿಯುತ್ತೆ. ತೆರೆಗಳಂದ್ರೇನು, ಸಮಸ್ಯೆಗಳು ಅಲ್ವಾ. ಹಾಗೆ ಏನ್ ಮಾಡ್ತಾರೆ, ಅನೇಕ ಕಳ್ಳರು ಬರ್ತಾರೆ ದೋಣಿಯಲ್ಲಿ ಹೋಗೋರು. ನಮ್ಮನ್ನೇ ಸಮುದ್ರದಲ್ಲಿ ಹೋಗ್ತಾ ಇದ್ರೆ ದೂರ ಅಂದ್ರೆ, ನೀವು ಚಿಕ್ಕ ಗುಂಪಾಗಿ ದೊಡ್ಡವ್ರು ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡಕ್ಕೆ, ನಿಮ್ಮ ಹತ್ರ ಇರೋ ಸಂಪತ್ತನ್ನು ದೋಚಿಕೊಳ್ಳೋಕ್ಕೂ ಬರ್ತಾರಂತೆ ಸಮುದ್ರದಲ್ಲಿ. ಹಾಗೆ ಅನೇಕ ಸೈತಾನ್ ಬರ್ತಾನೆ, ಅನೇಕ ವಿಧವಾಗಿ ನಮ್ಮನ್ನು ಮೋಸಗೊಳಿಸಕ್ಕೆ. ಕಳ್ಳನು ಕದ್ದುಕೊಳ್ಳೋದಕ್ಕೂ ನಾಶ ಮಾಡೋದಕ್ಕೆ ಬರ್ತಾನೆ ಅಂತ ಹೇಳಿ ವಚನ ಹೇಳುತ್ತಲ್ಲ, ಹಾಗೆ ಬರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕಾಗಿದೆ, ಏನ್ ಮಾಡ್ಬೇಕು, ಸ್ಥಿರ ಚಿತ್ತದಿಂದ ಓಡ್ಬೇಕು. ಏನೇ ಬರ್ಲಿ, ಕಷ್ಟ, ಸಮಸ್ಯೆ, ಹೋರಾಟ, ನೋವು, ಸಂಕಟ ಏನೇ ಬರ್ಲಿ, ನಾವೇನ್ ಮಾಡ್ಬೇಕಾಗಿದೆ, ಸ್ಥಿರ ಚಿತ್ತದಿಂದ ನಾವು ಓಡ್ಬೇಕು. ಒಂದ್ ವೇಳೆ ಸ್ಥಿರ ಚಿತ್ತ ಇಲ್ಲ ಅಂದ್ರೆ ನಾವು ದೇವ್ರ ಹತ್ರ ಏನೂ ಹೊಂದ್ಕೊಳಕ್ ಆಗಲ್ಲ. ಚಂಚಲ ಚಿತ್ತರು ದೇವರಾಜ್ಯ ಸೇರಲ್ಲ. ಸ್ಥಿರ ಚಿತ್ತ ಇರ್ಬೇಕು, ಒಂದೇ ಗುರಿ ಇರ್ಬೇಕು. ಯಾವುದೇ ಒಂದು ಕೆಲಸದಲ್ಲಿ ಒಂದೇ ಗುರಿ ಯಾರು ಇರ್ತಾರೋ ಅವ್ರು ಮಾತ್ರ ಸಕ್ಸಸ್ ಕಂಡಿದ್ದಾರೆ ಅಲ್ವಾ. ಈ ಭೂಮಿಯಲ್ಲಿ ಯಾರೆಲ್ಲ ಸಾಧಕರನ್ನ ನೋಡ್ತೇವೆ ನಾವು ಅಲ್ವಾ, ಆ ಎಲ್ಲಾ ಸಾಧಕರು ಏನ್ ಮಾಡಿದ್ರು, ಅವ್ರ ಗುರಿ ಒಂದೇ ಆಗಿತ್ತು. ಆ ಗುರಿಯತ್ತ ಅವ್ರು ದಿನೇ ದಿನ ಸಾಗಿದ್ರಿಂದ ಏನ್ ಮಾಡಿದ್ರು, ಅವರು ಸಾಧಕರು ಮಾಡಿದ್ರು. ಅಬ್ದುಲ್ ಕಲಾಂ ಬಗ್ಗೆ ಕೇಳಿಸ್ಕೊಂಡಿದಿರಲ್ವಾ ಅಲ್ವಾ. ಅವ್ರು ಏನ್ ಮಾಡಿದ್ರು, ಸ್ಥಿರ ಚಿತ್ತದಿಂದ ಅವ್ರು ಏನ್ ಮಾಡಿದ್ರು, ಒಂದು ದಿನ ಅವರು ಸಮುದ್ರ ತೀರದ ಹತ್ರ ಇದ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ಹಾರಾಡುವಂತ ಪಕ್ಷಿಗಳು ನೋಡಿದ್ರು. ಒಂದು ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ತರ ಹಾರಾಡೋದು ನಾವು ಕಂಡು ಹಿಡಿಬೇಕಪ್ಪ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ದೊಡ್ಡ ಸೈನ್ಸಿಸ್ಟ್ ಆದ್ರು ಅಲ್ವಾ. ಸ್ಥಿರ ಚಿತ್ತ, ಒಂದು ಗುರಿ ಇಟ್ಕೊಂಡ್ರು. ಮುಂದೊಂದಿನ ಈ ಪಕ್ಷಿ ತರ ಹಾರಾದು ನನ್ನ ಸಾಧನ ಕಂಡು ಹಿಡಿಬೇಕಂತ ಇದನ್ ಮಾಡಿದ್ರು. ಅದಕ್ಕೆ ಏನ್ ಮಾಡಿದ್ರು, ಅವರು ಗುರಿನೇ ಸಾಧಿಸಿದ್ರು. ಅವರು ಬಡವರಾಗಿದ್ರಂತೆ, ಅವ್ರ ಬಗ್ಗೆ ಕೇಳಿಸ್ಕೊಂತ ಇದ್ರು. ಹಂಗೆ ಅನೇಕ ಹೋರಾಟಗಳು ಅವ್ರ ಜೀವಿತದಲ್ಲಿ, ಆದ್ರೆ ಅವ್ರ ಗುರಿ ಸಾಧಿಸಿದ್ರು. ಏನ್ ಅನ್ಕೊಂಡಿದ್ರು ಅವ್ರು, ಅಬ್ದುಲ್ ಕಲಾಂ ಅದ್ ಮಾಡಿ ಮುಗಿಸಿದ್ರು. ಕಾರಣ ಏನು, ಅವ್ರ ಗುರಿ ಕಡೆನೆ ಹೋದ್ರು. ಹಂಗೆ ನಾವಿವತ್ತು ಆತ್ಮಿಕವಾಗಿ ಬರುವಾಗ ನಾವು ಸ್ಥಿರ ಚಿತ್ತದಿಂದ ಓಡ್ಬೇಕು. ನಮ್ ಸ್ಥಿರ ಚಿತ್ತ ಯಾವ್ದಕ್ಕೆ ಇರ್ಬೇಕು, ಕ್ರಿಸ್ತನ ಹತ್ರ ಹೋಗಕ್ಕೆ ಸ್ಥಿರ ಚಿತ್ತ ಆಗಿರ್ರಿ. ಯಾವತ್ತು ಬಂದ್ ಯಾರು ಬಂದ್ ನಿಮ್ಮನ್ನ ಗಲಿಬಿಲಿ ಮಾಡ್ತಾರೋ, ನಿಮ್ ನಂಬಿಕೆ ಕೆಡಿಸ್ತಾರೋ ಗೊತ್ತಿಲ್ಲ. ನೀವು ಯಾವಾಗ ಬಿದ್ದೋಗ್ತಿರೋ ಗೊತ್ತಿಲ್ಲ, ಯಾವಾಗ ಕ್ರಿಸ್ತನಿಂದ ದೂರ ಆಗ್ತಿರೋ ಗೊತ್ತಿಲ್ಲ. ಸ್ಥಿರ ಚಿತ್ತರಾಗಿ ಓಡ್ರಿ ಅಂತ ಹೇಳಿ ದೇವ್ರ ಮಾತು ಇವತ್ತು ನಿಮಗೆ. ನೀವು ಇವತ್ತು ಇಲ್ಲಿರೋರು ಯಾವಾಗ ಬಿದ್ದೋಗ್ತಿರೋ ಗೊತ್ತಿಲ್ಲ, ಸ್ಥಿರ ಚಿತ್ತರಾಗಿರ್ರಿ. ಇವಾಗ ಜಾಗದಲ್ಲಿ ಹೋಗ್ತಾ ಇರ್ತೇವೆ ಅನ್ಕೊಳ್ಳಿ, ಮಳೆ ಬಂದಿದೆ, ರೋಡ್ ಅಂತ ರೋಡಲ್ಲಿ ಹೋಗ್ತಾ ಇರ್ತೇವೆ. ರೋಡ್ ಜಾರತ್ತಪ್ಪ, ಬಿದ್ದೋಗ್ತಾವಪ್ಪ ಅಂತ ಹೇಳಿ ಆ ಹುಷಾರಾಗಿ ಹೋದಾಗ ಏನಾಗುತ್ತೆ, ನಾವು ಜಾರದಂಗ್ ಹೋಗ್ಬೋದು ಅಲ್ವಾ.
ಹಂಗೇನೆ ನಿಮಗೆ ಹೇಳೋ ಮಾತು, ಯಾವಾಗ ಬಿದ್ದು ಹೋಗ್ತಿರೋ ಗೊತ್ತಿಲ್ಲ, ಎಚ್ಚರಾಗಿರ್ರಿ. ಅಂದ್ರೆ ಏನ್ ಮಾಡ್ಬೇಕು? ಎಚ್ಚರಿಕೆಯಿಂದ ಕಾಲಿಕ್ಬೇಕು. ಯಾವ್ದ್ರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ನಾವು ಇವತ್ತು ಓಟ ಸ್ಟಾರ್ಟ್ ಮಾಡಿದೇವಲ್ಲ, ಇವತ್ತು ಹೆಂಗ್ ಓಡ್ಬೇಕು? ಸ್ಥಿರ ಚಿತ್ತದಿಂದ ಓಡ್ಬೇಕು, ಎಚ್ಚರಿಕೆಯಿಂದ ಓಡ್ಬೇಕು. ಎಚ್ಚರಿಕೆ ತಪ್ಪಿದ್ರೆ ಏನಾಗುತ್ತೆ? ಅಪಘಾತ ಆಗತ್ತೆ. ಅದರಿಂದ ಸ್ಥಿರ ಚಿತ್ತದಿಂದ ನಾವು ಓಡ್ಬೇಕು. ಮುಂದರ್ಷ ನಾವು ಹೇಗೆ ಓಡ್ಬೇಕಂತ ಹೇಳಿ ನೋಡುವಾಗ, ನಮಗೆ ಮುಂದಿಟ್ಟಿರ್ತಕ್ಕಂಥ ಗುರಿಯನ್ನು ದೃಷ್ಟಿಸಿ ಓಡ್ಬೇಕು ನಾವು. ನಮ್ ಗುರಿ ಏನು ಎಲ್ಲರದು? ನಿತ್ಯ ಜೀವ. ಎಲ್ಲದಕ್ಕೆ ಅದೇ ಉತ್ತರ ನಮ್ದು. ನಮ್ ಗುರಿ ನಿತ್ಯ ಜೀವ. ಅದ್ರ ಮೇಲೆನೆ ಏನ್ ಮಾಡ್ಬೇಕು? ನಮ್ ಗುರಿ ಮುಟ್ಟಕ್ಕೋಸ್ಕರ ನಮಗೆ ಮುಂದಿಟ್ಟಿರ್ತಕ್ಕಂಥ ಆ ಒಂದು ಸಂತೋಷವನ್ನ ನೆನ್ಸ್ಕೊಂಡು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಓಡ್ಬೇಕು. ನಮಗೆ ಮುಂದಿಟ್ಟಿರ್ತಕ್ಕಂಥ ಆ ಒಂದು ಸಂತೋಷ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಓಡ್ಬೇಕು. ಏನ್ ಸಂತೋಷ ಇದೆ ಯೇಸು ಸ್ವಾಮಿ ನಂಬಿದ್ರೆ? ಎಲ್ಲಾ ದುಃಖನೇ ಅಲ್ವಾ? ಯೇಸು ಸ್ವಾಮಿ ನಂಬಿ ಯಾರು ಸಂತೋಷವಾಗಿದ್ದಾರೆ ಭೂಮಿಯಲ್ಲಿ? ಇದಾರ? ಯಾರಾದ್ರೂ ಇದಾರ? ನಾನ್ ನೋಡ್ಲಿಲ್ಲಪ್ಪ. ಬೈಬಲ್ ನಿಜ ಹೇಳೋದು, ಸತ್ಯ ತಿಳ್ಕೊಳ್ರ. ಅದಕ್ಕೇನೆ ಯೇಸು ಸ್ವಾಮಿ ನಂಬಿ ಯಾರು ಸಮಾಧಾನವಾಗಿದ್ದಾರೆ? ಯಾರು ಸಮಾಧಾನ ಆಗಿಲ್ಲ. ನಂಬದೇ ಇರೋರು ಸಮಾಧಾನವಾಗಿದ್ದಾರೆ, ನಂಬಿದವ್ರು ಸಮಾಧಾನದಿಂದ ಇಲ್ಲ. ಇದಾರ? ಅಂದ್ರೆ ಯೇಸು ಸ್ವಾಮಿ ನಂಬಿದವ್ರು ಎಲ್ಲರೂ ಸಮಾಧಾನವಾಗಿದಾರ? ಯೇಸು ಸ್ವಾಮಿ 12 ಜನ ಶಿಷ್ಯರಪ್ಪ. 12 ಜನ ಶಿಷ್ಯರು ಹೆಂಗೆಂಗ್ ಹಿಂಸೆ ಬಂದು, ಹೆಂಗೆಂಗ್ ನೋವು ಬಂದು, ಎಷ್ಟು ಬಂದು? 1-2 ನೋವು ಅವ್ರಿಗೆ. ಯೇಸು ಸ್ವಾಮಿಗೆ ನೇರವಾಗಿ ಸಿಲ್ಬೆ ಹಾಕಿದ್ರೆ ಕೆಲವು ಶಿಷ್ಯರನ್ನ ಉಲ್ಟಾ ಮಾಡಿ ಸಿಲ್ಬೆ ಹಾಕ್ಯಾರ, ಕಾಲ್ ಮ್ಯಾಕ ತಲೆ ಕೇಳಕ. ಯಾದಕ್ಕೆ? ಯೇಸು ಸ್ವಾಮಿ ನಿಮಿತ್ತ. ಬೇಕತ್ತ ಇದು ಅವ್ರಿಗೆ ಅಲ್ವಾ? ಆದ್ರೂ ಕ್ರಿಸ್ತನಿಗಾಗಿ ಅವ್ರು ಜೀವಿಸಿದ್ರು. ಅಂದ್ರೆ ಬರೇ ಸಮಾಧಾನ ಅಲ್ಲ. ಯೇಸು ಸ್ವಾಮಿ ನಂಬಿದಾಗ ಏನ್ ಬರುತ್ತೆ? ನಮಗೆ ಹಿಂಸೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ಯೇಸು ಸ್ವಾಮಿ ನಂಬಿದ ರಕ್ಷ ಸಂತೋಷ, ಸಮಾಧಾನ, ಸಮೃದ್ಧಿ ಎಲ್ಲ ಸಿಕ್ಕುತ್ತೆ ಅಂತ ಹೇಳಿ ನಂಬೇಡ್ರಿ. ಈ ಲೋಕದಲ್ಲಿ ಸಿಕ್ಕುತ್ತೆ ಅಂತ ಹೇಳಿ ನಂಬೇಡ್ರಿ. ಈ ಲೋಕದಲ್ಲಿ ಶ್ರೀಮಂತರ ಆಗಕ್ಕೆ, ಈ ಲೋಕದ ಸಮಾಧಾನ, ಈ ಲೋಕದಲ್ಲಿ ಒಳ್ಳೆ ತರ ಆಗ್ಬೇಕು, ಈ ಲೋಕದಲ್ಲಿ ಚೆನ್ನಾಗಿರ್ಬೇಕು, ನಾನು ಬಹಳ ಆರೋಗ್ಯವಾಗಿರ್ಬೇಕು, 100 ವರ್ಷ ಇರ್ಬೇಕಂತ ಹೇಳಿ ಯೇಸು ಸ್ವಾಮಿ ನಂಬೇಡ. ಯೇಸು ಸ್ವಾಮಿ ನಂಬಿದ್ರೆ ಏನೋ ನನಗೆ ಆಶೀರ್ವಾದ ಸಿಕ್ಕುತ್ತೆ, ಏನೋ ಬಿಡುಗಡೆ ಸಿಕ್ಕುತ್ತೆ, ನಾನು ಹಂಗಾಗ್ತೇನೆ ಹಿಂಗಾಗ್ತೇನೆ ಸಮಾಧಾನವಾಗಿರ್ತೇನೆ ಅಂತ ಹೇಳಿ ನಂಬೇಡ. ನಿನಗೆ ಸಮಾಧಾನ ಎಲ್ಲಿ ಕೊಡ್ತಾರೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ? ಪರಲೋಕದಲ್ಲಿ ಸಮಾಧಾನ. ಯೇಸು ಸ್ವಾಮಿ ನಂಬಿದವ್ರು ಈ ಭೂಲೋಕದಲ್ಲಿ ಯಾರು ಸಮಾಧಾನದಿಂದ ಸಾಯಲಿಲ್ಲ, ಎಲ್ಲರೂ ಕಷ್ಟ ಬಿದ್ದೇ ಸತ್ರು. ಯಾರಿಗೋಸ್ಕರ? ಯೇಸು ಸ್ವಾಮಿಗ. ಅಂದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಭೂಲೋಕದ ಸಮಾಧಾನ ಸಂತೋಷವನ್ನ ಮುಂದಿಕ್ಕೊಂಡು ಓಡಬಾರ್ದು. ನಾವು ನಮಗೆ ದೇವ್ರ ಸಂತೋಷ ಸಮಾಧಾನ ಕೊಡ್ತಾನೆ ಅಂತ ಹೇಳಿದೆ ವಾಕ್ಯ. ಎಲ್ಲಿ ಕೊಡ್ತಾರೆ? ಇಲ್ಲಿ ಕೊಡ್ತಾರೆ ಅಂತ ಹೇಳಲ್ಲ. ನಮಗೆ ಪರಲೋಕದಲ್ಲಿ ಸಂತೋಷ ಸಮಾಧಾನ. ಈ ಲೋಕದಲ್ಲಿ ಎಲ್ಲಾ ದೇವ ಜನರಿಗೆ ಏನಿದೆ? ನೋವು ಸಂಕಟ ಇದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ನಂಬಿದ ತಕ್ಷಣ ಎಲ್ಲ ಇದಾಗ್ಬಿಡುತ್ತೆ ಅಂತ ಹೇಳಿ ಅನ್ಕೋಬೇಡಿ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ನಿಮ್ಗೆ ಏನಿದೆ? ಸಂಕಟ ಉಂಟು. ಅದಕ್ಕೆ ನೀವೇನ್ ಮಾಡ್ಬೇಕು? ಸಂಕಟ ಇದೆ, ಏನ್ ಮಾಡ್ಬೇಕು? ಅದನ್ನೇ ಧೈರ್ಯವಾಗಿರ್ಬೇಕು, ಎದುರಿಸ್ಬೇಕು. ಹಾಗೆ ಯೇಸು ಸ್ವಾಮಿ ನಂಬಿದೇವಪ್ಪ ಅಂದ್ರೆ ನಮ್ ಹಿಂದೆ ಒಬ್ಬನ್ ಸೈತಾನ್ ಬೆನ್ನ ಹತ್ ಬಿಡ್ತಾನೆ. ಯಾವಾಗ ನಾವು ಯೇಸು ಸ್ವಾಮಿ ಬೆಳಕಿನ ಮಾರ್ಗಕ್ಕೆ ಬರ್ತಾವಲ್ಲ, ಅವಾಗಿನ ಸೈತಾನ್ ಒಬ್ಬನ್ ದೂತನ್ ಕಳಿಸ್ತಾನೆ. ಹೋಗಿ ಮಂಜುನಾಥನ ಹತ್ರ ಹೋಗಿ, ಇವ್ನು ಎಲ್ಲಿ ಹೋಗ್ತಾರ ಅಲ್ಲಿ ಇಡಿ, ಹೆಂಗಾದ್ರೂ ಮಾಡಿ ಇವ್ನ ಏನ್ ಮಾಡು, ಹಾಳು ಮಾಡು, ಹೆಂಗಾದ್ರೂ ಹಿಂಸೆ ಮಾಡು ಅಂತ ಹೇಳಿ, ನೋವು ಕೊಡು, ಸಂಕಟ ಕೊಡು ಅಂತ ಹೇಳಿ. ಹಾಗೆ ನಾವ್ ಎಷ್ಟು ದೇವ್ರಿಗೆ ಭಕ್ತಿಯಿಂದ ಜೀವ್ಸಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೋ, ಎಷ್ಟು ನಾವು ದೇವ್ರ ಮಾರ್ಗದಲ್ಲಿ ಕರೆಕ್ಟ್ ಆಗಿ ಓಡ್ಬೇಕಂತ ಹೇಳಿ ನಾವು ಪ್ರಯತ್ನ ಮಾಡ್ತೇವಲ್ಲ, ಅವಾಗ ಏನ್ ಮಾಡ್ತೇವೆ? ಈ ಸೈತಾನ್ ಸುಮ್ನೆ ಬಿಡ್ತಾನ, ಇವನು ನಮ್ಮನ್ ಸುಮ್ನೆ ಬಿಡಲ್ಲ. ಏನ್ ಮಾಡ್ತಾನೆ? ನಾವು ಜೋರಾಗಿ ಓಡ್ತಾರೋ ಹಂಗೆ ಬಂದ ಕಾಲ ಅಡ್ಡ ಕೊಡ್ತಾನೆ, ಬೀಳಂತ ಹೇಳಿ ಅಲ್ವಾ? ಹಂಗೆ ಇವತ್ ನಮ್ಗೆ ನೋವಿದೆ, ಸಂಕಟ ಇದೆ ಈ ಲೋಕದಲ್ಲಿ. ಆದ್ರೆ ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿಗೆ ಬಂತ ಇಲ್ವ? ಯೇಸು ಸ್ವಾಮಿಗೆ ಸಮಾಧಾನವಾಗಿದ್ದು ಹೋದ್ರ ಈ ಭೂಮಿ ಲೋಕದಲ್ಲಿ ಶಾಂತಿಯಿಂದ ಇದ್ರ ಯೇಸು ಸ್ವಾಮಿ? ಇಲ್ಲ, ಎಲ್ಲಾ ನೋವು ಸಂಕಟ ಅನುಭವಿಸಿದ್ರು ಅಲ್ವಾ? ಸಮಾಧಾನ ಕೊಡ್ತಾನೆ. ಆತನ ಸಮಾಧಾನ ಉಂಟು ಮಾಡಕ್ಕೆ ಬಂದ್ರು ಅಲ್ವಾ? ಅದಕ್ಕೇನೆ ದೇವದೂತ ಹೇಳಿದ್ದು ಯಾರ ಹತ್ರ? ಕುರುಬ್ರ ಹತ್ರ ಬಂದ, ಕೇಳ್ರಿ ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಸಮಾಚಾರ ತಿಳಿಸ್ತಾನೆ. ಅದೇನೆಂದ್ರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ ಅಂತ ಹೇಳಿ ಅಲ್ವಾ? ದೇವರ ಹೆಸರೇ ಸಮಾಧಾನ ಪ್ರಭು. ಆತನಲ್ಲಿ ಸಮಾಧಾನ ಇದೆ. ಆ ಸಮಾಧಾನ ಲೌಕಿಕ ರೀತಿಯಲ್ಲೆಲ್ಲ, ದೇವ್ರು ಕೂಡ ಸಮಾಧಾನ. ಈ ಲೋಕಕ್ಕೆ ಸಂಬಂಧಪಟ್ಟಂತ ಸಮಾಧಾನ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಸಂತೋಷ ಯೇಸು ಸ್ವಾಮಿ ಹತ್ರ ಸಿಕ್ಕಲ್ಲ. ಆತನಲ್ಲಿರೋ ಸಂತೋಷನೇ ಬೇರೆ. ಅದು
ಅದಕ್ಕೋಸ್ಕರ ಈ ಲೋಕದಲ್ಲಿ ಸಂತೋಷ ಸಮಾಧಾನವನ್ನ ಎದುರು ನೋಡ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಈ ಲೋಕದ ಸಂತೋಷ ಸಮಾಧಾನ ನಮ್ಮನ್ನ ಎಲ್ಲಾ ಸಮಯ ಪಾಪಕ್ಕೆ ದೇವ್ರ ವಿರುದ್ಧವಾಗೇ ನಡೆಸ್ತದೆ ಅಲ್ವಾ. ಈ ಲೋಕದಲ್ಲಿ ಸಂತೋಷ ಪಡಕ್ ಏನ್ ಮಾಡ್ತಾನೆ ಮನುಷ್ಯ? ಇವತ್ತು ಪಾಪನೇ ಮಾಡ್ಬೇಕು. ಒಳ್ಳೇದ್ ಮಾಡಿದ್ರೆ ಎಲ್ಲಿ ಸಂತೋಷ ಸಿಕ್ಕುತ್ತೆ? ಒಳ್ಳೇದ್ ಮಾಡಿದ್ರೆ ಸಂತೋಷ ಸಿಕ್ಕಲ್ಲ. ಅದಕ್ಕೇನೆ ನಾವು ತಾತ್ಕಾಲಿಕವಾದ ಸಂತೋಷ, ತಾತ್ಕಾಲಿಕವಾದ ಸಮಾಧಾನದ ಮೇಲೆ ನಾವು ದೃಷ್ಟಿ ಇಕ್ಕಬಾರದು. ಈ ಲೋಕದ್ದು ಎಲ್ಲ ತಾತ್ಕಾಲಿಕ. ಅದರಿಂದ ಇವುಗಳನ್ನು ನಾವು ಗಮನಿಸದೆ ಸದಾಕಾಲ ಸಮಾಧಾನ, ದೇವ್ರು ಕೊಡ್ತಕ್ಕಂಥ ಸಮಾಧಾನ, ಅದನ್ನ ಮೇಲೆ ಏನ್ ಮಾಡ್ಬೇಕು? ಮುಂದಿಟ್ಕೊಂಡು ನಾವು ಓಡ್ಬೇಕಾಗಿದೆ. ಅದರಿಂದ ಇವತ್ತು ಯೇಸು ಸ್ವಾಮಿ ನಂಬಿರ್ತಕ್ಕಂಥ ನಮಗೆ ಕಷ್ಟ, ಸಮಸ್ಯೆ, ನೋವು, ದುಃಖ ಎಲ್ಲ ಬರುತ್ತೆ. ಆದ್ರೆ ನಾವೇ ಮಾಡ್ಬೇಕು? ಅವೆಲ್ಲವನ್ನು ಸಹಿಸ್ಕೊಂಡು ದೇವ್ರಿಗೋಸ್ಕರ ಜೀವಿಸ್ಬೇಕು. ಸರಿನಾ? ಅದರಿಂದ ಕಷ್ಟ ಬರೋದಿಲ್ಲ ಅಂತ ಇಲ್ಲ. ದೇವ್ ಜನರಿಗೆ ಎಲ್ಲರಿಗೂ ಕಷ್ಟ ಬರುತ್ತೆ. ಯೇಸು ಸ್ವಾಮಿ ಕ್ರಿಸ್ತ ಯೇಸುವಿನಂತೆ ಜೀವಿಸಕ್ ಮನಸ್ಸು ಮಾಡ್ತಕ್ಕಂಥ ಪ್ರತಿಯೊಬ್ಬನು ಸಹ ಕಷ್ಟಗಳಿಗೆ, ಶೋಧನೆಗಳಿಗೆ, ಇಕ್ಕಟ್ಟುಗಳಿಗೆ ಒಳಗಾಗ್ತಾನೆ. ಆದ್ರೆ ಅವೆಲ್ಲವುಗಳ ಮಧ್ಯೆ ದೇವ್ರು ನಮಗೆ ಬಿಡಿಸಕ್ಕೆ, ಸಮಾಧಾನ ಕೊಡಕ್ ಶಕ್ತಿನಿದ್ದಾನೆ. ಅವೆಲ್ಲವುಗಳಿಂದ ದೇವ್ರು ನಮಗೆ ಬಿಡುಗಡೆ ಕೊಡ್ತಾನೆ, ನಮ್ ಜೊತೆಗಿರ್ತಾನೆ, ಜಯಕರವಾಗಿ ನಡೆಸ್ತಾನೆ. ಅದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ. ಅದರಿಂದ ಮುಂದುವರಿಸಿ ಹೇಗೆ ನಾವು ಓಡ್ಬೇಕಪ್ಪ ಅಂದ್ರೆ ಕ್ರಿಸ್ತನನ್ನ ನಾವು ಮಾದರಿಯಾಗಿ ಇಟ್ಕೊಂಡು ಓಡ್ಬೇಕು. ಹೇಗೆ ಕ್ರಿಸ್ತಿಯ ಓಟ ಓಡ್ಬೇಕಾಗಿದೆ? ಕ್ರಿಸ್ತನನ್ನ ಮಾದರಿಯಾಗಿ ಇಟ್ಕೊಂಡು ಓಡ್ಬೇಕು ಎಲ್ಲಾ ವಿಷಯದಲ್ಲಿ. ಹೀಗೆ ಮುಂದುವರ್ಸಿ ನೋಡ್ತಾ ಇದ್ದೇವೆ, ಮನಗುಂದದವರಾಗಿ ಓಡ್ಬೇಕು. ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಓಟ ಹೆಂಗಿರ್ಬೇಕು? ಮನಗುಂದದವರಾಗಿ ಓಡ್ಬೇಕು. ಅನೇಕ ಸಲ ನಮ್ಮನ್ನೇ ನೋವುಗಳಿಗೆ, ಸಂಕಟಗಳಿಗೆ ಒಳಗಾಗುವಂತೆ ಅನೇಕ ಪರಿಸ್ಥಿತಿಗಳು ಬರುತ್ತೆ. ಆದ್ರೆ ಏನ್ ಮಾಡಬಾರ್ದು? ನಾವು ಮನಗುಂದದೆ ಓಡ್ಬೇಕು. ಇವತ್ತು ಮನಗುಂದದೆ ಇರೋರು ಯಾರಿದ್ದೀರಿ? ನಾವು ಎಲ್ಲರೂ ಒಂದಲ್ಲ ಒಂದಾಗಿ ಮನಗುಂದಿದವರೇ. ಆದ್ರೆ ನಾವೇನ್ ಮಾಡ್ಬೇಕು? ಕ್ರಿಸ್ತನ ದೃಷ್ಟಿಸಿ ಏನ್ ಮಾಡ್ಬೇಕು? ಓಟವನ್ನು ಓಡ್ಬೇಕು. ಮನಗುಂದದವರಾಗಿ. ಸೋತ್ ಹೋಗ್ಬೇಡ್ರಿ ಅಂತ ಹೇಳಿ ಅರ್ಥ. ಮನಗುಂದದವರಾಗ್ಬೇಡ್ರಿ ಅಂದ್ರೆ ಸೋತ್ ಹೋಗ್ಬೇಡ್ರಿ. ಸೋಲುಗಳು, ಸೈತಾನು ಅನೇಕ ಸಾರಿ ನಮ್ಮನ್ನೇ ಸೋಲಿಸ್ತಾನೆ, ಸೋಲ ಹಾಗೆ ಮಾಡ್ತಾನೆ. ನೀನ್ ಸೋತ್ ಹೋಗ್ಬಿಟ್ಟಿದ್ಯಾ, ನೀನ್ ದೇವರಿಂದ ದೂರ ಆಗ್ಬಿಟ್ಟಿದ್ಯಾ ಅಂತ ಸೈತಾನ್ ನಮಗೆ ಹೇಳ್ತಾನೆ. ಆದ್ರೆ ಏನ್ ಮಾಡಬಾರ್ದು? ನಾವು ಮನಗುಂದದೆ ಏನ್ ಮಾಡ್ಬೇಕು? ದೇವರು ನಮಗೆ ಇಟ್ಟಿರ್ತಕ್ಕಂಥ ಪ್ರತಿಫಲದ ಮೇಲೆ ಮನಸ್ಸಿಟ್ಟು ಏನ್ ಮಾಡ್ಬೇಕು? ಮನಗುಂದದವರಾಗಿ ನಾವು ಕ್ರಿಸ್ತಿಯ ಓಟವನ್ನ ಓಡ್ಬೇಕು. ಮಾತ್ರವಲ್ಲ, ಆತನನ್ನ ನಾವು ಆಲೋಚಿಸಿದವರಾಗಿ ನಮ್ಮ ಓಟ ಓಡ್ಬೇಕು. ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ಬೇಕು? ದೇವರನ್ನೇ ಆಲೋಚಿಸಿದವರಾಗಿ ನಾವು ಓಡ್ಬೇಕು. ಹಾಗೆ ಓಡುವಾಗ ಏನಾಗ್ತದೆ ಅಂತಂದ್ರೆ ನಮಗೆ ನಿತ್ಯ ಜೀವ ಸಿಗ್ತಕ್ಕಂಥದ್ದಾಗಿದೆ. ಕೊನೆಯದಾಗಿ ಹೇಗೆ ಓಡ್ಬೇಕಪ್ಪ ಅಂದ್ರೆ ಪಾಪಕ್ಕೆ ವಿರುದ್ಧವಾಗಿ ಓಡ್ಬೇಕು. ಹಾಗೆ ಓಡುವಾಗ ಏನಾಗ್ತದೆ? ನಮಗೆ ನಿತ್ಯ ಜೀವ ಸಿಗ್ತದೆ. ಸುಮಾರು 11 ವಿಚಾರ ಹೇಳಿದೆ ನಾನು. ಯಾರಿಗೆ ಎಷ್ಟು ನೆನಪಿದೆಯೋ ಗೊತ್ತಿಲ್ಲ, ಆದ್ರೆ ಎಲ್ಲ ವಿವರಣೆ ಮಾಡಕ್ಕೆ ಸಮಯ ಸಾಕಾಗಿಲ್ಲ. ಅದರಿಂದ ಈ ರೀತಿಯಾಗಿ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಓಡೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಈ ರೀತಿಯಾಗಿ ಜೀವಿಸ್ಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಅದರಿಂದ ಈ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲಾ ವಿಧವಾದ ಕಷ್ಟ, ಸಮಸ್ಯೆ, ನೋವು, ದುಃಖ ಅವು ಎಲ್ಲವೂ ನಮ್ಮ ಕಣ್ಮುಂದೆ ತಂದ್ಕೊಂಡು ಇದೇ ದೊಡ್ಡದು, ಅಯ್ಯೋ ನನ್ನ ತಲೆ ಮೇಲೆ ಬೆಟ್ಟ ಬಿದ್ದಿದೆ ಅನ್ನೋ ಭಾವನೆಯಿಂದ ಮುಂದೆ ಸಾಗದೆ ಈ ಲೋಕದಲ್ಲಿ ಬರುವಂತ ಎಲ್ಲಾ ಕಷ್ಟ, ಸಮಸ್ಯೆ ಎಲ್ಲವನ್ನು ಸಗದು ಸೈಡ್ಗೆ ಇಟ್ಬಿಟ್ಟು ಎಲ್ಲಾ ಕಷ್ಟ ಸಮಸ್ಯೆಗಳ ಮಧ್ಯೆ ಯೇಸು ಸ್ವಾಮಿನೇ ದೃಷ್ಟಿಸಿ ಆತನಿಗಾಗಿ ನಾವು ಜೀವಿಸ್ಬೇಕು. ಹಾಗೆ ಜೀವಿಸುವುದಕ್ಕೋಸ್ಕರವಾಗಿ ನಾನು ನೀವುಗಳು ಕರೆಯಲ್ಪಟ್ಟಿದ್ದೇವೆ. ಅದರಿಂದ ಈ ರೀತಿಯಾಗಿ ನಮ್ಮ ಕ್ರಿಸ್ತಿಯನ ಓಟವನ್ನ ಓಡೋಣ. ಆ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡೋಣ. ಅನೇಕರು ದೇವರ ಬಳಿಗೆ ಬರುವಂತೆ ನಮ್ಮ ನಡೆ, ನುಡಿ, ಕ್ರಿಯೆಗಳನ್ನು ನೋಡಿ ಅನೇಕರು ರಕ್ಷಣೆ ಬರೋ ಹಾಗೆ ನಾವು ಈ ಲೋಕದಲ್ಲಿ ಬೆಳಕಾಗಿ, ಉಪ್ಪಾಗಿ ಜೀವಿಸೋಣ. ಹಾಗಾಗುವಂತೆ ನಮ್ಮೆಲ್ಲರಿಗೆ ಕರ್ತನು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವೆ ರಾಜ. ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಹೇಗೆ ಕ್ರಿಸ್ತಿಯ ಓಟವನ್ನ ಓಡಬೇಕಾಗಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ. ಇವತ್ತು ನಿನ್ನ ನಂಬಿರ್ತಕ್ಕಂಥ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು, ಹೇಗೆ ನಮ್ಮ ಓಟ ಇರಬೇಕೆಂಬುದಾಗಿ ಕೇಳಿಸ್ಕೊಂಡಿರುವಾಗ ನಾವು ಈ ರೀತಿಯಾಗಿ ಜೀವಿಸಕ್ಕೆ ಸಹಾಯ ಮಾಡು. ಈ ಲೋಕದಲ್ಲಿ ಅನೇಕ ವಿಧವಾದ ಕಷ್ಟ, ಸಮಸ್ಯೆ, ಹೋರಾಟ, ಕಷ್ಟ, ನೋವುಗಳುಂಟು ಸ್ವಾಮಿ. ಅವೆಲ್ಲವುಗಳ ಮಧ್ಯೆ ಸ್ವಾಮಿ ನಾವು ನಿಮ್ಮನ್ನೇ ದೃಷ್ಟಿಸುತ್ತಾ ನಿಮಗಾಗಿ ಜೀವಿಸಕ್ಕೆ ಸಹಾಯ ಮಾಡು. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಇವರಲ್ಲಿರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಆತ್ಮಿಕ, ಶಾರೀರಿಕ, ಆರ್ಥಿಕ ಕೊರತೆಗಳನ್ನ ನೀಗಿಸು ಸ್ವಾಮಿ. ಈ ಭೂಲೋಕದಲ್ಲಿ ನಿನ್ನವರಾಗಿ ಸದಾಕಾಲ ಜೀವಿಸುವುದಕ್ಕೆ, ಆ ನಿತ್ಯ ಜೀವನ ಹೊಂದಿಕೊಳ್ಳುವಂತೆ ಕೃಪೆ ಮಾಡು. ಯಾರೇನು ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಲ್ಲಿ ಬಂದಿದ್ದಾರೋ ಸ್ವಾಮಿ, ಇವ್ರಿಗಿರುವಂತ ಎಲ್ಲ ವಿಧವಾಗಿರ್ತಕ್ಕಂಥ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಿಂದ ಬಿಡುಗಡೆ ಮಾಡು. ಇವ್ರನ್ನ ಆಶೀರ್ವಾದ ಮಾಡಿ ನಡೆಸು. ಹೀಗೆ ಆರಾಧನೆ ಕೂಟದ ಆರಂಭ ಮಧ್ಯೆ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವಾದ ಮೂಲಕ ನಮ್ಮ ಒಬ್ಬರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಬರೀ ನಾವು ಹೇಳುವವರು ಕೇಳುವವರು ಆಗಿರದೆ ಸ್ವಾಮಿ, ಈ ವಾಕ್ಯವನ್ನ ಕೈಕೊಂಡು ನಡೆಯುವಂತೆ, ನಿನ್ನ ನಾಮವನ್ನು ಮಹಿಮೆ ಮಾಡುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವ್ರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂತ ಸಂದೇಶವನ್ನ ಆಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇಲೆ